ಒಳಭಾಗದಲ್ಲಿರತಕ್ಕಂಥ ಆಟಗಾರರು ಪರಿಸ್ಥಿತಿಯನ್ನು ಪೂರ್ಣವಾಗಿ ಅವಲಂಬಿತವಾಗಿಸಿಕೊಳ್ಳಬಲ್ಲ ಆಟಗಾರರುಗಳನ್ನು ಕಾಣಬಹುದಾಗಿದೆ. 5-2 in favor of Black Tigers. ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ ಪಾಯಿಂಟ್ಗಳನ್ನು ಕಾಣಿಸ್ತಾ ಇದ್ದಾವೆ ನಾವುಗಳು ಅಂಕಣದಲ್ಲಿ. ಪರಿಣಾಮಕಾರಿ ಆಟದ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಶ್ರೇಷ್ಠತೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡ ಆಟಗಾರ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಕೊನೆಯ ನಿಮಿಷ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಂಕಣದಲ್ಲಿ. ಸೀಮದಾಳಿಯಲ್ಲಿರುವಂತೆ ಸ್ಪರ್ಧೆ ಲೆಫ್ಟ್ ಅಲ್ಲಿ ರಮೇಶ ಪ್ರಯತ್ನಗಳ ಗರಿಷ್ಠ ಮಿತಿಯನ್ನು ಮೀರಿಸಿಕೊಂಡಂತ ಆಟಗಾರ. 8-2 in favor of Black Tigers. ಮಧ್ಯಗೆರೆಯ ಸಮೀಪದಲ್ಲಿ ಅದ್ಭುತವಾದ ಪ್ರಯತ್ನ, ಸಂಘಟಿತವಾದ ಸರ್ವಾಂಗೀಣತೆಯ ಪ್ರಯತ್ನಕ್ಕೆ ಆಲೌಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವ ಮೂಲಕವಾಗಿ 11-2. 11-2 ಸ್ಪರ್ಧೆ ಮ್ಯಾಚ್ ಓವರ್. 11-2 ಪಂದ್ಯ ಮುಕ್ತಾಯವನ್ನು ಕಾಣ್ತಾ ಇದೆ. ಬನ್ನಿ ಮುಂದಿನ ಸ್ಪರ್ಧೆಯ ಬಂಗೇರ ಕೋಡಿ SDM ಮಾವಿನಕಟ್ಟೆ. ಕ್ಯಾಪ್ಟನ್ ಬನ್ನಿ. ಮತ್ತೆ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಮೊದಲ ಅವಧಿಯ ಆಟದಲ್ಲಿ 72ನೇ ಹನಾಹನಿ. 73ನೇ ಸ್ಪರ್ಧೆಗಾಗಿ ಬ್ರದರ್ಸ್ ಅಡ್ಕರೆ ಕೀಮನ್ ವಾರಿಯರ್ಸ್ ತಂಡದ ಆಟಗಾರರೇ ಸಿದ್ಧತೆಯಲ್ಲಿರಿ. 3-0. ಸರ್ವಾಂಗೀಣ ಪ್ರದರ್ಶನವನ್ನು ಕಾಯ್ದುಕೊಂಡಂತ ಆಟಗಾರರುಗಳನ್ನು ಕಾಣಬಹುದಾಗಿದೆ ಅಂಕಣದಲ್ಲಿ. ಸ್ಪರ್ಧಾ ನಿಲುವಿದೆ. 73ನೇ ಹನಾಹನಿ ಅಂಕಣದ ಒಳಭಾಗದಲ್ಲಿ.
ಬಂಧುಗಳೇ, ಸ್ಪರ್ಧೆಯ ಅವಧಿಯಲ್ಲಿ ಆಟಗಾರರುಗಳನ್ನು ಕಂಡಿರುವಂತೆ ವಿಶ್ರಾಂತಿಯ ಕೋರಿಕೆಯ ವೇಳೆಯಲ್ಲಿ ಹೋರಾಟ ಬಿಕೆ ಬಂಗೇರಕೋಡಿಯ ವಿರುದ್ಧವಾಗಿ SDM ಮಾವಿನಕಟ್ಟೆ ತಂಡಗಳನ್ನು ಕಾಣಬಹುದಾಗಿದೆ ಪಂದ್ಯಾವಳಿಯಲ್ಲಿ. ಸ್ಪಷ್ಟತೆಯ ಆಟದ ಮೂಲಕ ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. 3-1 ಪ್ರಸ್ತುತ ಬಿಕೆ ಬಂಗೇರಕೋಡಿ ಮುನ್ನಡೆಯಲ್ಲಿದೆ. 3-1. ಸ್ಪರ್ಧೆ ಮುಂದುವರಿಯುತ್ತಾ ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರರುಗಳ ಮೂಲಕವಾಗಿ ಪರಿಣಾಮ ಈ ಸ್ಪರ್ಧೆ ಎರಡೂ ತಂಡಗಳಿಗೂ ಕೂಡ ಅವಕಾಶಗಳನ್ನು ಪಡೆದುಕೊಳ್ಳುವ ನಿಲುವುಗಳಲ್ಲಿ ನಾಲ್ಕು ಒಂದು.
ಪಂದ್ಯ ಸಂಪನ್ನಗೊಳ್ತಾ ಇದೆ. ಬನ್ನಿ ಮುಂದಿನ ಸ್ಪರ್ಧೆಯ ತಂಡಗಳು. 73ನೇ ಸ್ಪರ್ಧೆಯ ಆಟಗಾರರು ಅಡಕರೆ ಕೇಮನ್ನು, ಬನ್ನಿ ಬನ್ನಿ. ಗಡ್ಕರಿ ಹತ್ತು ಮಾರೆ ಬೇಡಿ ನಿಖಲ ಗಡ್ಕರಿ ಒಂದು ನಿಮಿಷ ಗಡ್ಕರಿ ಅಡ್ಕರೆ ಮಾರೆ ಅಡ್ಕರೆಲ್ಲ ಕೆಮ್ಮಣ್ಣು ಮಾರಿ ಕೆಮ್ಮಣ್ಣು ಮಾರಿ ಬ್ರದರ್ಸ್ ಅಡಕರೆಯ ವಿರುದ್ಧವಾಗಿ ಕಿಮನ್ ವಾರಿಯರ್ಸ್ ಪ್ರಸ್ತುತ ಅಂಕಣದಲ್ಲಿರುವಂತಹ ತಂಡಗಳು. ಇದು 73ನೇ ಹಣಾಹಣಿ. ಲೈನ್ ಅಂಪೈರ್ ಬಳಿ ವಾಲಂಟಿಯರ್ಸ್ 73ನೇ ಸ್ಪರ್ಧೆ ಅಂಕಣದಲ್ಲಿದೆ. ಎಪ್ಪತ್ತ 4ನೆಯ ಸ್ಪರ್ಧೆಯ ತಂಡಗಳು ಸಿದ್ಧತೆಯಲ್ಲಿರಿ. ನವಯುಗ ಕುಕ್ಕಾಜೆ, ಸತ್ಯಸಾರಮನಿ ಧರ್ಮಸ್ಥಳ. ಕುಕ್ಕಾಜೆ, ಸತ್ಯಸಾರಮನಿ ರೆಡಿಯಲ್ಲೇ 74ನೇ ಸ್ಪರ್ಧೆಗೆ. ಅದೇ ರೀತಿಯಲ್ಲಿ 75ನೆಯ ಸ್ಪರ್ಧೆಗೆ ಫ್ರೆಂಡ್ಸ್ ಒಳತಡಕದ ವಿರುದ್ಧವಾಗಿ ನವಜ್ಯೋತಿ ನರಿಮೊಗರು. ನೋಡಿ, ಇದು ಮುಂದಿನ 2 ಸ್ಪರ್ಧೆಗಳಿಗೆ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ತಂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ, ತಡ ಮಾಡಬೇಡಿ. ಕಾರ್ತಿಕ್ ತೀರ್ಪುಗಾರರು ಮುಂದಿನ ಸ್ಪರ್ಧೆಯಲ್ಲಿ ನಿರ್ವಹಿಸುವಂತೆ ತಮಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ತೀರ್ಪುಗಾರರು ಕಾರ್ತಿಕ್. ಸ್ಪರ್ಧೆಯ ಅವಧಿ ಮುಂದುವರಿಯುತ್ತಾ 73ನೆಯ ಹಣಾಹಣಿಯ ವೇಳೆಯಲ್ಲಿ ನಾವು ಇರುತ್ತೇವೆ. ನಿರಂತರವಾಗಿ ಸ್ಪರ್ಧೆಗಳು ಮುಂದುವರಿತಾ ಇದೆ ಅಂಕಣದಲ್ಲಿ. ಕಿಮನ್ ವಾರಿಯರ್ಸ್ ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ. ಎಲ್ಲ ಆಟಗಾರರು ಕೂಡ ಮುಂದಿನ ಸ್ಪರ್ಧೆಗಳಲ್ಲಿ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಸೇರಿಕೊಳ್ಳುವಂತೆ ಮತ್ತೊಮ್ಮೆ ಭಿನ್ನಾಹವನ್ನು ಮಾಡಿಕೊಳ್ತಾ ಪ್ರಸ್ತುತ ಅಂಕಣದಲ್ಲಿ 73ನೆಯ ಸ್ಪರ್ಧೆ ನಡೀತಾ ಇದೆ. ಇನ್ನು ಕೂಡ 26 ಸ್ಪರ್ಧೆಗಳು ಬಾಕಿ ಇದೆ.
ಅದೇ ರೀತಿ ಸಹಕರಿಸ್ತದೆ ತಂಡದ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಸ್ಪರ್ಧೆ ಸಮಾನ 1-1 ಹೋರಾಟದಲ್ಲಿದೆ. ಮುಂದಿನ ಸ್ಪರ್ಧೆ 74ನೆಯ ಹನಾಹನಿಗಾಗಿ ನೋಡಿ ತಂಡಗಳು ಸಿದ್ಧತೆಯಲ್ಲಿರುವಂತೆ. ಆ ಬಳಿಕ 75ನೇ ಸ್ಪರ್ಧೆಗೆ 76ನೆಯ ಹೋರಾಟಕ್ಕೆ ಓಂ ಫ್ರೆಂಡ್ಸ್ ಭರಣಿಯದ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು ತಂಡಗಳು ಸಿದ್ಧತೆಯಲ್ಲಿರಿ. ಆ ಬಳಿಕ 75ನೇ ಸ್ಪರ್ಧೆ ಫ್ರೆಂಡ್ಸ್ ಒಳತಡುಕ ನವಜ್ಯೋತಿ ನರಿಮೊಗರು. 76ನೇ ಸ್ಪರ್ಧೆ ನೋಡಿ, ಇದು ಮುಂದಿನ ಸ್ಪರ್ಧೆಗಳಿಗೆ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ಎಲ್ಲ ತಂಡಗಳು ಸಮಯಕ್ಕೆ ಸರಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಆ ಬಳಿಕ 78ನೇ ಸ್ಪರ್ಧೆಯಲ್ಲಿ ಶ್ರೀದೇವಿ ಫ್ರೆಂಡ್ಸ್ ದೋಲ್ಪಾಡಿಯ ವಿರುದ್ಧವಾಗಿ LNT ಲ್ಯಾಡರ್ಸ್ ಈಶ್ವರಮಂಗಲ ಸಿದ್ಧತೆಯಲ್ಲಿರಿ. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಅಂತಿಮ ನಿಮಿಷದಲ್ಲಿ ಸ್ಪರ್ಧೆ ಇದೆ. ಒಂದರ ಸಮಸ್ಥಿತಿಯಲ್ಲಿ ಹೋರಾಟ. ಗೋಲ್ಡನ್ ರೈಟ್ ಕಡೆಗೆ ಮರಳಲಿದೆಯ ಪಂದ್ಯ. ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ. ಮುಂದಿನ ಹನಾಹನಿಯ ತಂಡಗಳು ಬರುವಂತೆ. ನವಯುಗ ಕುಕ್ಕಾಜೆ ಪ್ರವೇಶ ದ್ವಾರದಲ್ಲಿಲ್ಲ. ಎಲ್ಲಿದ್ದೀರಾ? ನಿಖುಲ ಅಲ್ಲಿ ಬೈಟ್ ಬೋದು ಇನ್ನ ನೋಡು ಬಲೆ ಬೇಗ. ಭಲೆ ಭಲೆ ನವಯುಗ ಕುಕ್ಕಾಜೆ ಮುಗೀನು ಪೊಗ್ಗಲು ಬೇಗ.
ಎಸ್, ಈ ಮೂಲಕ ಟ್ಯಾಕಲ್ ಮಾಡುವ ಮೂಲಕವಾಗಿ ಅಡ್ಕರೆ అన్న పిదే అన్న మళ్ళీ ఇంచు మళ్ళీ లేతమల్లి లెక్కలే ಒಂಚೂರು ಮೊರಂಪು ಗುದ್ದಿಲೆ ಕಾಣಾತಿ ಸ್ಪ್ರೇ ಕೊಡ್ಲೆ ಕೊಡ್ಲ ಮುರ್ಚಿ ಅನ್ನ ಬಲೆ ಉಲೈ ಏನ ಲೈಟ್ ಆಪನ್ ಆಪನ್ ಬಿಳೆ ಯಾವ್ದ ಸ್ಟೇಜ್ ಇದ 74ನೆಯ ಸ್ಪರ್ಧೆ ಅಕ್ಷಯ್ ಮೂಲಕ ದಾಳಿ. ಪ್ರಸ್ತುತ ಅಂಕಣದಲ್ಲಿ ಸತ್ಯಸಾರಮನಿ ಧರ್ಮಸ್ಥಳದ ವಿರುದ್ಧವಾಗಿ ನವಯುಗ ಕುಕ್ಕಾಜೆ ಪ್ರಬಲ ದಾಳಿಗಾರನ ಬಂಧನದ ಜೊತೆಗೆ ಅಂಕಣದಲ್ಲಿ ಖಾತೆಯಲ್ಲಿ ಲೇಖನಿ ಚಲಾವಣೆಗೊಳಿಸಿಕೊಳ್ಳುತ್ತಾ ಇದೆ ನವಯುಗ ಕುಕ್ಕಾಜೆ. ನೋಡಿ 75ನೆಯ ಸ್ಪರ್ಧೆಗಾಗಿ ತಂಡ ಸಿದ್ಧತೆಯನ್ನು ಮಾಡಿ ಮ್ಯಾಚ್ ಸ್ಪರ್ಧೆಯ ಕಣದಲ್ಲಿ 75ನೆಯ ಹೋರಾಟಕ್ಕಾಗಿ ತಂಡದ ಆಟಗಾರರು ಸಿದ್ಧತೆಯಲ್ಲಿ ಫ್ರೆಂಡ್ಸ್ ಒಳತಡಕ ವಿರುದ್ಧವಾಗಿ ನವಜ್ಯೋತಿ ನರಿಮೊಗರು ಒಳತಡದ ಕಳಗಲೂಲರ್ ಒಳತಡಕ ಒಲ್ಲರದ ನರಿಮೊಗರು ನವಜ್ಯೋತಿ ಮಲ್ಲೆ ಇಂಚುವಲ್ಲಿ ಜವನೇರು ಬರಬಲ್ಲೆ ಮಾತಾಡಲ್ಲ. ಎಪ್ಪತ್ತೈದನೆಯ ಸ್ಪರ್ಧೆಗಾಗಿ ನೋಡಿ 76ನೇ ಸ್ಪರ್ಧೆಯಲ್ಲಿ ಓಂ ಫ್ರೆಂಡ್ಸ್ ಬರಣ್ಯ ಶ್ರೀರಾಮ ಫ್ರೆಂಡ್ಸ್ ಕೆದಿ ಮೇಲೂ ತಂಡದ ಆಟಗಾರರು ಸಿದ್ಧತೆಯಲ್ಲಿ ಪರಿಣಾಮಕಾರಿಯಾಗಿರುವಂತಹ ಪ್ರಯತ್ನಗಳಲ್ಲಿ ಆಟವನ್ನು ಉಳಿಸಿಕೊಳ್ಳುವಂತಹ ಯೋಜನೆಗಳಿದೆ. ದಾಳಿಯಲ್ಲಿ ಮತ್ತೆ ಅಕ್ಷಯ್ ಅಂತರವನ್ನು ಇರಿಸಿಕೊಳ್ಳುವ ಪ್ರಯತ್ನದಲ್ಲಿ ಧರ್ಮಸ್ಥಳವಾದರೆ ಅಂಕಗಳ ಗಳಿಕೆಯನ್ನು ಪಡೆದುಕೊಳ್ಳುವ ಪ್ರಯತ್ನದಲ್ಲಿ ನವಯುಗ ಕುಕ್ಕಾಜೆ.
ಕೆಜಿ ವಿಭಾಗದ ಪ್ರಬಲ ಎರಡು ತಂಡಗಳ ಮಧ್ಯೆ ಹೋರಾಟ ಪ್ರಸ್ತುತ. ಬೋನಸ್ ಗಳಿಕೆ ಟ್ಯಾಕಲ್ ಪಾಯಿಂಟ್ ನವಯುಗ ಕುಕ್ಕಾಜೆಗೆ. ಎರಡು ಒಂದರಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಒಂದು ಅಂಕದ ಅಂತರವನ್ನು ಕಾಯ್ದುಕೊಳ್ಳಿರುವ ಸ್ಪರ್ಧಾ ಕಣ ಅಬ್ಬಬ್ಬಬ್ಬ ಪುಟ್ಟನ ಪ್ರಯತ್ನ ಪರಿಣಾಮವಾಗಿ ಮಲ್ಟಿ ಪಾಯಿಂಟ್ಸ್ ಜೊತೆಗೆ ಬರಲಿದ ಆಟಗಾರ 3-2 ಸ್ಪರ್ಧೆ. ಐದು ಎರಡು. ಸ್ಪರ್ಧೆಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 5-2 ಹೋರಾಟ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತಹ ವಿಧಾನಗಳನ್ನು ಮುಂದುವರೆಸಿದ ನವಯುಗ ಕುಕ್ಕಾಜೆ ಆಟಗಾರರು. ಪರಿಣಾಮ ಅಂಕಣದಲ್ಲಿ ಅಂತರವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಜೊತೆಗೆ ರಂಜಿತ್ ದಾಳಿಯಲ್ಲಿ ಸ್ಪಷ್ಟತೆಯ ವಾತಾವರಣದಲ್ಲಿ ಹೋರಾಟವನ್ನು ಮುಂದುವರೆಸಿಕೊಂಡ ಆಟಗಾರರು. ನಿರೀಕ್ಷಿತ ಅವಧಿಯಲ್ಲಿ ಆಟವನ್ನು ನೋಡಬಹುದಾಗಿದೆ. ಸಿಂಗಲ್ ಪಾಯಿಂಟ್. ಮರಳಿದ ವೇಳೆಯಲ್ಲಿ ಅಕ್ಷಯನ ಆಗಮನ ಅಂಕಣದಲ್ಲಿ 7-3. 7-3 ಡಬಲ್ ಟೈ ಹೋಲ್. ಡಬಲ್ ಟೈ ಹೋಲ್. ಅಕ್ಷಯ್ ಪ್ರಯತ್ನ. ನವಯುಗ ಕುಕ್ಕಾಜೆ ಪ್ರಸ್ತುತ ರಂಜಿತ್ ಅಕ್ಷಯ್ ಅಂಕಣದಲ್ಲಿ ಸೂಪರ್ ಟ್ಯಾಕಲ್. ಅದ್ಭುತವಾದ ಟ್ಯಾಕಲ್ ದಾಖಲಾಗ್ತಾ ಇದೆ. ಪ್ರಮುಖ ಆಟಗಾರನನ್ನ ಬಂಧಿಸುವ ಮೂಲಕವಾಗಿ 7-5 ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿಯಲ್ಲಿ 7-5 ಸ್ಪರ್ಧೆ. ಅಂತರ 2ರಲ್ಲಿದೆ. 1 ಸೂಪರ್ ಟ್ಯಾಕಲ್ ಪಂದ್ಯದ ಗತಿಯನ್ನು ಬದಲಿಸಿದೆ. ಅಕ್ಷಯ್ ವೇಗದ ನಿಪುಣ ಆಟಗಾರ. 7-6 ಪಂದ್ಯ ಮತ್ತೆ ಮುಂದುವರಿಯುತ್ತಾ ಅಂಕಣದಲ್ಲಿ. ಕಿಕ್ ಅದ್ಭುತವಾದ ಸ್ಕಾರ್ಪಿಯನ್ ಕಿಕ್. 8-6 ಪಂದ್ಯ. ಕೊನೆಯ ನಿಮಿಷದಲ್ಲಿ 8-6 2 ಅಂಕಗಳ ಅಂತರದಲ್ಲಿ ಹೋರಾಟ. ಪಂದ್ಯ ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿರುವ ತಬಕ ಅಕ್ಷಯ್.
8-7ರಲ್ಲಿ 8-7. Unpredictable match of the day. 8-7 in favor of team ನವಯುಗ ಕುಕ್ಕಾಜೆ. ಸಮಯವನ್ನು ಕಳೆಯುವುದರ ಜೊತೆಗೆ ಅಂತರವನ್ನು ಬಳಸಿಕೊಳ್ಳುವ ಪ್ರಮೇಯದಲ್ಲಿರುವಂಥ ಆಟಗಾರರು. ಅಕ್ಷಯ್ ದಾಳಿಯಲ್ಲಿ 8-7ರಲ್ಲಿ 1 ಅಂಕದ ಅಂತರದಲ್ಲಿ ಹೋರಾಟ. ಸ್ಪಷ್ಟತೆಯ ಹೋರಾಟಗಳ ಮೂಲಕ ಜಾಲ್ಮೆ ರಣತಂತ್ರಗಳಲ್ಲಿ ಅಕ್ಷಯ್. and of course 8 each. Match over 8 each. Golden drive, do or die situation for Satya Saramani Dharmasthala versus Navayuga Kukkaje. Point. Satya Saramani ಗೆಲುವಿನ ಜೊತೆಗೆ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಬನ್ನಿ 75ನೇ ಸ್ಪರ್ಧೆಯ ಆಟಗಾರರು ಫ್ರೆಂಡ್ಸ್ ಹೊಲತಡಕ ನವಜ್ಯೋತಿ ನರಿಮಗುರು ಬನ್ನಿ ಒಳಗೆ. ಸೂಪರ್ ಟ್ಯಾಕ್ಲಿಗೆ ಮೂಜಿ ಪಾಯಿಂಟ್ ನೀಟ್ ಇತ್ತೇರಿ ಮಾಡಿ ಎಸ್ ಮತ್ತೆ ಸ್ಪರ್ಧೆಯ ಆರಂಭದ ವೇಳೆಯಲ್ಲಿ 75ನೇ ಹನಾಹನಿ ನವಜ್ಯೋತಿ ನರಿಮಗುರು ವಿರುದ್ಧವಾಗಿ ಪ್ರಸ್ತುತ ಅಂಕಣದಲ್ಲಿ ಒಳತಡಕ ತಂಡದ ಆಟಗಾರರುಗಳು. ಸೊ ಮುಂದಿನ ಸ್ಪರ್ಧೆಯಲ್ಲಿ ಅದಾಗಲೇ 76ನೇ ಹೋರಾಟಕ್ಕೆ ಓಂ ಫ್ರೆಂಡ್ಸ್ ಬರನಿಯ ಎಸ್ ಶ್ರೀರಾಮ ಕಿದಿಮೇಲು ಅಂದಾಜು ಮಲ್ಪುಣ ಎಂಕ್ಲೇನ ಅತ್ತ ಓಕೆ. ಸೊ ಇದು 76ನೇ ಸ್ಪರ್ಧೆಗೆ, ಆ ಬಳಿಕ 77ರ ಸ್ಪರ್ಧೆಗಾಗಿ ನೋಡಿ ತಂಡ ಸಿದ್ಧತೆಯಲ್ಲಿರಬೇಕು. ಮ್ಯಾಚ್ ನಂಬರ್ 77 ಶೈನ್ ಬ್ರದರ್ಸ್ ಕಿದಿಲಾ, SGP ಪಂಜಾಬ್
ಎರಡೂ ತಂಡಗಳ ಆಟಗಾರರೇ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ನವಜ್ಯೋತಿಯ ಆಟಗಾರರನ್ನು ವಂಚಿಸುವ ಮೂಲಕವಾಗಿ ಅಂಕ ಗಳಿಕೆಯ ಪ್ರಯತ್ನವನ್ನು ಮುಂದುವರಿಸಿಕೊಂಡಂತ ಆಟಗಾರ ಒಳಾಂಗಣದಲ್ಲಿದ್ರೆ, ಪರಿಣಾಮ ಪಂದ್ಯದಲ್ಲಿ ಪ್ರತಿ ಹೋರಾಟವನ್ನು ಪಡೆದುಕೊಳ್ಳುವಂತ ಯೋಜನೆಗಳ ಜೊತೆಗೆ ಸುಬಡಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಪಂದ್ಯ ಸ್ಪಷ್ಟತೆಯ ಮುನ್ನಡೆಯನ್ನು ಉಳಿಸಿಕೊಳ್ಳುವ ನವಜ್ಯೋತಿ ನರಿಮುಗುರು ಪ್ರಥಮಾವಧಿಯ ವೇಳೆಯಲ್ಲಿ ಅಂತರವನ್ನು ಉಳಿಸಿಕೊಳ್ಳುವಂತಹ ಕಾಯಕದಲ್ಲಿದೆ. ಬಳಿಕ 77ನೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು 78ನೆಯ ಹನಾಹನಿಗಳಲ್ಲಿ ಭಾಗವಹಿಸುವ ತಂಡ ಶ್ರೀದೇವಿ ಫ್ರೆಂಡ್ಸ್ ದೋಲ್ಪಾಡಿಯ ವಿರುದ್ಧವಾಗಿ LNT ಲ್ಯಾಡರ್ಸ್ ಈಶ್ವರಮಂಗಲ ಸಿದ್ಧವಾಗಿ ಮುಂದಿನ ಸೂಪರ್ ಟ್ಯಾಕಲ್ ಆನ್ ಆಗಿದೆ. Point. 11-2.
ನವಜ್ಯೋತಿ ನೆರ್ಮುಗರು. Four 11 in favor of Nermuguru. Oh. 5-11 in favor of Navajyoti Nermuguru. ಡಿಫೆನ್ಸ್ ಕಾಯ್ದುಕೊಳ್ಳುವ ವೇಳೆಯಲ್ಲಿ ಅಂಕದ ಗಳಿಕೆಯನ್ನ ಹೊಂದಿಸಿಕೊಳ್ಳುವ ಅದ್ಭುತವಾದ ಆಂಕಲ್ ಮೂಲಕ ಬಂಧಿಯಾದ ಆಟಗಾರ. ಮ್ಯಾಚ್ ಇಸ್ ಓವರ್. ಬನ್ನಿ ಬರನ್ನಿಯ Yes, sir. ಬನ್ನಿ ಶೈನ್ ಬ್ರದರ್ಸ್ಗೆ ದಿಲ್ಲ SGP ಪಂಚ. ಶೈನ್ ಬ್ರದರ್ಸ್ ಎಲ್ಲಿದ್ದೀರಾ? ಶೈನ್ ಬ್ರದರ್ಸ್ ಇಲ್ವಾ ಟೀಮ್? ಇದೇ ಬಂಡ ಓರೇ ಸುಲೈಮಾನ್ ಓಡೇತೀರಿ 2-0. ನಮ್ದು ಮತ್ತೆ ಆದರ್ಶ ಯಾವ್ದು ಇದ್ರಲ್ಲಿ ಹೋಯ್ತಾ? ಇದೊಂದಿತ್ತ ಇದು ಟೀಮ್ ಇಲ್ಲ. 2-0 in favor of Kedimelu. ಮತ್ತೊಂದು ಅಂಕದ ಸೇರ್ಪಡೆ ಕೆದಿಮೇಳು ತಂಡಕ್ಕೆ 3-0. ಮತ್ತೆ ಒಂದು
ಹಲ್ 4-0 in favor of Ketimelu. ಪ್ರಥಮ ಅವಧಿಯ ಮುಕ್ತಾಯದ ಹೊತ್ತಿಗೆ ಎತ್ತರದ ಮೊತ್ತ 4-0 4-0 ಇನ್ ಫೇವರ್ ಆಫ್ ಕೆದಿಮೇಲು. ದ್ವಿತೀಯ ಅವಧಿ ಪ್ರಾರಂಭವಾಗ್ತಾ ಇದೆ. 3 ಜನ ಹೊಂದಿರುವ ಡಿಫೆನ್ಸ್ಗೆ ಕಿದಿಮುಲ್ಲೆ ಕಡೆಯಿಂದ ಆಟಗಾರನ ದಾಳಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಪಂದ್ಯ. ಮತ್ತೆ ದಾಳಿ ಒತ್ತಿಂದ ಅಭಯಾರಣ್ಯ ಕಡೆಯಿಂದ ದಾಳಿ. ಬಲಿಷ್ಠ ಆಟಗಾರರ ಬಂಧನ. ಮತ್ತೆ ಒಂದು ಅಂಕದ ಸೇರ್ಪಡೆ. 5-0 5-0. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಇದೆ. ಜರ್ಸಿ ನಂಬರ್ 27 ಆಟಗಾರ ದಾಳಿಯ ಮೂಲಕ ಯಾವ ರೀತಿಯಾದಂತಹ ಅಂಕಗಳ ಶೋಧ ಮಾಡುತ್ತಾನೆ. ಬಲಿಷ್ಠ ಡ್ಯಾಶ್ ಮೂಲಕ ಸೂಪರ್ ಟ್ಯಾಕಲ್. 2-5 ಇನ್ ಫೇವರ್ ಆಫ್ ಕೆದಿಮೂಲೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಇರುವಾಗ ಜರ್ಸಿ ನಂಬರ್ 4 ಆಟಗಾರರ ದಾಳಿಯಲ್ಲಿ ಕೊನೆಯ 1 ನಿಮಿಷ ಮಾತ್ರ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಶೈನ್ ಬ್ರದರ್ಸ್ ಕೆದಿಲ SG ಪಂಚ. ಮುಂದಿನ ಪಂದ್ಯಾಟಕ್ಕಾಗಿ ಶೈನ್ ಬ್ರದರ್ಸ್ ಕೆದಿಲ SG ಪಂಚ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಇದೆ. ಫೈವ್ 2 ಇನ್ ಫೇವರ್ ಆಫ್ ಕೆದಿಮೇಳು. ಸೆಕೆಂಡುಗಳ ಆಟ ಮಾತ್ರ ಬಾಕಿ. ಮತ್ತೆ ಒಂದು ಅಂಕದ ಸೇರ್ಪಡೆ ಭರಣ್ಯ ತಂಡಕ್ಕೆ. 3-5 3-5. 2 ಅಂಕಗಳು ಕೆದಿಮೇಳು ತಂಡಕ್ಕೆ. ಈ ಮೂಲಕ ಈ ಪಂದ್ಯಾಕೂಟವನ್ನು ಗೆದ್ದುಕೊಂಡಿದೆ ಕೆದಿಮೇಳು.
ಸುಲೈಮಾನ್ ಬ್ರದರ್ಸ್ ಬರಡು ಬೇಗ. ಇಟಾಚಿ ಬಾಯ್ಸ್. ಮುಂದಿನ 78ರ ಹಣಾಹಣಿಗೆ ನೋಡಿ ತಂಡಗಳು ಸಿದ್ಧತೆಯಲ್ಲಿರುವಂತೆ. ಎಸ್ 78ನೆಯ ಸ್ಪರ್ಧೆಗಾಗಿ ನೋಡಿ ತಂಡಗಳು ಸಿದ್ಧತೆಯಲ್ಲಿರುವಂತೆ. ಮ್ಯಾಚ್ ನಂಬರ್ 78. ಶ್ರೀದೇವಿ ಫ್ರೆಂಡ್ಸ್ ದೋಲ್ಪಾಡಿ ಎಲ್ಲಿದ್ದೀರಾ? ನನ್ನ ದೋಲ್ಪಾಡಿ ತಗ್ಲೋಲಾರ್ ಶ್ರೀದೇವಿ ಫ್ರೆಂಡ್ಸ್. ನಿಗುಲಲ್ಲೋ ಜಗಳ್ಳಿ ಜೆತೊಂದು ಕೈ ಬೀಜನ ತೋಜ್ಜಿ ಇಂಚಿಪಲ್ಲೆ LNT ಲ್ಯಾಡರ್ಸ್ LNT ತಗ್ಲೋಲಾರ್ ಉಲ್ಲಾರ. 78ನೆಯ ಸ್ಪರ್ಧೆಗಾಗಿ ತಂಡ ಸಿದ್ಧತೆಯಲ್ಲಿರುವಂತೆ. ಆ ಬಳಿಕ 79ನೆಯ ಸ್ಪರ್ಧೆಗಾಗಿ ನೋಡಿ ತಂಡ ಸಿದ್ಧತೆಯಲ್ಲಿರುವಂತೆ ಎಲ್ಲ ತಂಡಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಮ್ಯಾಚ್ ನಂಬರ್ 79. ಆದರ್ಶ ಹೊಸಮಠದ ವಿರುದ್ಧವಾಗಿ ಪದ್ಮಾಂಬ ನರಿಮೊಗರು ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಸೂಚನೆ ಕೊಡ್ತಾ ಇದ್ದಾವೆ. ಸಮಯಕ್ಕೆ ಸರಿಯಾಗಿ ಸಿದ್ಧತೆಗಳೊಂದಿಗೆ ಅಂಕಣದ ಒಳಭಾಗಕ್ಕೆ ಬರುವಂತೆ ತಮ್ಮಲ್ಲಿ ಭಿನ್ನಾಹ. ಪ್ರಸ್ತುತ ಸೆಂಟರ್ ಲೈನ್ ಸಮೀಪ ಆಂಕಲ್ ಹೋಲ್ಡ್ ಇನ್ನೂ ಬಿಡಲಿಲ್ಲ. ಅಯಸ್ಕಾಂತ ಚುಂಬಕ ಶಕ್ತಿ ಪತ್ತದಿನತ್ತೈ ಊಂದುದಿತ್ತು. ಪರಿಣಾಮಕಾರಿ ಟ್ಯಾಕಲ್ ಮೂಲಕವಾಗಿ ಬಂಧಿಯಾದ ಆಟಗಾರ. in favor of SG Pancha. Four zero. ಸ್ಪರ್ಧೆಯಲ್ಲಿ ಮುಂದುವರಿಯುತ್ತಾ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಮತ್ತೆ ವಿಶ್ರಾಂತಿಯ ಕೋರಿಕೆ. ಸಮಯದ ಕೋರಿಕೆ ವೇಳೆಯಲ್ಲಿ ಅಂತರ 4-0 ಸ್ಪರ್ಧೆ. SGP ಪಂಚ ಪ್ರಸ್ತುತ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ. ಪೂರ್ಣ ಪ್ರಮಾಣದ ಡಿಫೆನ್ಸ್ ಅನ್ನು ಬಳಸಿಕೊಂಡಿರತಕ್ಕಂಥ ಆಟಗಾರರುಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿರುವಂತಹ ಶ್ರೇಷ್ಠತೆಯ ಕಬಡ್ಡಿ ರಣಾಂಗಣದಲ್ಲಿ ಕಾಣ್ತಾ ಇದ್ದೇವೆ. ಸೆಂಟರ್ ಲೈನ್ ಇಟಾಚಿಯ ಪವರ್, ಇದು ಅತೀಪ ಪವರ್ ಮೂಲಕವಾಗಿ ಎದುರಾಳಿಯನ್ನ ತಳ್ಳಿದ ಆಟಗಾರ ಅಂಕದ ಗಳಿಕೆಯ ಜೊತೆಗೆ ನಾಲ್ವರು ಡಿಫೆಂಡರ್ಗಳ ಮೂಲಕವಾಗಿ ಅಂಕಣದಲ್ಲಿ ಒಳಗೊಂಡಂತೆ ಸ್ಪರ್ಧೆಯಲ್ಲಿ ಅದಾಗಲೇ ಶ್ರೇಷ್ಠತೆಯ ಲಯವನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಪಂದ್ಯದ ಆರಂಭದ ನಿಮಿಷದಿಂದಲೇ ಸತತವಾಗಿ ಅಂತರ ಸಮಯ 10ರ ಸಮೀಪವನ್ನು ತಲುಪುತ್ತಾ ಇದೆ.
77ರ ಹನಾಹನಿಯಲ್ಲಿ ನಾವಿದ್ದೇವೆ. ಆಫ್ ಟೈಮ್ ಇಸ್ ಓವರ್. ಮಧ್ಯಂತರ ವಿರಾಮದ ಘೋಷಣೆಯನ್ನ ಮಾಡಲಾಗಿದೆ. 4-1 ಸ್ಪರ್ಧೆ. ಸಮಯದ ಕೋರಿಕೆಯ ಜೊತೆಗೆ ಅಂಕಣದಲ್ಲಿ ದ್ವಿತೀಯ ಅವಧಿ ಆರಂಭದ ವೇಳೆಯಲ್ಲಿ ಪರಿಣಾಮಕಾರಿಯಾಗಿರುವ ಆಟವನ್ನು ಮುಂದುವರಿಸಿಕೊಳ್ಳುತ್ತೆ. ನಿಗದಿತವಾದ ಸಮಯದಲ್ಲಿ ಆಟದ ಅನುಭವಗಳನ್ನು ಹಂಚಿಕೊಳ್ಳಬಲ್ಲ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಸೊ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಅಂಕಣದ ಒಳಭಾಗಕ್ಕೆ ಬರುವಂತೆ ಸಿದ್ಧತೆಯಲ್ಲಿರಿ. ಶ್ರೀದೇವಿ ಫ್ರೆಂಡ್ಸ್ ದೋಲ್ಪಾಡಿ, LNT ಲೈಡರ್ಸ್ ಈಶ್ವರಮಂಗಲ 78ನೆಯ ಸ್ಪರ್ಧೆ, ಆ ಬಳಿಕ 79ನೆಯ ಸ್ಪರ್ಧೆಯಲ್ಲೂ ಕೂಡ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಆದರ್ಶ ಹೊಸಮಠ, ಪದ್ಮಾಂಬ ನರಿಮುಗರು ಕ್ಷಣಾರ್ಧದಲ್ಲಿ ಮರಳಿದ ಆಟಗಾರ ಫಸ್ಟ್ ಶೂಟ್ ಲಾಭವನ್ನು ಗಳಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ರೈಟ್. ನಾಲ್ಕು ಒಂದರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 4-1 ಸರಿಯಾ? 2 ಅವಡ 2 ಒಂದು ನಿಮಿಷ ವೈಟ್ ಒಂಜಿಗೆ ಈಚ ನಾಲ್ಕು ಒಂದರಲ್ಲಿ ಸ್ಪರ್ಧೆ. ನಾಲ್ಕು ಒಂದರಲ್ಲಿ ಪ್ರಸ್ತುತ ಅಂಕಣದಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಪಂದ್ಯದ ಪ್ರತಿಯವಧಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಪ್ರಸ್ತುತ ನಿರೀಕ್ಷೆಗಳನ್ನು ಅನುಭವಿಸಿಕೊಳ್ಳುವ ಆಟಗಾರರುಗಳ ಮೂಲಕವಾಗಿ ಅಂಕಣ 79ನೆಯ ಸ್ಪರ್ಧೆಗೆ ಕರೆಯನ್ನು ಕೊಡ್ತಾ ಇದ್ದಾವೆ.
ಸ್ಪರ್ಧೆ ಮುಂದುವರಿತ ಅಂಕಣದಲ್ಲಿ ಹೋರಾಟದ ಮೂಲಕವಾಗಿ ಅಂಕ ಗಳಿಕೆಯ ಪ್ರಯತ್ನ. ಮಧ್ಯಗೆರೆಯ ಸಮೀಪದಲ್ಲಿ ಬಂಧಿಯಾದ ಆಟಗಾರ ಗಳಿಕೆಯ ಜೊತೆಗೆ ಪ್ರಸ್ತುತ ಅಂಕಣದಲ್ಲಿ ಎಸ್ ಜಿ ಪಂಚ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ, ಸಿರಸಿ, ಹೊನ್ನಾವರ, ಆಸನಗಳ ಆಟಗಾರರುಗಳು ಸಂಗಮಿತಗೊಂಡಿರತಕ್ಕಂಥ ಎಸ್ ಜಿ ಪಂಚವಾದ್ರೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಶೈನ್ ಬ್ರದರ್ಸ್ ಕೆದಿಲದ ಅಂಕಣದಲ್ಲಿ ನಿರೀಕ್ಷಿತ ಜವಾಬ್ದಾರಿಯನ್ನು ವಹಿಸಿಕೊಂಡಿರತಕ್ಕಂಥ ಆಟಗಾರರು. ಮತ್ತೆ ಮುಂದುವರಿತಾ ಇದೆ ಅಂತಿಮ ನಿಮಿಷದ ಘೋಷಣೆಯ ವೇಳೆಯಲ್ಲಿ. ಸೂಪರ್ ಟ್ಯಾಕಲ್ ಹಂತದ ಎದುರಾಳಿ ಅಂಕಣ ಇರುವ ವೇಳೆಯಲ್ಲಿ ಗಳಿಕೆಯನ್ನು ಹೆಚ್ಚಿಸಿಕೊಂಡಂತ ಆಟಗಾರ ಪ್ರಜ್ವಲ್. ಸರಾಗವಾಗಿ ಗಳಿಕೆಯನ್ನು ಹೆಚ್ಚಿಸಿಕೊಂಡಂತ ವೇಳೆ ನಿರೀಕ್ಷಿತ ಜವಾಬ್ದಾರಿಯ ಜೊತೆಗೆ ಅಂತರ. ಇದರೊಂದಿಗೆ ಶೈನ್ ಬ್ರದರ್ಸ್ ಅಭಿನಂದನೆಗಳು. ಎಸ್ ಜಿ ಪಂಚ ಮನೆ ಮುಂದಿನ 78ನೇ ಸ್ಪರ್ಧೆಯ ತಂಡಗಳು. ಮ್ಯಾಚ್ ನಂಬರ್ 78 ದೇವಿ ಫ್ರೆಂಡ್ಸ್ ದೋಲ್ಪಾಡಿ, LNT ಲ್ಯಾಡರ್ಸ್ ಈಶ್ವರ ಮಂಗಲ. ಬನ್ನಿ ದೋಲ್ಪಾಡಿ ಕ್ಲೋಲರ್ ನೋಡಿ, ಈಶ್ವರ ಮಂಗಲ ಆಗಮನ ಆಗಿದೆ. ಬನ್ನಿ ಬನ್ನಿ ದೋಲ್ಪಾಡಿ. LNT ಲ್ಯಾಡರ್ಸ್ ಈಶ್ವರ ಮಂಗಲ ದೋಲ್ಪಾಡಿ ಶ್ರೀದೇವಿ ತಂಡಗಳ ಮಧ್ಯೆ ಪ್ರಥಮಾವಧಿಯ ವೇಳೆಯಲ್ಲಿ ಸ್ಪರ್ಧೆ ಈಶ್ವರ ಮಂಗಲದ ವಿರುದ್ಧವಾಗಿ ದೋಲ್ಪಾಡಿ ಪ್ರಸ್ತುತ ಅಂಕಣದಲ್ಲಿ ಮನೆಯ ಮೂಲಕ ದಾಳಿ ಮುಂದುವರಿತಾ ಇದೆ. ಅನಿರೀಕ್ಷಿತವಾಗಿರತಕ್ಕಂಥ ಆಘಾತವನ್ನು ಕಂಡ ಆಟಗಾರ ಪಂದ್ಯದ ಗತಿಯಲ್ಲಿ ಮನೆಯ ಮೂಲಕ ಅಂಕ ಗಳಿಕೆಯ ವಿಶ್ವಾಸವಿದೆ. ಸೆಂಟರ್ ಲೈನ್ ಸಮೀಪದಲ್ಲಿ ದೃಢ ವಿಶ್ವಾಸದ ನಡಿಗೆಯ ಜೊತೆಗೆ
ಗಳಿಕೆ ಹೆಚ್ಚಿಸಿಕೊಂಡ ವೇಳೆಯಲ್ಲಿ ಮತ್ತೆ ಚಂದು ದಾಳಿಯಲ್ಲಿ 6ರ ಡಿಫೆನ್ಸ್ ಅನ್ನುವಂಥದ್ದು ಪಂದ್ಯದಲ್ಲಿ ಪೂರ್ಣ ಪ್ರಮಾಣದ ಆಟಗಾರರನ್ನು ಉಳಿಸಿಕೊಳ್ಳುವ ಸಮಯವಾಗಿರುವಂತೆ 7ರ ಡಿಫೆನ್ಸ್ ಅನ್ನುವಂಥದ್ದು ಅಂಕಣದಲ್ಲಿ 2-0 ಇನ್ ಫೇವರ್ ಆಫ್ ಈಶ್ವರಮಂಗಲ. ಈಶ್ವರಮಂಗಲ ಮುನ್ನಡೆಯಲ್ಲಿದೆ. L&T ಲ್ಯಾಡರ್ಸ್ ಈಶ್ವರಮಂಗಲ ಪ್ರಸ್ತುತ ಅಂಕಣದಲ್ಲಿ. ಸತತ ಸ್ಪರ್ಧೆಗಳನ್ನು ಮುಂದುವರೆಸಿಕೊಳ್ಳುವಂತಹ ಹೋರಾಟವನ್ನು ಮುಂದುವರೆಸಿರುವ ಆಟಗಾರರುಗಳು ಕಾಣಬಹುದಾಗಿದೆ ಈ ಹಂತದಲ್ಲಿ. ಮುಂದಿನ 79ನೆಯ ಸ್ಪರ್ಧೆಯ ಆಟಗಾರರು ಆದರ್ಶ ಹೊಸಮಠ, ದುರ್ಗಾಂಬ ನರಿಮುಗರು ಎ ತಂಡಗಳ ಆಟಗಾರರು ಸಿದ್ಧತೆಯಲ್ಲಿ. ಬಳಿಕ 80ನೆಯ ಸ್ಪರ್ಧೆಗೂ ಕೂಡ ತಂಡಗಳಿಗೆ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದಾವೆ. ತಂಡ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಮ್ಯಾಚ್ ನಂಬರ್ 80 ಜೈ ಶ್ರೀರಾಮ್ ಗೆಳೆಯರ ಬಳಗ ಪಂಚಲದ ವಿರುದ್ಧವಾಗಿ ಚತುರ್ಮುಖ ಫ್ರೆಂಡ್ಸ್ ಉಡುಪಿ. ಜತ್ತಪ್ಪ ಜಂಪರ್ ವಿಜಿತ್ ಮಧ್ಯಂತರ ವಿರಾಮದ ಬಳಿಕದ ವೇಳೆಯಲ್ಲಿ 2-0 ಇನ್ ಫೇವರ್ ಆಫ್ ಈಶ್ವರಮಂಗಲ. ಅಶ್ವಿನ್ ದಾಳಿಯ ಮೂಲಕವಾಗಿ ಅಂಕಣದಲ್ಲಿ ಪ್ರಸ್ತುತ. ಸಮಯದ ನಿಲುವುಗಳ ಮೂಲಕವಾಗಿ ಅಂಕಣದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡಂತೆ ಮಧ್ಯಂತರ ವಿರಾಮದ ಬಳಿಕದ ವೇಳೆಯಲ್ಲೂ ಕೂಡ ಪಂದ್ಯ ಮುಂದುವರಿಯುತ್ತಾ ಇದೆ. ಪ್ರಸ್ತುತ 78ನೆಯ ಸ್ಪರ್ಧೆ ಅಂಕಣದಲ್ಲಿದೆ. ಲಿಖಿತನ ಮೂಲಕ ದಾಳಿ, ಕಾರ್ನರ್ ವಿಭಾಗದ ಅದ್ಭುತವಾದ ಆಂಕಲ್ ಹೋಲ್ಡ್ ಮೂಲಕ ಬಂಧಿಯಾದ ಆಟಗಾರ. 2-1 ಇನ್ ಫೇವರ್ ಆಫ್ ಈಶ್ವರಮಂಗಲ. 1ರಲ್ಲಿ ಸ್ಪರ್ಧೆ. ಕ್ವಾರ್ಟರ್ ಫೈನಲ್ ಹಂತವನ್ನು ಪ್ರವೇಶ ಮಾಡುವ ತಂಡಗಳಿಗೆ ಅದಾಗಲೇ ಒಂದು ಪ್ರಶಸ್ತಿ ಅಂತೂ ಖಚಿತವಾಗಲಿದೆ. ಟ್ರೋಫಿಯನ್ನು ನೀಡಲಾಗ್ತದೆ ಪ್ರತಿ ತಂಡಕ್ಕೂ ಕೂಡ. ಇನ್ ಫೇವರ್ ಆಫ್ ಈಶ್ವರಮಂಗಲ. 3-1ರಲ್ಲಿ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುವಂತಹ ಹೋರಾಟದ ಸ್ಥಿತಿಯಲ್ಲಿ ಪಂದ್ಯ ಪ್ರಸ್ತುತ ಅಂಕಣದಲ್ಲಿದೆ. ಮನೆಯ ಮೂಲಕ ದಾಳಿ ಮುಂದುವರಿತಾ ಇದೆ. ಮುಂದಿನ 79ನೆಯ ಹನಾಹನಿಯಲ್ಲಿರತಕ್ಕಂಥ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ.
4-1 in favor of Ishwan Mangala. ಅಣ್ಣ ಒಂದು 21 ಸ್ಪರ್ಧೆ ಆರಂಭದ ವೇಳೆಯಲ್ಲಿ ಆದರ್ಶ ಹೊಸಮಠದ ವಿರುದ್ಧವಾಗಿ ಪ್ರಸ್ತುತ ಅಂಕಣದಲ್ಲಿ ಪ್ರಬಲ ಎರಡು ತಂಡಗಳ ಹೋರಾಟವನ್ನು ಕಾಣ್ತಾ ಇದ್ದಾವೆ. 79ನೆಯ ಸ್ಪರ್ಧಾಕಣದಲ್ಲಿ ನಾವಿದ್ದೇವೆ. ಮುಂದಿನ 80ನೆಯ ಸ್ಪರ್ಧೆಗೆ ನೋಡಿ ತಂಡ ಸಿದ್ಧತೆಯಲ್ಲಿರಿ. ಮ್ಯಾಚ್ ನಂಬರ್ 80. ಜೈ ಶ್ರೀರಾಮ್ ಗೆಳೆಯರ ಬಳಗ ಪಂಜಲ ಎಲ್ಲಿದ್ದೀರಾ? ಅಲ್ಲ, ಪಂಜಲದ ಕ್ಲೋಲರ್ ಜೈ ಶ್ರೀರಾಮ್ ಪಂಜಲ. ಹಾ, ಚತುರ್ಮುಖ ಫ್ರೆಂಡ್ಸ್ ಉಡುಪಿ. ಹಾ, ಸಂಘಟಿತವಾದ ಬಲದ ಜೊತೆಗೆ ಆಕಾಶನನ್ನ ಹೊರಗಟ್ಟಲಾಗಿದೆ. ಆ ಮೂಲಕವಾಗಿ ಸ್ಪರ್ಧೆಯಲ್ಲಿ ಮತ್ತೆ ಚೇತನ್ ದಾಳಿಯಲ್ಲಿ ನಿರೀಕ್ಷಿತವಾದ ಆಟದ ವೈಖರಿಯನ್ನು ಬಳಸಿಕೊಳ್ಳುವ ಪ್ರಮೇತೆಗಳಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ವಿಧಾನವನ್ನು ಮುಂದುವರಿಸಿಕೊಂಡಂತೆ ಸ್ಪರ್ಧಾಕಣದಲ್ಲಿ ಗಳಿಕೆ ಹೆಚ್ಚಿಸಿಕೊಂಡ ಆಟಗಾರರು ನರಿಮೊಗರು ದುರ್ಗಾಂಬ. ಸಚಿನ ದಾಳಿಯಲ್ಲಿ 2 ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ಪ್ರತಿ ಹೋರಾಟವನ್ನು ಸಂಘಟಿಸಲೇಬೇಕಾಗಿದೆ. ಕಡಿಮೆ ಅವಧಿಯ ಸ್ಪರ್ಧೆ ರೋಲಿಂಗ್ ಎಸ್ಕೇಪ್ ಆಗುವ ಮೂಲಕ 2-1 ಇನ್ ಫೇವರ್ ಆಫ್ ಎರಡು ಒಂದರಲ್ಲಿ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ತವಕದಲ್ಲಿ in favor of Narimagaru. Padmamba Narimagaru. ಎರಡು ಒಂದರಲ್ಲಿ ಮತ್ತೆ ಸ್ಪರ್ಧೆ ಆರಂಭಗೊಂಡ ವೇಳೆಯಲ್ಲಿ ಆಕಾಶ ದಾಳಿಯಲ್ಲಿರುವಂತೆ ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ವಿಶ್ವಾಸಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಸ್ಪಷ್ಟತೆಯ ನಿಲುವು ಆಟಗಾರನಲ್ಲಿದೆ. ಅಂಕವಿಲ್ಲದೆ ಮರಳುವ ವೇಳೆಯಲ್ಲಿ ವಿಶ್ವಾಸ ಮತ್ತೆ ಮುಂದುವರಿದಾಗ ಗಳಿಕೆಯನ್ನು ಹೆಚ್ಚಿಸಿಕೊಂಡ
ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಡಿಪೆಂಡರ್ಗಳು ಆಟಗಾರ ಸಚಿನ ಸತತವಾಗಿ ಅಂಕ ಗಳಿಕೆಯನ್ನು ವಿಶ್ವಾಸ ಆಫ್ ಟೈಮ್ 3-2 ಸ್ಪರ್ಧೆ ನರಿಮೊಗರು ಮುನ್ನಡೆಯಲ್ಲಿ 3-2. ಹಲ್ ಮತ್ತೆ ಜತಪ್ಪ ಆಕಾಶ ಪ್ರತಿದಾಳಿಯನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿದ್ದಂತೆ ಸ್ಪರ್ಧೆಯ ಕಣದಲ್ಲಿ ಶ್ರೇಷ್ಠತೆಯ ಹೋರಾಟಗಳನ್ನು ಮುಂದುವರಿಸಲೇಬೇಕಾದ ಅನುಭವಗಳಲ್ಲಿರುವಂತಹ ಆಟಗಾರರು ಅಲ್ಪ ಅಂತರದ ಮುನ್ನಡೆಯ ಜೊತೆಗೆ ಸ್ಪರ್ಧೆ ದಿಟ್ಟತೆಯ ಚೇತನ್ ಫ್ರಮ್ ಕುಂದಾಪುರ. ಚೇತನ್ ಇಂಚುಗಳ ಅಂತರದಲ್ಲಿ ಮಿಡ್ ಲೈನ್. ಕುಂದಾಪುರದ ಮೀನಿಗೆ ಬಲ ಬೀಸಿದ ಆದರ್ಶ ಹೊಸಮಠ ಪ್ರಬಲ ದಾಳಿಗಾರನ ಬಂಧನದ ಜೊತೆಗೆ 3-3 ಸಮಾನ ಸ್ಥಿತಿಯಲ್ಲಿ ಹೋರಾಟವಿದೆ. ಕೊನೆಯ 2 ನಿಮಿಷ 3 ಈಚ್. ಪಂದ್ಯ ಗಳಿಕೆಯ ಅದ್ಭುತ ಆರಂಭಗಳ ಜೊತೆಗೆ 3 ಈಚ್ ಸಮಾನತೆ ಅಂಕಗಳ ಆಧಾರದಲ್ಲಿ ಪ್ರತಿ ಹೋರಾಟದ ಪ್ರತ್ಯುತ್ತರವನ್ನು ನೀಡುವ ಸಮಯಗಳಲ್ಲಿ ಶ್ರೇಷ್ಠತೆಯ ಕಬಡ್ಡಿಯ ಆಭರಣವನ್ನು ಕಾಣ್ತಾ ಇದೆ. ಅಂಕಣದಲ್ಲಿ ಮೂಲಕವಾಗಿ ವಿಶ್ರಾಂತಿಯ ಕೋರಿಕೆ. ಆಕಾಶದಾಳಿಯಲ್ಲಿ ಪ್ರಸ್ತುತ ಅಂಕಣದಲ್ಲಿ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಬಸವನ ಮೂಲಕವಾಗಿ ಆಂಕಲ್ ಮೂಲಕ ಪುನೀತನ ಬೇಟೆ ಪ್ರಬಲ ದಾಳಿಗಾರನ ಬಂಧನ 4-3 ಸ್ಪರ್ಧೆ ಅಂಕಗಳ ಆಧಾರದಲ್ಲಿ ಆದರ್ಶ ಹೊಸಮಠ 1 ಅಂಕದ ಮುನ್ನಡೆಯ ಜೊತೆಗೆ ಪಂದ್ಯದಲ್ಲಿದೆ. ಸಚಿನ್ನ ಪ್ರಸ್ತುತ ದಾಳಿಯಲ್ಲಿ ಬೋನಸ್ ಆಫ್ ಆಗಿದೆ. 4 ಡಿಪೆಂಡರ್ಗಳ ಮಧ್ಯೆ ಸಚಿನ ಪವರ್ ಎನರ್ಜಿ ಸ್ಟಾಮಿನಾ ಕೆಜಿ ವಿಭಾಗದ ಅದ್ಭುತ ದಾಳಿಯ ಮೂಲಕ ಅಂತ್ಯಗೊಂಡ ಪಂದ್ಯ ಆದರ್ಶ ಹೊಸಮಠದ ಗೆಲುವಿನ ಜೊತೆಗೆ ಅಭಿನಂದನೆಗಳು ದುರ್ಗಾಂಬ ನರಿಮುಗುರು ತಂಡಕ್ಕೆ. ಬನ್ನಿ, ಜೈ ಶ್ರೀರಾಮ್ ಗೆಳೆಯರ ಬಳಗ ಪಂಚಲ ಚತುರ್ಮುಖ ಫ್ರೆಂಡ್ಸ್ ಉಡುಪಿ.
ಸಚಿನ ಲೋಕಾಪುರ ಅನಿಲ ಬಾಗಲಕೋಟೆ ಅನಿಲ ಹುಣಸಾಳ ಪ್ರವೀಣ ಬೇಗ ಬರಪ್ಪ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಶಬರಿ ಫ್ರೆಂಡ್ಸ್ ಕಾವೂರು, ಸಿಟಿಕೆ ಚಿಕ್ಕಮಗಳೂರು ಎರಡು ತಂಡಗಳ ನಾಯಕರೇ ಸಿದ್ಧವಾಗಿರಿ. ಮ್ಯಾಚ್ ನಂಬರ್ 81. चरण निकलेगा था नेक्स्ट मैच. हाँ शबरी फ्रेंड्स का और निकले ये निकले ना अब ओके कहता हूँ. हाँ अगल जला कर ಸಿಟಿ ಕೆ ಚಿಕ್ಕಮಗಳೂರು ಶಬರಿ ಫ್ರೆಂಡ್ಸ್ ಕಾವೂರು ಈ ನೋಡಿ ಎರಡು ತಂಡಗಳ ನಾಯಕರೇ ಸಿದ್ಧಗೊಳ್ಳುವಂತೆ 81ನೇಯ ಸ್ಪರ್ಧೆಗಾಗಿ. ಪ್ರಸ್ತುತ ಅಂಕಣದಲ್ಲಿ 80ನೇಯ ಸ್ಪರ್ಧೆ ಇದೆ. ರೋಲಿಂಗ್ 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 ಎಸ್ಕೇಪ್ ಆದ ಆಟಗಾರ. ಮೂಲಕವಾಗಿ ಸೂಪರ್ ರೈಡ್ ದಾಖಲಾಗ್ತಾ ಇದೆ ಅಂಕಣದಲ್ಲಿ. ಬದ್ಧತೆಯ ಆಟದ ಮೂಲಕವಾಗಿ ಅಂಕಣದಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಈ ಮೂಲಕ ನನಗೆ ಹ್ಯಾಂಡ್ ಟಚ್ ಮಾಡುವ ವಿಧಾನ. ಪವರ್ ಆಫ್ ಮ್ಯಾಚ್, ಎನರ್ಜೆಟಿಕ್ ಪವರ್. ಆಟಗಾರ ಮರಳುವ ವೇಳೆಯಲ್ಲಿ ಅಂತರವನ್ನು ಕಾಯ್ದುಕೊಂಡಂತ ಸ್ಪರ್ಧೆ ಸೇಡು ಮುಂದುವರಿತಾ ಇದೆ ಅಂಕಣದಲ್ಲಿ. ಸೂಪರ್ ರೈಡ್, ಸತತವಾಗಿ ಸೂಪರ್ ರೈಡ್ ದಾಖಲಾಗ್ತಾ ಇದೆ ಎರಡು ಅಂಕಣಗಳಲ್ಲಿ. 3-3 ಪಂದ್ಯ. ತೇಜಸ್ ಎಂಟರ್ ದ ಲೋಬಿ, ಸೆಲ್ಫ್ ಔಟ್. ಬೋನಸ್ ಸಿಕ್ಕಿದೆ ದಾಳಿಗಾರನಿಗೆ. 4-4 ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಶ್ರೀರಾಮ ಗೆಳೆಯರ ಬಾಬಾ ಮಾರಣಾಂತಿಕವಾಗಿರತಕ್ಕಂಥ ಕಿಕ್ ಮೂಲಕವಾಗಿ ಅಂಕ ಗಳಿಕೆಯನ್ನ ಹೆಚ್ಚಿಸಿಕೊಂಡಂತ ಆಟಗಾರ. ತುಳುವಿನಲ್ಲಿ ಬಂದ್ಬಿಡ್ದಾನ ಮುಸುಂಟಿಗೆ ದುಂಕಿ ಮಗ್ಗಿ. ಐದು 4 ಸ್ಪರ್ಧೆ ಮುಂದುವರಿತಾ ಇದೆ. ಸಮಯದ ಪರಿಕಲ್ಪನೆಗಳ ಮೂಲಕವಾಗಿ ಅಂಕಣದಲ್ಲಿ ಒಳಗೊಳ್ಳುವಂತ ಆಟಗಾರರುಗಳ ಮೂಲಕ ಸ್ಪರ್ಧಾ ಕದನ ಮುಂದುವರಿಯುತ್ತಾ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅವಕಾಶಗಳನ್ನು ಪಡೆದುಕೊಳ್ಳುವಂತ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಈ ಮೂಲಕ ಸಮಯದ ಪರಿಜ್ಞಾನಗಳ ಜೊತೆಗೆ ಅಂತರ. ಲೈನ್ ಅಂಪೈರ್ ಪಂದ್ಯವಾಗ ಔಟೆ. ಅಂತಿಮ ಆಟಗಾರ ಕಣದಲ್ಲಿ ಅಂಕದ ಜೊತೆಗೆ ಮರಳುವ ವೇಳೆಯಲ್ಲಿ ಅಂತರ. 6-5 ಸ್ಪರ್ಧೆಯನ್ನ ಕಾಣ್ತಾ ಇದ್ದಾವೆ. ನೀಲಕಾಯದ ಆಟಗಾರ ಪಂಚಲದ ಪಂಚಿನಲ್ಲಿ ಸಿಲುಕಿಕೊಂಡ ಆಟಗಾರ. ಬಸವಳಿದಂತೆ ಬಂಧನಕ್ಕೊಳಪಟ್ಟ ಆಟಗಾರ. ಮಧ್ಯಂತರದ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. 7-6 ಸ್ಪರ್ಧೆ. 7-6 in favor of ಪಂಚಲ.
ಉಡುಪಿಯ ಮುನ್ನಡೆ 1 ಅಂಕದ ಅಂತರದಲ್ಲಿ 7-6ರಲ್ಲಿ ಉಡುಪಿ ಚತುರ್ಮುಖ ಫ್ರೆಂಡ್ಸ್ ಉಡುಪಿ ಮುನ್ನಡೆಯಲ್ಲಿ. 7-6 7-6ರಲ್ಲಿ ಮೊದಲ ಅವಧಿಯಲ್ಲಿ ಅದ್ಭುತ ದಾಳಿಯ ಮೂಲಕವಾಗಿ ಸೂಪರ್ ರೈಡ್ ದಾಖಲಿಸಿದ ಆಟಗಾರ. ಬೆಳಗಿನ ಜಾವದ 10:30 ಕಳೆತಾ ಇದೆ. ಕಳೆದ ರಾತ್ರಿ 12:36 ಆರಂಭಗೊಂಡ ಪಂದ್ಯಾವಳಿ ನಿರಂತರ ವಿಶ್ರಾಂತಿಗಳಿಲ್ಲದೆ ನೋಡಿ. ಮುಂದಿನ 81ನೇ ಸ್ಪರ್ಧೆಯಲ್ಲಿ ಶಬರಿ ಫ್ರೆಂಡ್ಸ್ ಕಾವೂರು, ಸಿಟಿಗೆ ಚಿಕ್ಕಮಗಳೂರು. ಚಿಕ್ಕಮಗಳೂರು ಎಲ್ಲಿದ್ದೀರಾ? ಸಿಟಿಗೆ ಟೀಮ್ ಇಲ್ವಾ? ಇಲ್ಲಿ ಬನ್ನಿ, ಮುಂದೆ ಬನ್ನಿ. ಅಲ್ಲೆಲ್ಲ ನಿಂತ್ಕೊಂಡು ಕಾಯ್ಬೇಡಿ, ಬನ್ನಿ. ಕೊನೆ 2 ನಿಮಿಷಗಳ ಅವಧಿ. ಶಬರಿ ಕಾವೂರು ಬಲೆ ಇಂಚು ಎದುರು ಬಲೆನಾ 2 ನಿಮಿಷ ಘೋಷಣ ಇಂಚು ಬಲೆ ಎದುರು. ಏಳು 6ರಲ್ಲಿ ನೀರಿನ ಸಪ್ಲೈ ಮೂಲಕ ಬಾಹುಬಲಿ ಸಂದೀಪ್ ಇರುವುದೇ ಬಾಹುಬಲಿ ತುಂಬದು ವಿಧಾಡ್ದನ್ನು ಅಣ್ಣ ಕ್ಯಾಮರಾಮನ್ ಆರೆಗೊಂದು ಜೂಮ್ ಮಾಡಲೆ ಮಾರೆ. ಓಯ್ ಕ್ಯಾಮರಾಮನ್ ಜೂಮ್ ಮಾರೇ ಮಾಡಲಿ. ತಿರ್ಗಲೆ ಅಂಚು ತಿರ್ಗಲೆ ಮೇರೆ ತಿರ್ಗಾನಾಗ 6 ಇಲ್ಲಡೆ ಎತ್ತುವೇರ ಅಂದ್ ಮಾರೆ. ಸ್ಲೋ ಕ್ಯಾಮರಾಮನ್ ಪಾಪ. ಸ್ಪರ್ಧೆ ಮುಂದುವರಿಯುತ್ತಾ ಅಂಕಣದಲ್ಲಿ ಹೋರಾಟಗಳ ಮೂಲಕವಾಗಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಂಕಣದಲ್ಲಿ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಅಂತಿಮ ನಿಮಿಷದ ಘೋಷಣೆಯಾಗಿದೆ. ಲೈನ್ ಅಂಪೈರ್ ನಿರೀಕ್ಷಿತವಾದ ಆಟದ ಮೂಲಕ ಅಂಕದ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬೇಕಾಗಿದೆ. ರೋಲಿಂಗ್ ಜಂಪಿಂಗ್ ಎಸ್ಕೇಪಿನ ಮೂಲಕ ಗಳಿಕೆ ಹೆಚ್ಚಿಸಿಕೊಂಡ ಹೆಂಗೊಂತ ಮಲ್ಪಡವ ವಿನ್ನಿ 7 ಈಚ್ 7-7ರಲ್ಲಿ ಸಮಬಲದಲ್ಲಿ ಪಂದ್ಯ. ಕಡಿಮೆ ಖರ್ಚಿನಲ್ಲಿ ಹೆಡ್ ಮಸಾಜ್ ಮಾಡುವ ವಿನ್ನಿ ಕನಪಾದೆ. ಆಯಿಲ್ ನೀವೇ ತರಬೇಕು. ಸ್ಪರ್ಧೆ ಮುಂದುವರಿಯುತ್ತಾ ಅಂಕಣದಲ್ಲಿ ಹೋರಾಟವನ್ನು ಕಾಣ್ತಾ ಇದ್ದಾವೆ ನೋಡಿ. ಮುಂದಿನ 81ನೇ ಸ್ಪರ್ಧೆಗೆ ಶಬರಿ ಫ್ರೆಂಡ್ಸ್ ಸಿದ್ಧತೆಯಲ್ಲಿ ಮಾಡಿಕೊಳ್ಳಿ. ಸಿಟಿಗೆ ಚಿಕ್ಕಮಗಳೂರು. ಆ ಬಳಿಕ 82ನೇ ಸ್ಪರ್ಧೆಗಾಗಿ ಸಿದ್ಧಿವಿನಾಯಕ ಬೀದಿಗುಡ್ಡೆಯ ವಿರುದ್ಧವಾಗಿ ಶಬರಿ ಫ್ರೆಂಡ್ಸ್ ಕಾವೂರು ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿ 81, 82 ಎರಡೂ ಸ್ಪರ್ಧೆಗಳಿಗೆ ಕರೆಯನ್ನು ರವಾನಿಸಿದವ. ಪ್ರೀ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಅದಾಗಲೇ L&T ಈಶ್ವರಮಂಗಲ ಪ್ರವೇಶವನ್ನು ಮಾಡಿದೆ. Match over. ಅಣ್ಣ ಶಬರಿ ಕಾವೂರು ಬಲೆ ಬಲೆ
ಸುಜಿತ್ ವೇನೂರು. ಶಶಿ ಶಶಿ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಅಂಕಣದಲ್ಲಿ ಎರಡು ಪ್ರಬಲ ತಂಡಗಳ ಹೋರಾಟಗಳನ್ನು ಕಾಣ್ತಾ ಇದ್ದಾವೆ. ಇದು 81ನೆಯ ಸ್ಪರ್ಧೆ. ಪ್ರಸ್ತುತ ದಿನದಲ್ಲಿ 18 ಸ್ಪರ್ಧೆಗಳು ಬಾಕಿ ಉಳಿದಿವೆ ಇನ್ನು ಕೂಡ ಕ್ರೀಡಾಕೂಟದಲ್ಲಿ. ಒಂದು ಸಮಬಲ. ಸಮಾನ ಹೋರಾಟಗಳಲ್ಲಿ ಪಂದ್ಯದ ಮೊದಲ ಬದಿಯ ವೇಳೆಯಲ್ಲಿ ಆಟವನ್ನು ಕಾಣ್ತಾ ಇದ್ದಾವೆ. ಎರಡು ತಂಡಗಳಲ್ಲಿ ಪ್ರಬಲವಾಗಿರತಕ್ಕಂಥ ಆಟಗಾರರುಗಳ ಮೂಲಕ ಜಾನಮಯ ಪ್ರದರ್ಶನವನ್ನು ಕಾಯ್ದಿರಿಸಿಕೊಂಡಂತ ಆಟಗಾರರುಗಳು ಅಂಕಣದ ಒಳಭಾಗದಲ್ಲಿದ್ದಾರೆ. ಸ್ಪಷ್ಟತೆಯ ಡಿಫೆನ್ಸ್ ವಿಭಾಗವನ್ನು ಕಾಯ್ದಿರಿಸಿಕೊಂಡಂತ ಆಟಗಾರರು ಈ ಮೂಲಕವಾಗಿ ಅಂಕಣದಲ್ಲಿ ಅಭಿಯ ಮೂಲಕ ದಾಳಿ. ವೇನೂರಿನ ಪ್ರತಿಭಾನ್ವಿತ ಆಟಗಾರ ಎಸ್, ಅದ್ಭುತವಾದ ಡಿಫೆನ್ಸ್. ಮಧ್ಯಗೆರೆಯಲ್ಲಿ ಎದುರಾಳಿದಾರಿಗಾರರನ್ನು ಬಂಧಿಸುವ ಮೂಲಕವಾಗಿ 3-2 ಕಾವೂರಿನ ಮುನ್ನಡೆ. ಅಲ್ಪ ಅಂತರವಿದೆ ಸ್ಪರ್ಧೆಯಲ್ಲಿ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಟೋ ಮೂಲಕವಾಗಿ ಅಂಕ ಗಳಿಸಿಕೊಳ್ಳುವಂತ ವಿಶ್ವಾಸವಿತ್ತು. ಆದರೆ ಆಫ್ ಟೈಮ್ 3-2 ಕಾವೂರು.3-2 ಸ್ಪರ್ಧೆ ಮುಂದುವರೆಸಿಕೊಳ್ಳುತ್ತಾ ಅಂಕಣದ ಒಳಭಾಗದಲ್ಲಿರುವಂತೆ
ಸ್ಪಷ್ಟತೆಯವಾದ ಅದ್ಭುತವಾದ ಡಿಫೆನ್ಸ್ ವಿಭಾಗ ಕಾವೂರಿನ ಅಂಕಣದಲ್ಲಿದೆ. ಆ ಮೂಲಕವಾಗಿ ಪಂದ್ಯ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಯಶಸ್ವಿಯಾಗಿ ನಿಭಾಯಿಸಿಕೊಂಡ ಆಟಗಾರರು. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ಮೂರು ಮೂರರ ಸಮಬಲದಲ್ಲಿ ಪಂದ್ಯವಿದೆ. ಮಧ್ಯಗೆರೆಯ ಸಮೀಪದಲ್ಲಿ ಮತ್ತೆ ಎದುರಾಳಿಯ ಆಟಗಾರನನ್ನು ಬಂಧಿಸುವ ಮೂಲಕವಾಗಿ ಅಂಕಣದಲ್ಲಿ ಪ್ರತಿ ಹೋರಾಟವನ್ನು ದಾಖಲಿಸಿಕೊಳ್ತಾ ಇದೆ. 4-3ರಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಮುನ್ನಡೆಯಲ್ಲಿ ಕೊನೆಯ ನಿಮಿಷ ಚಿಕ್ಕಮಗಳೂರು ಮುನ್ನಡೆಯಲ್ಲಿದೆ. ಅಲ್ಲ ನೆಕ್ಸ್ಟ್ ಮಾತ್ರ ಟೀಮ್ದಾಗಲ್ಲ ಖಾಲಿ ಎಕ್ಸ್ಟ್ರಾ ಪ್ಲೇಯರ್ಸ್ನಕ್ಕೆಲ್ಲ ಒಂಜಿ ಕೋಚ್ ಮಾತ್ರ ಉಲಾಯಿ ಬರೋಡು ಬಾಕಿದಾಗ ಏರ್ಲ ಬರಬಲ್ಲಿ ಮುಲು ಜನ ಜಾಸ್ತಿ ಆನಂದಂಡ ಕುಲ್ಲರ ಜಾಗಿಜ್ಜಿ ಪೂರ ಲೋಬಿಡಿ ಕುಲ್ಲುವೇರು ಅನ್ನ ಮುಲ್ಪ ಟೀಮ್ದಾಗ್ಲಿಗೆ ದೀತಿನ ಚೇರ್ನಿ ಕುಲ್ಲ ಕೊಡಲ್ ಪಡ್ದು ದಯದಿ ಇದಾವೆ 7 ಜನ ಎಕ್ಸ್ಟ್ರಾ ಕುಲ್ದಾರ ಮಾತೇರಲ್ಲ ಕೊಡು 2 ಸೈಡ್ಲ ಟೀಮ್ದ ಪ್ಲೇಯರ್ಸ್ನಕ್ಲೈ ಮಾತ್ರ ಲಕ್ಕುವೇರು ಆಗ್ಲ ಹಾ ಬಂಡ ಅಲ್ಲೇ ಈ ಕಡೆ ಬಂಡ್ರ ಸುಜಿತ್ ಎಂಚುವಲೆ ಲೋ ಬಿಡಿಕೊಳ್ಳೋಡ್ಚು. ಸ್ಪಷ್ಟತೆಯ ಅವಕಾಶಗಳನ್ನು ಪಡೆಕೊಂಡಂತ ಆಟಗಾರರುಗಳಲ್ಲಿ ಪ್ರತಿ ಹೋರಾಟದ ಯಶಸ್ಸಿನ ಮೂಲಕವಾಗಿ ಗಳಿಕೆ ಹೆಚ್ಚಿಸಿದರೊಂದಿಗೆ ಸ್ಪರ್ಧೆ ಸಂಪನ್ನ. 8 ನಿಮಿಷ ಕಡೆ ಕಾಲ ಆತನ 4-3ರಲ್ಲಿ ಸ್ಪರ್ಧೆ. ಅಣ್ಣ 82ನೇ ಮ್ಯಾಚ್ ತಗಲ್ಬಲೆ ಸಿದ್ಧಿವಿನಾಯಕ ಬೀದಿಗುಡ್ಡೆ ಶಬರಿ ಫ್ರೆಂಡ್ಸ್ ಕಾವೂರು ಬನ್ನಿ ಬೇಗ. ಸ್ಪರ್ಧೆ ಆರಂಭದ ವೇಳೆಯಲ್ಲಿ ಸಿದ್ಧಿವಿನಾಯಕ ಬೀದಿಗುಡ್ಡೆಯ ವಿರುದ್ಧವಾಗಿ ಶಬರಿ ಕಾವೂರು
ಕರ್ನಾಟಕದ ಉದ್ದಗಲದಿಂದ ಆಯ್ದ ಆಟಗಾರರು ಸಂಗಮಗೊಂಡಿರುವಂತಹ ಹೋರಾಟದಲ್ಲಿ ಸಪಾನ್ ಕಮಲೇಶ ಮರಳುವ ವೇಳೆಯಲ್ಲಿ ಸಪಾನ್ ದಾಳಿಯಲ್ಲಿ ನಿರ್ಧಾರಿತ ಸಮಯದಲ್ಲಿ ಪಂದ್ಯ ಗೆದ್ದುಕೊಳ್ಳುವ ಹುಮ್ಮಸ್ಸು, ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ಬೋನಸ್ನೊಂದಿಗೆ ಸಪಾನ್ ಮರಳಿದ ಆಟಗಾರ ಬದ್ಧತೆಯ ಪ್ರತಿ ಹೋರಾಟಗಳ ಜೊತೆಗೆ ಅಂಕಣದಲ್ಲಿ ಶ್ರೇಷ್ಠತೆಯ ಲಯವನ್ನು ಕಾಣುವ ತವಕದಲ್ಲಿರತಕ್ಕಂತೆ ನಿರೀಕ್ಷಿತ ಆಟವನ್ನು ಕಂಡಂತ ಯೋಜನೆಗಳು ಅಂಕಣದಲ್ಲಿದೆ. ಒಂದು ಶೂನ್ಯದಲ್ಲಿ ಕಳೆದ ದಾಳಿಯಲ್ಲಿ ಸಿದ್ಧಿವಿನಾಯಕ ಬೀದಿಗುಡ್ಡೆಯ ಪ್ರಬಲ ಡಿಪೆಂಡರ್ಗಳ ಮಧ್ಯೆ ಸಿಲುಕಿಕೊಂಡ ಆಟಗಾರ 1-1 ಸಮಬಲದಲ್ಲಿ ಪಂದ್ಯ. ಕಮಲೇಶ ದಾಳಿಯ ಮೂಲಕ ಪ್ರಸ್ತುತ ಅಂಕಣದಲ್ಲಿ ಬಂದಿಯಾಗಿದೆ. ಸೌಂಡ್ ಬಾಕ್ಸ್ ಬಂದಾಗಿದೆ. ಹಲೋ ಹಲೋ ಹಲ್ ಹಲೋ ಹಲ್ ಹಲೋ 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 ಚೆಕ್ ಹಲೋ ಎಷ್ಟು ಮತ್ತೆ ದಾಳಿಯಲ್ಲಿರುವಂತಹ ಮತ್ತೆ ಮುಂದುವರಿತಾ ಇದೆ ಐವರು ಡಿಪೆಂಡರ್ಗಳ ಮಧ್ಯೆ ಸ್ಪರ್ಧೆಯಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡಂತ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಪರಿಣಾಮ 2-1 ಬೀದಿಗುಡ್ಡೆ ಮುನ್ನಡೆಯಲ್ಲಿದೆ. 2-1 ಇನ್ ಫೇವರ್ ಆಫ್ ಬೀದಿಗುಡ್ಡೆ. ಗಿರೀಶ, ಉತ್ತರ ಕನ್ನಡದ ಸಿರಸಿಯ ಹುಡುಗ ಗಿರೀಶ ಪ್ರಸ್ತುತ ದಾಳಿಯ ವೇಳೆಯಲ್ಲಿ ಬಾಗಲಕೋಟೆಯ ಪೂರ್ಣ ಪ್ರಮಾಣದ ಡಿಫೆನ್ಸ್ ಅಂಕಣದಲ್ಲಿ ಉತ್ತರ ಕನ್ನಡದ ಹುಡುಗ ಅದ್ಭುತವಾದ ದಾಳಿಯ ಮೂಲಕವಾಗಿ ಮರಳುವ ವೇಳೆಯಲ್ಲಿ ಮಧ್ಯಗೆರೆಯ ಸಮೀಪ ಪ್ರಸ್ತುತ ಹೋರಾಟದ ಅವಕಾಶಗಳನ್ನು ಪಡೆದುಕೊಳ್ಳುವಂಥ ಶಿಸ್ತಿನ ಆಟವನ್ನು ಕಾಣಬಹುದಾಗಿದೆ. ಬೋನಸ್ ಹಾಫ್ ಟೈಮ್ ಇಸ್ ಓವರ್. ಮಧ್ಯಂತರ ವಿರಾಮದ ಘೋಷಣೆಯನ್ನು ಮಾಡಲಾಗಿದೆ. ಮೊದಲ ಅವಧಿಯ ಆಟ ಸಂಪನ್ನದ ವೇಳೆಯಲ್ಲಿ ಪ್ರಸ್ತುತ 2-2 ಪಂದ್ಯ. ಗಿರೀಶ ಪ್ರಸ್ತುತ ಅಂಕಣದಲ್ಲಿ ಆಟದ ಮೂಲಕವಾಗಿ ಅವಕಾಶಗಳನ್ನು ಪಡೆದುಕೊಳ್ಳುವ ಯೋಜನೆ. ಅನ್ನ ಗಾಲಿ ಹೊರ್ತುದಿರು ಎಂಚ ಸರಿಯಾವ ಗಾಲಿ ಹೊರ್ತೊಂದುಳ್ಳೇರು ಪಾಪಾರು ಅರ ಬಲೂನು ಗಾಲನ ಗಾಲಿ ಬಾಡ್ದು ಅರ್ನ ಗಾಲಿಯನ್ನ ತಿಂಜಿದು ಹಂಚಿ. ಕಮಲೇಶ ಪ್ರಸ್ತುತ ಅಂಕಣದಲ್ಲಿ ಮತ್ತೆ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ದ್ವಿತೀಯ ಅವಧಿಯಲ್ಲಿ 2-2 ಪಂದ್ಯ. ಚರಣನ ಬೇಟೆಯ ಮೂಲಕ 3-2 ಗಳಿಕೆ.
3-2 ಇನ್ ಫೇವರ್ ಆಫ್ ಟೀಮ್ ಶಬರಿ ಕಾವೂರು. ಮುಂದಿನ ಸ್ಪರ್ಧೆ 83ನೆಯ ಸ್ಪರ್ಧೆಗಾಗಿ ಹನುಮಾನ್ ಫ್ರೆಂಡ್ಸ್ ಸ್ವಾಮಿ ಕೊರಗಜ್ಜ ಕುತ್ಲೂರು. ಅಣ್ಣ ಕುತ್ಲೂರದ ಜವನೇ ರೋಲರ್ ಹಾಂ ಇತ್ತೆಲೆತ್ತೆ ಅವನಿಗ್ಲೇನು ಲಾಕದುಂತಲೇ ಇಂಚಲಿಡಿ. ಕೊನೆಯ ಅವಧಿಗಳಲ್ಲಿ ಸ್ಪರ್ಧೆ ಅಣ್ಣ ಹನುಮಾನ್ ಫ್ರೆಂಡ್ಸ್ ತಗಲು ಏದಕ್ಲು ರೋಲರ್ ಹಾಂ ಬಲೆ ರಡ್ಡಿಮ್ ತಗಲ. ಪಂದ್ಯದ ಪ್ರತಿ ಅವಧಿಗಳಲ್ಲಿ ಸಮಯ ಕಳೆಯುವ ಆಟಗಾರರಲ್ಲಿರತಕ್ಕಂತಹ ಮಸೀದು 3-2 ಪಂದ್ಯ. 3-2 ಇನ್ ಫೇವರ್ ಆಫ್ ಟೀಮ್ ಶಬರಿ ಕಾವೂರು. 3-2 ಪಂದ್ಯ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂಥ ವಿಧಾನಗಳನ್ನು ಮುಂದುವರಿಸಿಕೊಂಡಂಥ ಸಹ ಅದ್ಭುತ ಅನಾವಷ್ಟದಲ್ಲಿ ಅದ್ಭುತವಾಗಿರತಕ್ಕಂಥ ಟ್ಯಾಕಲ್ ಪಾಯಿಂಟ್ ಬರ್ತಾ ಇದೆ. 4-2 4-2. ನಿರೀಕ್ಷಿತ ಸಮಯದಲ್ಲಿ 2 ಅಂಕ. ಲಾಸ್ಟ್ ಮಿನಿಟ್ ಆಫ್ ದ ಗೇಮ್, ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ಅಂತಿಮ ನಿಮಿಷದ ಘೋಷಣೆ ಆಗಿದೆ. ಆ ಘೋಷಣೆ ಆಯ್ಬಕ್ಕನೆ ಕಿರಿಸೆ ಮೂಲುಂತುದನು. ಯುವ ಪ್ರತಿಭಾನ್ವಿತರುಗಳ ಮಧ್ಯೆ ಹೋರಾಟದ ದಾಳಿ ಮುಂದುವರಿಸಿಕೊಳ್ಳುವ ತವಕಗಳಲ್ಲಿ ಪ್ರಬಲತೆ ಕಾವು ಅಂಕಣ ಮಧ್ಯಗೆರೆಯಲ್ಲಿ ಬಂಧನಕ್ಕೊಳಪಟ್ಟ ಆಟಗಾರ ಮೂಲಕವಾಗಿ ಶಬರಿ ಕಾವೂರು ಪ್ರಸ್ತುತ 3 ಅಂಕಗಳ ಮುನ್ನಡೆಯ ಜೊತೆಗೆ ಕಿವಿ ಗುಯಿ ಹೊಡುತ್ತಿದೆಯೇ? ಎಂಬತ್ತ 3ನೆಯ ಸ್ಪರ್ಧೆಗಾಗಿ ಹನುಮಾನ್ ಫ್ರೆಂಡ್ಸ್ ವಿರುದ್ಧವಾಗಿ ಸ್ವಾಮಿ ಕೊರಗಜ್ಜ ಕುತ್ಲೂರು ತಂಡಗಳು. ಆ ಬಳಿಕ ಅಣ್ಣ ನಿಕುಲು ಜನ ಬರ್ಪುಚಾರ ನಿಕುಲು ಕುತ್ಲೂರು ತಗಲು ಬಲೆ ಪಗುಲೈ ಏರೇ ಕಾಪು ನಿಕುಲದ ಒಂಜಿ 3 ಗಂಟೆ ಬಲ್ತದ ಕಾತು ಕುಲ್ದಾರ ಮಾರೆ ಬಲೆ. ಒಂಜಿ ಇಜ್ಜಿ ಪ್ರೀ ಕ್ವಾರ್ಟರ್ ಒಡೆ ಕ್ವಾರ್ಟರ್ ಒಂಜಿ ಪೊಗ್ಗಿನಾತಿ ಒಂಜಿ ಕ್ವಾರ್ಟರ್ ಪೊಗ್ಗಿನ ಒಂಜೆ. ಕೊಂಬನ್ ವಾರಿಯರ್ಸ್ ಕೋಟಿ ಚೆನ್ನೈ ಅಮರಿಪಾದೆ ಒಲ್ಲರನ್ನ ಕೋಟಿ ಚೆನ್ನೈ ಅದಕ್ಕಲು ಹಾಂ ಕುಲ್ದಾರ ಬರೀಟಿ ಕೊಂಬನ್ ಓಲ್ಲರ್ ಮಾರೆ ಕೊಂಬನ್ ದಕ್ಕಲು ಹಾಂ ರೆಡಿ ಅಲ್ಲಿ ನೆಕ್ಸ್ಟ್ ಇಲ್ಲಿಗೂ ಗುರು ಬೇರೆ వచ్చిన ಬರೋ
ಮೂರನೆಯ ಸ್ಪರ್ಧೆ ಪ್ರಸ್ತುತ ಅಂಕಣದಲ್ಲಿದೆ. ರನ್ನಿಂಗ್ ಕಿಕ್ ಮಾಡುವ ಪ್ರಯತ್ನಗಳ ಮೂಲಕವಾಗಿ ಅಂಕಣದಲ್ಲಿ ಹೋರಾಟವನ್ನು ಕಂಡಿರತಕ್ಕಂಥ ಆಟಗಾರರುಗಳು ಆ ಮೂಲಕವಾಗಿ ಸ್ಪರ್ಧೆ ಎಂಬತ್ನಾಲ್ಕನೆಯ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಬಳಿಕ 85ನೆಯ ಸ್ಪರ್ಧೆ ಫ್ರೈ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳು. ಬ್ರದರ್ಸ್ ಅಡ್ಕರೆಯ ವಿರುದ್ಧವಾಗಿ ಅಭಿಮನ್ಯು ತಿಂಗಲಾಡಿ, ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ಆ ಬಳಿಕದ ಸ್ಪರ್ಧೆಗಾಗಿ ತಡ ಮಾಡುವ ಹಾಗಿಲ್ಲ. ಎಲ್ಲ ಆಟಗಾರರಿಗೆ ಮನವಿಯನ್ನು ನೀಡಿದ್ದೇವೆ. ಸರಿಯಾದ ಸಮಯದಲ್ಲಿ ಆಟಗಾರರು ಒಳಾಂಗಣಕ್ಕೆ ಬರುವಂತೆ ಕೋರಿಕೆ. ಪಂದ್ಯದ ಪ್ರತಿ ಹಿಡಿತಗಳನ್ನು ಸಾಧಿಸಿಕೊಳ್ಳುವ ತಬಕಗಳಲ್ಲಿದ್ದಂಥ ಆಟಗಾರರು ಆ ಮೂಲಕವಾಗಿ ಅಂಕಣದಲ್ಲಿ ಸಮಯದ ಪರಿಕಲ್ಪನೆಗಳ ಮೂಲಕವಾಗಿ ಅಂಕಣದಲ್ಲಿರತಕ್ಕಂಥ ಆಟಗಾರರ ಮೂಲಕ ಸಂಘಟಿತವಾಗಿರತಕ್ಕಂಥ ಅದ್ಭುತವಾದ ಡಿಫೆನ್ಸ್ ಬಲದಲ್ಲಿ ಬಂದಿಯಾದ ಆಟಗಾರ ಮೂಲಕವಾಗಿ ಅಂಕದ ಗಳಿಕೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜನೆಯಲ್ಲಿ ಪಂದ್ಯವಿದೆ. 5 ಡಿಫೆಂಡರ್ಗಳ ಮಧ್ಯೆ ಬೋನಸ್ ಆಫ್ ಆಗಿರುವ ನೆಲೆಯಲ್ಲಿ ಮಧ್ಯಂತರ ವಿರಾಮ 3-2 ಸ್ಪರ್ಧೆ. ಹನುಮಾನ್ ಫ್ರೆಂಡ್ಸ್ ನರಿಮಗುರು ಎ ಮುನ್ನಡೆಯಲ್ಲಿದೆ. ಏಕಮುಖವಾಗಿರುವ ಸ್ಪರ್ಧೆ ಪ್ರಸ್ತುತ ಸ್ವಾಮಿ ಕುರುಗಜ ಕುತ್ಲೂರಿನ ವಿರುದ್ಧವಾಗಿ ಅಂಕಣದಲ್ಲಿ ಹನುಮಾನ್ ಫ್ರೆಂಡ್ಸ್ ನರಿಮೊಗರು ಸ್ಥಳೀಯ ಆತಿಥೇಯ ತಂಡ ಅಂಕಣದ ಒಳಭಾಗದಲ್ಲಿದೆ. ಪ್ರಬಲತೆಯ ಹೋರಾಟಗಳ ಮೂಲಕವಾಗಿ ಅಂಕಣದಲ್ಲಿ ಗುರುತಿಸಿಕೊಂಡಂಥ ಪ್ರತಿಭಾನ್ವಿತ ಆಟಗಾರರು ಕಳೆದ ರಾತ್ರಿಯಿಂದೀಚೆಗೆ ಸತತವಾಗಿ ಪಂದ್ಯಾವಳಿಯಲ್ಲಿ ಗುರುತಿಸಿಕೊಂಡಂಥ ಅನೇಕ ಪ್ರತಿಭೆಗಳನ್ನು ನಾವು ಕಂಡಿದ್ದೇವೆ. ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ಕಾರ್ನರ್ ವಿಭಾಗದ ಆಟಗಾರರ ಅದ್ಭುತವಾದ ಪರಾಕ್ರಮದ ಮೂಲಕವಾಗಿ ನರಿಮೊಗರು ಪ್ರಸ್ತುತ ಅಂತರವನ್ನು ಬಳಸಿಕೊಳ್ಳುವ ಮೂಲಕ ಸ್ಪರ್ಧೆಯ ಕಣದಲ್ಲಿ 4-0 ನರಿಮೊಗರು ಮುನ್ನಡೆಯಲಿದೆ.
ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಪಂದ್ಯದಲ್ಲಿ ಅದಾಗಲೇ ಅಂತಿಮ ನಿಮಿಷದ ಘೋಷಣೆಯನ್ನು ಮಾಡಲಾಗಿದೆ. ವಿಶ್ರಾಂತಿಯ ಕೋರಿಕೆಯ ವೇಳೆಯಲ್ಲಿ ಸ್ಪರ್ಧೆ ಅಣ್ಣ ಹಲೋ ಕೊಂಬನ್ಲ ಒಂದು ಕೊಂಬನ್ ಮುಂದಿನ ಸ್ಪರ್ಧೆ 85ನೇಯ ಹನಾಹನಿ. ಅಭಿಮನ್ಯು ತಿಂಗಳಾಡಿ ಬ್ರದರ್ಸ್ ಅಡ್ಕರೆ ಕ್ಲೋಲರ್ ಹಾಂ ತಿಂಗಳಾಡಿ ಹಾಂ ಲಾಕಿ ಬೇರೆ ವೈದ್ಯ ಜೊತೆ ಲಾಕಿ ಯಾವ ಕೊಲ್ಲಿನ ಬಳಿಕ 86ನೇಯ ಸ್ಪರ್ಧೆಗಾಗಿ ತಂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮ್ಯಾಚ್ ನಂಬರ್ 86 ಸ್ಟಾರ್ ಗೈಸ್ ಪದವಿನ ವಿರುದ್ಧವಾಗಿ ಸತ್ಯಸಾರಮನಿ ಧರ್ಮಸ್ಥಳ. ಸ್ಟಾರ್ ಗೈಸ್ ಪದವು ಸತ್ಯಸಾರಮನಿ ಧರ್ಮಸ್ಥಳ ತಂಡದ ಆಟಗಾರರು 86ನೇಯ ಸ್ಪರ್ಧೆಗೆ ಸಿದ್ಧತೆಯಲ್ಲಿರುವಂತೆ 87ನೇಯ ಸ್ಪರ್ಧೆಯಲ್ಲಿ ನವಜ್ಯೋತಿ ನರಿಮೊಗರು ವಿರುದ್ಧವಾಗಿ ಬ್ಲ್ಯಾಕ್ ಟೈಗರ್ಸ್. 88ನೇಯ ಸ್ಪರ್ಧೆ ಶ್ರೀರಾಮ ಫ್ರೆಂಡ್ಸ್ ಕೆದಿಮೇಲು ವಿರುದ್ಧವಾಗಿ BK ಬಂಗೇರಕೋಡಿ. ಸಿದ್ಧತೆಯನ್ನು ಮಾಡಿಕೊಳ್ಳಿ. 5-0ದಲ್ಲಿ ಸ್ಪರ್ಧೆ. 5 ಪಾಯಿಂಟ್ಸ್ ಮೂಲಕವಾಗಿ ಮರಳಿದ ಆಟಗಾರ ಮೂಲಕ ಏಕಮುಖವಾಗಿರುವ ಪಂದ್ಯ. 6-0ದಲ್ಲಿ ಸ್ಪರ್ಧೆ. ಕೊಂಬನ್ ಮುನ್ನಡೆಯಲ್ಲಿ. ಅದ್ಭುತವಾದಂತಹ ಟ್ಯಾಕಲ್ ಮೂಲಕವಾಗಿ ತಿಲಕನ ಅರ್ಭಟ ಪಂದ್ಯ ಸಂದೇಶನ ಮೂಲಕ ಆಲೌಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಪಷ್ಟ ಮುನ್ನಡೆಯಲ್ಲಿ ಕೊಂಬನ್. ಕೋಟಿ ಚೆನ್ನಯ್ಯ ಮರಿಪಾದಯ್ಯ ವಿರುದ್ಧವಾಗಿ ಲಿಖಿತ ದಾಳಿಯ ಮೂಲಕ
ಸರ್ವಾಂಗೀಣ ಪ್ರದರ್ಶನ. ಕಳೆದ ಪಂದ್ಯದಲ್ಲಿ ಒಂದೇ ದಾಳಿಯಲ್ಲಿ 5 ಅಂಕವನ್ನು ಗಳಿಸಿಕೊಂಡ ಲಿಖಿತ ದಾಳಿಯಲ್ಲಿದ್ದಾನೆ. ಪರಿಣಾಮ ಸಂದೇಶ ಕಡಬ ಮೂಲದ ಆಟಗಾರ ಪ್ರಸ್ತುತ ದಾಳಿಯಲ್ಲಿರುವ ವೇಳೆಯಲ್ಲಿ ಕೋಟಿ ಚೆನ್ನಯ್ಯ ಮರಿಪಾದೆಯ ವಿರುದ್ಧವಾಗಿ ಕೊಂಬನ್. ಪ್ರಬಲ ಆಟಗಾರರುಗಳನ್ನು ಗುರುತಿಸಿಕೊಳ್ಳುವ ಮೂಲಕವಾಗಿ ರೋಲಿಂಗ್ ಎಸ್ಕೇಪ್ ಆದ ಆಟಗಾರ. ಅಂತರ 11-0 ಲಿಖಿತ್ ಸತತವಾಗಿ ದಾಳಿಯನ್ನು ಮಾಡಬಲ್ಲ ಸಾಮರ್ಥ್ಯವಿದೆ. ಪ್ರಬಲ ಡಿಫೆಂಡರ್ಗಳ ಮಧ್ಯೆ ಮಿಶಾಲನನ್ನು ವಂಚಿಸಿ ಗಳಿಕೆಯನ್ನ ಮಧ್ಯ ವಿರಾಮದ ವೇಳೆಯಲ್ಲಿ 11-1 ಮುನ್ನಡೆಯಲ್ಲಿ ಕೊಂಬನ್ ವಾರಿಯರ್ಸ್. ಸತತವಾಗಿ ಅದ್ಭುತ ದಾಳಿಗಳನ್ನು ಮಾಡುವ ಮೂಲಕವಾಗಿ ಪಂದ್ಯದ ಹಿಡಿತವನ್ನು ವೇಗಗೊಳಿಸಿಕೊಳ್ಳುವ ಯೋಜನೆಗಳಲ್ಲಿ ಏಕಮುಖವಾಗಿರುವ ಸ್ಪರ್ಧೆ. ಮಧ್ಯವಿರ ವಿನ್ನಿ ರೋಲಿಂಗ್ ಎಸ್ಕೇಪ್ 2 ಪಾಯಿಂಟ್ಸ್. ವಿನ್ನಿಗೆ ಬಿದೈ ಪವಾರ ಪುರುಸುದ್ದಿ ಜಾತ ಪಕ್ಕವಲೈ ಕೊಡೆವತ್ತಿ. ಪಂದ್ಯದಲ್ಲಿ ಪರಿಣಾಮಕಾರಿ ಆಟದ ಮೂಲಕವಾಗಿ ವರ್ಣರಂಜಿತ ಕಬಡ್ಡಿಯ ಅಧ್ಯಾಯಗಳಲ್ಲಿ 15-3 ಅಂತರ 12 ಮುನ್ನಡೆಯಲ್ಲಿ ಕೊಂಬನ್ ಕೋಟಿ ಚೆನ್ನಯ್ಯ ಮರಿಪಾದೆಯ ವಿರುದ್ಧವಾಗಿ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಜಂಪ್ ನಾಜವಾಬ್ ಸಂದೇಶ ಮರಳುವಂಥ ಅದ್ಭುತ ಆಟಗಾರ. ಮಿಶಾಲ್ ದಾಳಿಯಲ್ಲಿ 16-4 ಮಿಶಾಲ ಪ್ರಸ್ತುತ ದಾಳಿಯಲ್ಲಿರುವ ಆಟಗಾರ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ವಿಧಾನಗಳನ್ನು ಮುಂದುವರಿಸಿಕೊಂಡಂತೆ ಕಾರ್ನರ್ ವಿಭಾಗದಲ್ಲಿ ವಿನಯನನ್ನು ಗುರಿಯಾಗಿಸಿ ಅಂತಿಮ ನಿಮಿಷದ ಹೋರಾಟ. 17-4 ಮತ್ತೆ ಮುಂದಿನ ಸ್ಪರ್ಧೆಗಾಗಿ ಕರೆಯನ್ನು ರವಾನಿಸಿಕೊಂಡಿದ್ದೇವೆ. ಮ್ಯಾಚ್ ನಂಬರ್ 85 ಅಭಿಮನ್ಯು ತಿಂಗಲಾಡಿ ಬ್ರದರ್ಸ್ ಅಡ್ಕರೆ. ಬನ್ನಿ. ಸಮಯವನ್ನು ಕಳೆಯುವುದರ ಜೊತೆಗೆ ಅಂಕಣದಲ್ಲಿ ಅಂತರವನ್ನು ಬಳಸಿಕೊಳ್ಳುವ ಪ್ರತಿಯನ್ನು ಮುಂದುವರೆಸಿರತಕ್ಕಂಥ ಆಟಗಾರರು. 85ರ ಮುಂದಿನ ಸ್ಪರ್ಧೆ. ಅಭಿಮನ್ಯು ಬ್ರದರ್ಸ್ ಅಡ್ಕರೆ. ಅಣ್ಣ BP ಶುಗರ್ ಇತ್ತು ನಕಲು ಚೂರು ರಪ್ಪ ನೀರು ಬರಲಿ. ಮಾತಿರಲಿದೆ ಅಥವಾ ನಂದೆ ಕುಲ್ದಾರ ಮಾತಿರಲ್ಲ. ಹಾರ್ಟ್ ಅಟ್ಯಾಕ್ ಮಲ್ತು ಪಾಡುವಿರು 5 ಲಕೋಡ ಅಣ್ಣ ಲಕ್ಲೆಣ್ಣ ಏದಲ್ರಪ್ಪ ನೀವು ಆಯ್ತಾ. ನೀವು ವೈರಲ್ಲೆಲ್ಲ ದೊಂಕಿ ಮಾರೆ ಅವರ ಸೌಂಡ್ ಎಲ್ಲ ಬರದಾಗೆ ಮಾಡೋದು ಬೇಡ. ಅಲ್ಲಿ ದೊಂಕುದು ಎಂತ ಸುಮ್ಮನೆ ಅಣ್ಣ ಅವಲೆಲ್ಲ ಅಡ್ಕರದಾಗ ಬಂದೆ. ಅಭಿಮನ್ಯು ಹಿಂಗಲ್ಲ ಆಡಿಲ್ಲ
ಫೈನಲ್ ಗಡ್ಕರಿಲ್ಲ ಆಯ್ ತುಂಬೆ ಉರಿಯಾಗ ಆಪುಚಿ ಸೌಂಡ್ಸ್ ಆಗ್ಲಿ ಕಾಲ್ ಹಾಕ್ಲಿ ಸೌಂಡ್ಸ್ ಆಗ್ಲಿ ಕಾಲ್ ಹಾಕ್ಲಿ ಹೆಚ್ಚಿನ ಏದ್ದು ಕಾಲ್ ಹಾಕಲಿ ಹೆಚ್ಚಿನ ಮಣ್ಣಿನ ಆಗ್ಲೇ ಕೊಂಚ ಆಗ್ಲೇ ಗೊತ್ತಿದ್ದ ಇಲ್ಲಿ ಒಂದು ಊರಿಗೆ ಗೊತ್ತಿದ್ದ ನಾನು ಉಂಟದು ಊರಿಗೆ ಹೋಯೆಲ್ಲ ಆಯ್ತು ಬೆರಿನ ಉಂಟದು ಆಯ್ತು ಆಯ್ತು ಅದು ಗೊತ್ತುಂಟು ಆ ಎಂಪಿ ತಿಳಿದಿದ್ದು ಬದಿಗೆ ನಮ್ಮಲ್ಲಿ ಗೀರಿಗ ತಿಳಿಸ ಎಡ ಬಲ್ಲೆ ಓರ್ಲಾರಿ ಹಲೋ ಹಲೋ ಅಜ್ಜಿ ಬರ್ಬಾರ ಶಿವರಾಜಿ ಬರ್ಬಾರ ವಯ್ಯಾಗ ಟಾಸ್ ನೋಡ್ತಾರೆ ಇದ್ದವರು ಆಂಡ್ ಮುಗಿಂದು ಮ್ಯಾಚ್ ಸೋತೆ ಇತ್ತೆ ಕೊಂಬಂದಿದ್ದು ಹಲ್ 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 ಒಂದು ಸೊನ್ನೆ ಇನ್ ಫೇವರ್ ಆಫ್ ಅಡ್ಕರೆ. ಅಣ್ಣ ಜಡ್ಕ ಒಂದು ಸೊನ್ನೆ ಇನ್ ಫೇವರ್ ಆಫ್ ಅಡ್ಕರೆ. ದಾಳಿಯಲ್ಲಿ ಜರ್ಸಿ ನಂಬರ್ 7 ಆಟಗಾರ ತಿಂಗಳಾಡಿ ಕಡೆಗೆ ತಿಂಗಳಾಡಿಯ ಖಾತೆ ಆರಂಭವಾಗ್ತಾ ಇದೆ. ಒಂದು ಸಮಬೆಳೆದ ಹೋರಾಟ. ಒಂದು ಸಮಬಲ.
1-1 ಸಮಬಲ. ಚರ್ಚಿಗೆ ಎಸ್, ಮಧ್ಯಂತರ ಅವಧಿಯ ಮುಕ್ತಾಯದ ಹೊತ್ತಿಗೆ ಎರಡು ತಂಡಗಳ ಮೊತ್ತ 1-1 ಸಮಬಲದ ಹೋರಾಟದಲ್ಲಿ ಎರಡು ತಂಡಗಳು ದ್ವಿತೀಯ ಅವಧಿ ಪ್ರಾರಂಭವಾಗ್ತಾ ಇದೆ. ಮತ್ತೆ ದಾಳಿ ಅಡ್ಕರೆ ಕಡೆಯಿಂದ ಜೆರ್ಸಿ ನಂಬರ್ 1 ಬಲಿಷ್ಠ ಆಟಗಾರನಿಂದ ದಾಳಿ ಪಾದಚಾಲನೆಯ ಮೂಲಕ ಅಂಕಕ್ಕಾಗಿ ಶೋಧ. ಮುಂದಿನ ಪಂದ್ಯಾಟಕ್ಕಾಗಿ ಸ್ಟಾರ್ ಗೈಸ್ ಪದವು ಶ್ರೀ ಸತ್ಯಸಾರಮಾನಿ ಧರ್ಮಸ್ಥಳ. ಸ್ಟಾರ್ ಗೈಸ್ ಪದವು ಶ್ರೀ ಸತ್ಯಸಾರಮಾನಿ ಧರ್ಮಸ್ಥಳ. ಸಮಬಲದ ಹೋರಾಟದಲ್ಲಿ ಎರಡು ತಂಡಗಳು ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 9 ಆಟಗಾರ ತಿಂಗಳಾಡಿಯಿಂದ ಅಡ್ಕರೆ ಕಡೆಗೆ ಉತ್ತಮವಾದ ರೀತಿಯಾದ ದಾಳಿ, ಬಲಿಷ್ಠ ರೀತಿಯಲ್ಲಿ ಆಟಗಾರನ ಬಂಧನ. 2-1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅಡ್ಕರೆ. ಮತ್ತೆ ಅಡ್ಕರೆಯಿಂದ ಜೆರ್ಸಿ ನಂಬರ್ 1 ದಾಳಿಗಾರ ಮತ್ತೆ ತಿಂಗಳಾಡಿ ಕಡೆಯಿಂದ ದಾಳಿಗಾರ ರಂಜನ್. ಕೊನೆಯ 1 ನಿಮಿಷಗಳ ಕಾಲಾವಕಾಶ. ಎಸ್, ರಂಜನ್ನಿಂದ ವೇಗಗತಿಯ ಪಾದಚಾಲನೆ ಮೂಲಕ ಅಂಕಕ್ಕಾಗಿ ಶೋಧ. ಯಾವುದೇ ರೀತಿಯಾದ ಅಂಕಗಳಿದೆ. ಮತ್ತೆ ಮಣಿಯಂಗಳಕ್ಕೆ ಸಮಯಾವಕಾಶದ ಕೋರಿಕೆ. 2-1 ಇನ್ ಫೇವರ್ ಆಫ್ ಅಡ್ಕರೆ. ಎಸ್, ಬಲಿಷ್ಠ ರೀತಿಯಾದಂತಹ ಹಿಡಿತ. ಈ ಮೂಲಕ 2-2 ಸಮಬಲಗೊಳ್ತಾ ಇದೆ. ಮತ್ತೆ ಜೆರ್ಸಿ ನಂಬರ್ 9 ದಾಳಿಗಾರ ತಿಂಗಳಾಡಿಯಿಂದ ಅಡ್ಕರೆ ಕಡೆಗೆ ಸಮಬಲದ ಸ್ಥಿತಿಯಲ್ಲಿ ಉತ್ತಮವಾದ ದಾಳಿ ಮೂಲಕ ಅಂಕವನ್ನು ಶೋಧಿಸುತ್ತಿರುವ ದಾಳಿಗಾರ.
ಎಸ್ ಪಂದ್ಯಾಟ ಸಮಬಲಗೊಂಡಿದೆ. ಸ್ಟಾರ್ ಗೈಸ್ ಪದವು ಶ್ರೀ ಸತ್ಯಸಾರಮಾಣಿ ಧರ್ಮಸ್ಥಳ 86ನೇ ಪಂದ್ಯಾಟಕ್ಕೆ. ಸಂಧಿ ಪಡಪ್ಪ ಸಂಧಿ ಸರಿ 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 ಆಯ್ತು ಈ ಪಾನ ಈಗ ಗೋಲ್ಡನ್ ರೈಡ್ ಮೂಲಕ ಅಡ್ಕರೆ ತಂಡದಿಂದ ದಾಳಿಗಾರ ಅಂಕ ಪಡೆಯಲೇಬೇಕು ಎಂಬಂತ ಅಂಕಣದಲ್ಲಿ ದಾಳಿಯನ್ನು ಮುಂದುವರಿಸುತ್ತಾ ಈ ಮೂಲಕ 2 ಅಂಕಗಳನ್ನು ಪಡೆದುಕೊಂಡು ಅಡ್ಕರೆ ತಂಡ ವಿಜಯ ಆಗ್ತಾ ಇದೆ. ಮುಂದೆ ಸ್ಟಾರ್ ಗೈಸ್ ಪದವು ವಿರುದ್ಧವಾಗಿ ಶ್ರೀ ಸತ್ಯಂ ಸಾರಮಾನಿ ಧರ್ಮಸ್ಥಳ 2 ತಂಡಗಳು ಕೂಡ ಅಂಕಣವನ್ನು ಪ್ರವೇಶಿಸಬೇಕು. ಸತ್ಯಸಾರಮಣಿ ಸ್ಟಾರ್ ಗೈಸ್ ಪದವು ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಾಟಕ್ಕೆ ನವಜ್ಯೋತಿ ನೆರಿಮಗುರು ಬ್ಲ್ಯಾಕ್ ಟೈಗರ್ಸ್. ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಾಟಕ್ಕಾಗಿ ನವಜ್ಯೋತಿ ನೆರಿಮಗುರು ವಿರುದ್ಧವಾಗಿ ಬ್ಲ್ಯಾಕ್ ಟೈಗರ್ಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ಪಂದ್ಯಾಟ ಪ್ರಾರಂಭವಾಗಿದೆ. ದಾಳಿಯಲ್ಲಿ ಅಕ್ಷಯ್ ಬರುವ ಉತ್ತಮ ದಾಳಿಗಾರ. ಕಳೆದ ಪಂದ್ಯಾಟಗಳಲ್ಲೂ ಕೂಡ ಅದು ಉತ್ತಮವಾದಂತಹ ಪ್ರದರ್ಶನ ನೀಡಿದ ಅಕ್ಷಯ್ ಈಗ ಅಕ್ಷಯ್ನನ್ನು ವಂದಿಸಿದ್ದಾರೆ. ಈ ಮೂಲಕ 1 ಅಂಕದ ಸೇರ್ಪಡೆಯಾಗ್ತಾ ಇದೆ ಸ್ಟಾರ್ ಗೈಸ್ ಪದವು ತಂಡಕ್ಕೆ 1-0. ದಾಳಿಯಲ್ಲಿ ಫಸಲ್ ಜರ್ಸಿ ನಂಬರ್ 03 ಫಸಲ್ ಸತ್ಯಸಾರಮಾರಿ ತಂಡದ ಖಾತೆ ಪ್ರಾರಂಭವಾಗಿದೆ. 1-1 ಸಮಬಲದ ಹೋರಾಟ. ಮತ್ತೆ ದಾಳಿಯಲ್ಲಿ ಫಸಲ್ ಬೋನಸ್ಗಾಗಿ ಪ್ರಯತ್ನ. ಮತ್ತೆ ದಾಳಿಯಲ್ಲಿ ಅಕ್ಷಯ್ ಅಕ್ಷಯ್ ಮತ್ತೆ 1 ಅಂಕದ ಸೇರ್ಪಡೆ 2-1 ಇನ್ ಫೇವರ್ ಆಫ್ ಸತ್ಯಸಾರಮಾನಿ ಧರ್ಮಸ್ಥಳ. ಮತ್ತೆ ದಾಳಿಯಲ್ಲಿ ಫಸಲನ ಬಂಧನ ಮತ್ತೆ 1 ಅಂಕದ ಸೇರ್ಪಡೆ 3-1 ಇನ್ ಫೇವರ್ ಆಫ್ ಸತ್ಯಸಾರಮಾನಿ ಧರ್ಮಸ್ಥಳ.
ಮತ್ತೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಮತ್ತೆ ಒಂದು ಅಂಕದ ಸೇರ್ಪಡೆ 4-1 ಇನ್ ಫೇವರ್ ಆಫ್ ಸತ್ಯ ಸಾರಮಾನಿ ಧರ್ಮಸ್ಥಳ. ಇದೀಗ ಮತ್ತೆ ಶಾರ್ಕ್ ಗೈಸ್ ಪದವು ಕಡೆಯಿಂದ ದಾಳಿ. ಜರ್ಸಿ ನಂಬರ್ 09 ವೇಗಗತಿಯ ಪಾದಚಾರಣೆ ಮೂಲಕ ಜಾನ್ಮೆಯ ಮೂಲಕ ಅಂಕಗಳನ್ನು ಶೋಧಿಸುತ್ತಿರುವ ದಾಳಿಗಾರ. ಎಸ್ ಟೋ ಟಚ್ ಮೂಲಕ ಒಂದು ಅಂಕದ ಬೇಟೆ. 2-4 ಇನ್ ಫೇವರ್ ಆಫ್ ಸತ್ಯ ಸಾರಮಾನಿ ಧರ್ಮಸ್ಥಳ. ಮತ್ತೆ ದಾಳಿಯಲ್ಲಿ ಅಕ್ಷಯ್. ಎಸ್ ಜಂಪ್ ಆದರೂ ಕೂಡ ಅಕ್ಷಯನನ್ನು ಬಂಧಿಸಿದ್ದಾರೆ. 3-4 ಇನ್ ಫೇವರ್ ಆಫ್ ಸತ್ಯ ಸಾರಮಾನಿ ಧರ್ಮಸ್ಥಳ. ಮಧ್ಯಂತರ ವಿರಾಮದ ಹೊತ್ತಿಗೆ ತಂಡದ ಮತ 4-3 1 ಅಂಕದ ಮುನ್ನಡೆಯಲ್ಲಿ ಸತ್ಯ ಸಾರಮಾನಿ ಧರ್ಮಸ್ಥಳ. ಈಗ ದ್ವಿತೀಯ ಅವಧಿ ಪ್ರಾರಂಭವಾಗ್ತಾ ಇದೆ. ಎಲ್ಲ ಕ್ರೀಡಾಪಟುಗಳಲ್ಲಿ ಒಂದು ವಿನಂತಿ. ಅಶ್ವ ಫ್ರೆಂಡ್ಸ್ ಬೀರ್ನ ಹಿತ್ಲು, ವಿಷ್ಣು ಯುವಕ ಮಂಡಲ ರಿಜಿಸ್ಟರ್ಡ್ ಕೆಮ್ಮಾಯಿ, ವೀರಮಾರುತಿ ಫ್ರೆಂಡ್ಸ್ ದಾರಂದ ಕೊಕ್ಕು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಹಾಗೂ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ ಇದರ ಸಹಯೋಗದಲ್ಲಿ ದೀಪಾವಳಿ ಪ್ರಯುಕ್ತ ಮ್ಯಾಟ್ ಅಂಕಣದ 60 kg ವಿಭಾಗ ಮತ್ತು ಮುಕ್ತ ಕಬಡ್ಡಿ ಪಂದ್ಯಾಟ ಇದೇ ಬರುವ ದಿನಾಂಕ 18/11/2023 ಶನಿವಾರದಂದು ನಡೆಯಲಿದೆ. ಮತ್ತೆ ದಾಳಿಯಲ್ಲಿ ಪುಟ್ಟ ಎಸ್ ಜಂಪಿಂಗ್. 5-3 2 ಅಂಕದ ಮುನ್ನಡೆಯಲ್ಲಿ ಸತ್ಯ ಸಾರಮಾನಿ ಧರ್ಮಸ್ಥಳ. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇರುವಾಗ ಸ್ಟಾರ್ ಗೈಸ್ ಕಡೆಯಿಂದ ಜರ್ಸಿ ನಂಬರ್ 6 ಆಟಗಾರ ಸ್ವಯಂಕೃತ ಅಪರಾಧದೊಂದಿಗೆ ತನ್ನನ್ನು ತಾನೇ ಬಲಿ ಪಶುವಾಗಿ ಮಾಡಿಕೊಂಡು 6-3 ಅಂಕದ ಮುನ್ನಡೆಯಲ್ಲಿ ಸತ್ಯ ಸಾರಮಾನಿ ಧರ್ಮಸ್ಥಳ. ಮತ್ತೆ ದಾಳಿಯಲ್ಲಿ ಪುಟ್ಟ ಸೂಪರ್ ಟ್ಯಾಕಲ್ ಆನ್ ಆಗಿರುವಾಗ ಬಲಿಷ್ಠ ಡಿಫೆನ್ಸ್ ಹೊಂದಿರುವ ಸ್ಟಾರ್ ಗೈಸ್ ಪದವು ತಂಡಕ್ಕೆ ದಾಳಿ. ಎಸ್ 1 ಅಂಕದ ಬೇಟೆಯಾಗ್ತಾ ಇದೆ ನೋಡಿ. 7-3 ಇನ್ ಫೇವರ್ ಆಫ್ ಸತ್ಯ ಸಾರಮಾನಿ ಧರ್ಮಸ್ಥಳ. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಎಸ್ ಮತ್ತೆ ಬಂಧನ ಮತ್ತು 1 ಅಂಕದ ಸೇರ್ಪಡೆ. 8-3 8-3 ಇನ್ ಫೇವರ್ ಆಫ್ ಸತ್ಯ ಸಾರಮಾನಿ ಧರ್ಮಸ್ಥಳ. ಮೂಲಕ 3 ಅಂಕಗಳು. 11-3 ಇನ್ ಫೇವರ್ ಆಫ್ ಸತ್ಯ ಸಾರಮಾನಿ ಧರ್ಮಸ್ಥಳ.
ಎಸ್ ಮತ್ತೆ ದಾಳಿಯಲ್ಲಿ 1-4-11 ಮತ್ತೆ ದಾಳಿಯಲ್ಲಿ ಅಕ್ಷಯ್. ಎಸ್ ಅಕ್ಷಯ್ ವೇಗಗತಿಯ ಪಾದಚಾಲನೆ. ಎಸ್ 12-4 ಇನ್ ಫೇವರ್ ಆಫ್ ಸತ್ಯ ಸಾರಮಣಿ ಧರ್ಮಸ್ಥಳ. ಈ ಮೂಲಕ ಈ ಪಂದ್ಯಾಕೂಟವನ್ನು ಗೆದ್ದುಕೊಳ್ತಾ ಇದೆ ಸತ್ಯ ಸಾರಮಣಿ ಧರ್ಮಸ್ಥಳ. ಇದೀಗ ಮುಂದಿನ ಪಂದ್ಯಾಟ ನವಜ್ಯೋತಿ ನರಿಮಗರು ವಿರುದ್ಧವಾಗಿ ಬ್ಲ್ಯಾಕ್ ಟೈಗರ್ಸ್. ಎರಡು ತಂಡದ ಸದಸ್ಯರು ಕಪ್ತಾನರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ಅಂಕಣವನ್ನು ಆಗಮಿಸ್ತಾ ಇದೆ, ಪ್ರವೇಶ ಮಾಡ್ತಾ ಇದೆ ನವಜ್ಯೋತಿ ನರಿಮಗರು. ಸ್ಥಳೀಯ ನವಜ್ಯೋತಿ ನರಿಮಗರು ಅಂಕಣವನ್ನು ಪ್ರವೇಶ ಮಾಡ್ತಾ ಇದೆ. ಬ್ಲ್ಯಾಕ್ ಟೈಗರ್ಸ್ ಬ್ಲ್ಯಾಕ್ ಟೈಗರ್ಸ್ ಎಸ್ ದಾಳಿ ಬ್ಲ್ಯಾಕ್ ಟೈಗರ್ಸ್ ಕಡೆಯಿಂದ ಜರ್ಸಿ ನಂಬರ್ 10. ಎಲ್ಲದಕ್ಕೆ ಎರೆಯರ್ನ ಟೀ ಶರ್ಟ್ ಮಾಡಿದಿರ್ತೇವೆ, ಅಮ್ಮೇರ್ನ ಟೀ ಶರ್ಟ್ ಮಾಡಿದಿರ್ತೇವೆ. ಎಸ್ ಪ್ರಥಮ ಅಂಕ ನವಜ್ಯೋತಿ ನರಿಮಗರು. ದಾಳಿಯಲ್ಲಿ ಪುನೀತ್. ಒಂದು ಶೂನ್ಯ ಇನ್ ಫೇವರ್ ಆಫ್ ನವಜ್ಯೋತಿ ನರಿಮಗರು. ಮತ್ತೆ ಬ್ಲ್ಯಾಕ್ ಟೈಗರ್ಸ್ ಇಂದ ದಾಳಿ ಆಸಿಮ್. ಯಾವುದೇ ಅಂಕಗಳಿಲ್ಲ. ಟಚ್ ಮೂಲಕ ಸರಿ ಬಲ್ಪ್ಲೇ ಬರ್ಬೇಕವ ಹತ್ತು ಮ್ಯಾಚ್ ಸುರಲ್ಲ ಲೇಟ್ ಮಾಡ್ತೀವಿ. ಮತ್ತೆ ದಾಳಿಯಲ್ಲಿ ಆಸಿಮ್. ಎಸ್ ಆಸಿಮ್ನನ್ನು ಬಂಧಿಸಿದ್ದಾರೆ. 2-0 ಇನ್ ಫೇವರ್ ಆಫ್ ನವಜ್ಯೋತಿ ನರಿಮಗರು.
ನಮ್ಮೊಂದಿಗೆ ಇವತ್ತು ಲೈನ್ ಅಂಪರ್ ಆಗಿ ಸಹಕರಿಸಿದ್ದಾರೆ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಕಿರಣ್ ಕರಡಿಬೈಲು ಹಾಗೂ ಅಭಿಜಿತ್ ನರಿಮಗರು. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಒಂದು ಅಂಕದ ಸೇರ್ಪಡೆ 3-0. ನವಜ್ಯೋತಿ ನಿರ್ಮಗರು ಸ್ಪಷ್ಟ ಮುನ್ನಡೆಯಲ್ಲಿ. ನವಜ್ಯೋತಿ ನಿರ್ಮಗರು 3-0. ಒಂದು ಅಂಕದ ಸೇರ್ಪಡೆ ಖಾತೆ ಆರಂಭವಾಗಿದೆ ಬ್ಲ್ಯಾಕ್ ಟೈಗರ್ಸ್ ಕಡೆಯಿಂದ. 1-3 4-1. 3 ಅಂಕದ ಮುನ್ನಡೆಯಲ್ಲಿ ನವಜ್ಯೋತಿ ನರೆಮಗರು. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ. ಶ್ರೀರಾಮ್ ಫ್ರೆಂಡ್ಸ್ ಕೆದಿಮೇಲ್ ಜನ್ ಬಿ ಕೆ ಬಂಗೇರ ಕೋಡಿ ಅಲ್ಲ. ಮುಂದಿನ ಪಂದ್ಯಾಟಕ್ಕಾಗಿ ಶ್ರೀರಾಮ್ ಫ್ರೆಂಡ್ಸ್ ಕೆತಿಮೇಲು ಹಾಗೂ BK ಬಾಯ್ಸ್ ಬಂಗೇರಕೋಡಿ. ಶ್ರೀರಾಮ್ ಫ್ರೆಂಡ್ಸ್ ಕೆತಿಮೇಲು, BK ಬಾಯ್ಸ್ ಬಂಗೇರಕೋಡಿ. 5-1 ಇನ್ ಫೇವರ್ ಆಫ್ ನವಜ್ಯೋತಿ ನರಿಮಗರು. ಕೊನೆಯ 1 ನಿಮಿಷ. ಮತ್ತೆ ಒಂದು ಅಂಕದ ಸೇರ್ಪಡೆ ನವಜ್ಯೋತಿ ನರಿಮಗರು ತಂಡಕ್ಕೆ 6-1. Three, 6.
ಎಸ್, ಪಂದ್ಯಾಟ ಶುರುವಾಗ್ತಾ ಇದೆ. ದಾಳಿಯಲ್ಲಿ ಸಿದ್ದಿ, ಬಂಗೇರಕೋಡಿ ಕಡೆಯಿಂದ ಸಿದ್ದಿ ದಾಳಿಯಲ್ಲಿ. ಎಸ್, ಸಿದ್ದಿಯ ಬಂಧನ. 1 ಅಂಕದ ಸೇರ್ಪಡೆ ಶ್ರೀರಾಮ್ ಫ್ರೆಂಡ್ಸ್ ಕಿದಿಮೇಳು ತಂಡಕ್ಕೆ. 1-0, 1-0. ಮತ್ತೆ ದಾಳಿ ಕಿದಿಮೇಳು ಕಡೆಯಿಂದ ವೇಗಗತಿಯ ಪಾದಚಲನೆ ಮೂಲಕ ಅಂಕಕ್ಕಾಗಿ ಶೋಧ. Two zero. ದಾಳಿಯಲ್ಲಿ ಜರ್ಸಿ ನಂಬರ್ 7 ಪ್ರತಿಭೆ BK ಬಾಯ್ಸ್ ಬಂಗೇರಕೋಡಿ ಕಡೆಯಿಂದ 1 ಅಂಕದ ಸೇರ್ಪಡೆ. 1-2 ಇನ್ ಫೇವರ್ ಆಫ್ ಶ್ರೀರಾಮ್ ಫ್ರೆಂಡ್ಸ್ ಕಿದಿಮೇಲು. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 9 ಆಟಗಾರ ಕಿದಿಮೇಲು ಕಡೆಯಿಂದ 1 ಅಂಕದ ಸೇರ್ಪಡೆ ಕಿದಿಮೇಲು ತಂಡಕ್ಕೆ. 3-1, 2 ಅಂಕದ ಮುನ್ನಡೆಯಲ್ಲಿ ಕಿದಿಮೇಲು. ಸಮಯದ ಅವಕಾಶದ ಕೋರಿಕೆ ಕಿದಿಮೇಲು ಕಡೆಯಿಂದ. ಮತ್ತೆ ಜರ್ಸಿ ನಂಬರ್ 4 ಪ್ರತಿಭೆಯಿಂದ ದಾಳಿ ಕಿದಿಮೇಲು ಕಡೆಯಿಂದ ಬಂಗೇರಕೋಡಿಗೆ. ಒಂದು 3 ಇನ್ ಫೇವರ್ ಆಫ್ ಶ್ರೀರಾಮ್ ಫ್ರೆಂಡ್ಸ್ ಕಿದಿಮೇಲು. ವಿಶ್ರಾಂತಿಯ ಕೋರಿಕೆ. ಮತ್ತೆ ಬಂಗೇರಕೋಡಿ ಕಡೆಯಿಂದ ದಾಳಿ ಜರ್ಸಿ ನಂಬರ್ 7. ಜಾಣ್ಮೆ, ವೇಗಗತಿಯ ಪಾದಚಲನೆ, ಉಳಿದ ರೀತಿಯ ಜಾಣ್ಮೆಗಳಿಂದ ಅಂಕಕ್ಕಾಗಿ ಶೋಧಿಸುತ್ತಿರುವ ಆಟಗಾರ. ಬಂಗೇರಕೋಡಿಗೆ ಅಂಕವನ್ನು ಕೊಂಡೊಯ್ಯಲೇಬೇಕು ಎಂದು ವೇಗಗತಿಯಲ್ಲಿ ದಾಳಿಯ ಈ ಬಾರಿ ಈತನ ಬಂಧನ. 4-1, 3 ಅಂಕದ ಮುನ್ನಡೆ ಕಾಯ್ದುಕೊಳ್ತಾ ಇದೆ ಶ್ರೀರಾಮ್ ಫ್ರೆಂಡ್ಸ್ ಕಿದಿಮೇಲು. ಪ್ರಥಮ ಅವಧಿಯ ಮುಕ್ತಾಯದ ಒಂದಿಗೆ 4-1, 3 ಅಂಕದ ಮುನ್ನಡೆಯಲ್ಲಿ ಕಿದಿಮೇಲು. ಮತ್ತೆ ದಾಳಿ ಕಿದಿಮೇಲು ಕಡೆಯಿಂದ ಬಂಗೇರಕೋಡಿಗೆ. ನಾಲ್ಕು ಜನ ಡಿಫೆನ್ಸ್ ಹೊಂದಿರುವ ಬಂಗೇರಕೋಡಿಗೆ ಕುಡುಮೋಳು ಕಡೆಯಿಂದ ಭರ್ಜರಿ ದಾಳಿ. ನಾಲ್ಕು ಉದ್ದು 3 ಅಂಕದ ಮುನ್ನಡೆಯಲ್ಲಿ ಶ್ರೀರಾಮ್ ಫ್ರೆಂಡ್ಸ್ ಕಿದಿಮೇಲು.
ಮತ್ತೆ ದಾಳಿಯಲ್ಲಿ ಅಂಚು, ವಂಗೀರ ಕೋಡಿಯಿಂದ ದಾಳಿಗಾರ ಅಂಚು. ಕೊನೆಯ 2 ನಿಮಿಷಗಳು ಮಾತ್ರ. ನಾಲ್ಕು 1-3 ಅಂಕದ ಮುನ್ನಡೆಯಲ್ಲಿ ಶ್ರೀರಾಮ ಫ್ರೆಂಡ್ಸ್ ಅಕಾಡೆಮಿಯಳು ಜರ್ಸಿ ನಂಬರ್ 4ರ ಆಟಗಾರನಿಂದ ದಾಳಿ. ಎಸ್ ಜಂಪಿಂಗ್, ಅದು 2 ಅಂಕದ ಬೇಟ. 6-1 ಇನ್ ಫೇವರ್ ಆಫ್ ಶ್ರೀರಾಮ್ ಫ್ರೆಂಡ್ಸ್ ಕೆದಿಮೇಲು. ಮತ್ತೆ ಬಂಗೇರ ಕೋಡಿಯಿಂದ ದಾಳಿಯ ಸಂಘಟನೆಯಲ್ಲಿ ದಾಳಿಗಾರ ದಾಳಿಗಾರನನ್ನು ಬಂಧಿಸಿದ್ದಾರೆ. 7-1 7-1 ಇನ್ ಫೇವರ್ ಆಫ್ ಶ್ರೀರಾಮ್ ಫ್ರೆಂಡ್ಸ್ ಕೆದಿಮೇಲು. ಮೂರು ಅಂಕಗಳ ಜೋಡಿಗೆ 10-1 10-1 ಇನ್ ಫೇವರ್ ಆಫ್ ಶ್ರೀರಾಮ್ ಫ್ರೆಂಡ್ಸ್ ಕೆದಿಮೇಲು. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 7ರ ಆಟಗಾರ ಬಂಗೇರ ಕೋಡಿಯಿಂದ ಕೆದಿಮೇಲು ಕಡೆಗೆ ವೇಗಗತಿಯ ಮೂಲಕ ಕೊನೆಯ 1 ನಿಮಿಷ ಮಾತ್ರ ಬಾಕಿ. ಎಸ್, ಈ ಬಾರಿ ಮತ್ತೆ ಆಟಗಾರನ ವಂದನ. 2-11 11-2. ಎಸ್, ಮತ್ತೆ 1 ಅಂಕದ ಸೇರ್ಪಡೆ ಕೆದಿಮೇಲು ತಂಡಕ್ಕೆ. 12-2 ಈ ಮೂಲಕ ಈ ಪಂದ್ಯಾಟವನ್ನು ಗೆದ್ದುಕೊಳ್ಳುತ್ತಾ ಇದೆ ಶ್ರೀರಾಮ್ ಫ್ರೆಂಡ್ಸ್ ಕೆದಿಮೇಲು. SG ಪಂಜಾ, CTK ಚಿಕ್ಕಮಗಳೂರು. 2 ತಂಡದ ಆಟಗಾರರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. CG ಪಂಜಾ, CTK ಚಿಕ್ಕಮಗಳೂರು. SG ಪಂಜಾ, CTK ಚಿಕ್ಕಮಗಳೂರು. SG ಪಂಜಾ, CTK ಚಿಕ್ಕಮಗಳೂರು. CTK ಚಿಕ್ಕಮಗಳೂರು. ಎಸ್, 2 ತಂಡಗಳು ಕೂಡ ಅಂಕಣದಲ್ಲಿ ಪ್ರವೇಶ ಮಾಡಿ ಆಗಿದೆ. ಶಿವಪಲ್ಲಿ ಆ ಕ್ಯಾಮರಾಮ್ಯಾನ್ ಜೂಮ್ ಮಾಡುದು. ಎಸ್, ಪಂದ್ಯಾಟ ಪ್ರಾರಂಭವಾಗಿದೆ. SG ಪಂಜಾ ವಿರುದ್ಧವಾಗಿ CTK ಚಿಕ್ಕಮಗಳೂರು. ಚಿಕ್ಕಮಗಳೂರು ಕಡೆಯಿಂದ ಅವಿಯ ದಾಳಿ. ರಕ್ಷಿ ದಾಳಿಯ ಸಂಘಟನೆಯಲ್ಲಿ ರಕ್ಷಿ ಇದೀಗ
ಪಂಜದ ಕಡೆಯಿಂದ ದಾಳಿಯ ಸಂಘಟನೆಯಲ್ಲಿ ದಾಳಿಗಾರ SDM ನ ಪ್ರತಿಭೆ ಜರ್ಸಿ ನಂಬರ್ 7. ಎಸ್, ಈ ಬಾರಿ ಜರ್ಸಿ ನಂಬರ್ 7 ನ ಪ್ರತಿಭೆಯನ್ನು ವಂದಿಸಿದ ಚಿಕ್ಕಮಗಳೂರಿನ ಪ್ರತಿಭೆಗಳು 1-0 ಮತ್ತೆ ದಾಳಿಯಲ್ಲಿ ಅಭಿ ಮತ್ತೆ ದಾಳಿಯಲ್ಲಿ ಪಂಚ ರತಿನ್ ಗೊತ್ತಿರುತ್ತೆ. ಪಂಚದ ಕಡೆಯಿಂದ ರತಿನ ದಾಳಿಯಲ್ಲಿ ಈ ಬಾರಿ ಅಂಕವನ್ನು ಕೊಂಡೊಯ್ಯಬೇಕು ಎಂಬ ಛಲದಿಂದ ದಾಳಿ ಮಾಡುತ್ತಾ ಬರುವ ರತಿನ್. ಎಸ್, ಬಲಿಷ್ಠ ಡ್ಯಾಶ್ ಇತ್ತು, ಆದರೆ 1 ಅಂಕ ಎದುರಾಳಿ ತಂಡಕ್ಕೆ 1-1 ಸಮಬಲಗೊಳ್ಳುತ್ತಾ ಇದೆ. ಇದೀಗ ಚಿಕ್ಕಮಗಳೂರಿನಿಂದ ಮತ್ತೆ ದಾಳಿಯ ಸಂಘಟನೆಯಲ್ಲಿ ದಾಳಿಗಾರ ಚಿಕ್ಕಮಗಳೂರಿನ ಪ್ರತಿಭೆಯನ್ನು ಕಟ್ಟಿ ಹಾಕಿದೆ. ಪಂಚ 2-1 ಇನ್ ಫೇವರ್ ಆಫ್ SH ಪಂಚ. ಮತ್ತೆ ದಾಳಿಯ ಸಂಘಟನೆಯಲ್ಲಿ ರತೇನ ಎಸ್, ಮಧ್ಯಂತರದ ವಿರಾಮ 2-1 ಇನ್ ಫೇವರ್ ಆಫ್ SG ಪಂಚ. 1 ಅಂಕದ ಮುನ್ನಡೆಯಲ್ಲಿದೆ ಪಂಚ. ಎಸ್, ಮತ್ತೆ ದಾಳಿಯ ಸಂಘಟನೆಯಲ್ಲಿ ರತೇನ್ ಮತ್ತೆ ದಾಳಿಯಲ್ಲಿ ರತೇನ ಅದು ಅಲ್ಲ ಪೂಜಿ ಪನ ಮಾರೆ ಇನ್ನೊಂಜಿನತ್ತ ಯಾವುದೇ ಅಂಕಗಳಿಲ್ಲದೆ ಮತ್ತೆ ಅಂಕಣಕ್ಕೆ ಮತ್ತೆ ಚಿಕ್ಕಮಗಳೂರು ಕಡೆಯಿಂದ ಸಾಗರ್ ದಾಳಿಯ ಸಂಘಟನೆಯಲ್ಲಿ ಜರ್ಸಿ ನಂಬರ್ 7 ಸಾಗರ್ ರನ್ನಿಂಗ್ ಟೋ ಟಚ್ ರನ್ನಿಂಗ್ ಹ್ಯಾಟ್ ಟಚ್ ಮುಖಾಂತರ ಅಂಕಗಳನ್ನು ಶೋಧ. ಎಸ್, 1 ಅಂಕದ ಬೇಟ 2 ಈಚ್ 2-2 ಸಮಬಲಗೊಂಡಿದೆ. ಕೊನೆ 2 ನಿಮಿಷಗಳು ಮಾತ್ರ ಬಾಕಿ ಇದೆ. 2-2 ಸಮಬಲಗೊಂಡಿದೆ. ನೆಕ್ಸ್ಟ್ ಮ್ಯಾಚ್ ರೀ ಮುಂದಿನ ಪಂದ್ಯಾಟಕ್ಕಾಗಿ LNT ಲ್ಯಾಡರ್ಸ್ ಈಶ್ವರಮಂಗಳ ವಿರುದ್ಧವಾಗಿ ಶಬರಿ ಫ್ರೆಂಡ್ಸ್ ಕಾವೂರು. ಎಸ್, ಈ ಬಾರಿ ಅಭಿಯ ದಾಳಿ 2 ಅಂಕದ ಬೇಟ 4-2 2 ಅಂಕದ ಮುನ್ನಡೆಯಲ್ಲಿ ಚಿಕ್ಕಮಗಳೂರು.
ಯಾನ್ ಎನ್ನ ಅಮ್ಮ ಅಪ್ಪನ ಎಸ್ ಮತ್ತೆ ದಾಳಿಯಲ್ಲಿ ಅವಿ 1 ಅಂಕ ಲಭಿಸಿದೆ. 5-2 3 ಅಂಕದ ಮುನ್ನಡೆಯಲ್ಲಿ ಚಿಕ್ಕಮಗಳೂರು. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಕೊನೆಯ ನಿಮಿಷದ ಪಂದ್ಯಾಟ. ಎಸ್ ದಾಳಿಯಲ್ಲಿ ಪ್ರಜು, ಜರ್ಸಿ ನಂಬರ್ 9 ಪ್ರಜು ಈ ಬಾರಿ ಬಲಿಷ್ಠ ರೀತಿಯ ದಾಳಿಯೊಂದಿಗೆ ಟಚ್ ಮಾಡಿದ್ದೇನೆ ಎಂಬ ನಂಬಿಕೆ, ಕೋರಿಕೆ. ಯಾವುದೇ ಅಂಕಗಳಿಲ್ಲ. 5-2 ಇನ್ ಫೇವರ್ ಆಫ್ ಚಿಕ್ಕಮಗಳೂರು. ಸೂಪರ್ ಟೆಕಲ್ ಆನ್ ಆಗಿದೆ ಅಭಿ ದಾಳಿಯಲ್ಲಿ. ಐದು 2 ಇನ್ ಫೇವರ್ ಆಫ್ ಚಿಕ್ಕಮಗಳೂರು. ಈ ಮೂಲಕ ಈ ಪಂದ್ಯಾಟವನ್ನು ಚಿಕ್ಕಮಗಳೂರು ಗೆದ್ದುಕೊಳ್ತಾ ಇದೆ. ಮುಂದಿನ ಹಂತಕ್ಕೆ ತೇರ್ಗಡೆಯಾಗ್ತಾ ಇದೆ. ಮುಂದಿನ ಪಂದ್ಯಾಟಕ್ಕೆ L&T ಲ್ಯಾಡರ್ಸ್ ಈಶ್ವರ ಮಂಗಳ ವಿರುದ್ಧವಾಗಿ ಫ್ರೆಂಡ್ಸ್ ಶಬರಿ ಫ್ರೆಂಡ್ಸ್ ನಾವೂರು ಕಾವೂರು. ಮ್ಯಾಚ್ ಉಂಟು ಬ್ರೇಕ್ ಹೊರಂಬ ಮ್ಯಾಚ್ ಇದು 91 ಅವನು 90 ನನ್ನ ರಡ್ಡು ಉಂಟು ಬ್ರೇಕ್ ಮುಂದೆ ಸೋದನ ಚಿಕ್ಕಮಗಳೂರು ವಿನ್ ಆಯ್ನ 91 ರೆಡಿ. ಇದೀಗ 2 ಬಲಿಷ್ಠ ತಂಡಗಳ ನಡುವೆ ಇದ್ದ ಜಿದ್ದಿನ ಹಣಾಹಣಿ. L&T ಲ್ಯಾಡರ್ಸ್ ಈಶ್ವರ ಮಂಗಳ ಒಂದು ಕಡೆಯಾದರೆ ಶಬರಿ ಫ್ರೆಂಡ್ಸ್ ಕಾವೂರು ಒಂದು ಕಡೆ. ಬಾಬು ಪಂದ್ಯಾಟ ಪ್ರಾರಂಭವಾಗ್ತಾ ಇದೆ. ಪ್ರಾರಂಭವಾಗಿದೆ. ದಾಳಿಯಲ್ಲಿ ಶಬರಿ ಜರ್ಸಿ ನಂಬರ್ 7 ಶಬರಿಯ ಆಟಗಾರ ಈಶ್ವರ ಮಂಗಳ ಕಡೆಗೆ ನುಗ್ಗುತ್ತಾ ದಾಳಿ. ಮುಸ್ಕಲಾಗ್ಲೆ ದಾಳಿಯಲ್ಲಿ ಮೋನ. ಎಸ್ ಮೋನನಿಗೆ ಬೀಸಿದ ಬಳೆ 1-0. ಶಬರಿ ಫ್ರೆಂಡ್ಸ್ ಕಾವೂರು ಖಾತೆಯನ್ನು ತೆರೆದುಕೊಂಡಿದೆ. ಈಗ ದಾಳಿಯಲ್ಲಿ ಗಿರೀಶ. ಎಸ್ ಈ ಬಾರಿ ವೇಗಗತಿಯವಾದ ಚಳಿಯೊಂದಿಗೆ ಗಿರೀಶ ಅಂಕಕ್ಕಾಗಿ ಶೋಧ. ಎಸ್ ಶರತ, ಇದು ಕೊಂಡಡಕದ ಶರತ, ಬಲಿಷ್ಠ ಶರತ. 1-1 ಸಮಬಲ. ದಾಳಿಯಲ್ಲಿ ಮಣಿ.
ಒಂದು ಸಮಗೊಂಡಿದೆ. ದಾಳಿಯಲ್ಲಿ ಕಾವೂರು ಕಡೆಯಿಂದ ಸ್ಯಾಂಡಿ, ಜರ್ಸಿ ನಂಬರ್ 2 ಸ್ಯಾಂಡಿ. ಎಸ್, 1 ಅಂಕದ ಬೇಟ. ಹಲೋ ಬರ್ಕೊಂಡು ಇನ್ ಫೇವರ್ ಆಫ್ ಶಬರಿ ಫ್ರೆಂಡ್ಸ್ ಕಾವೂರು. 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಶಬರಿ ಕಾವೂರು. ಆಹಾ, 2 ಅಂಕದ ಬೇಟ. 3-2 ಇನ್ ಫೇವರ್ ಆಫ್ L&T ಲ್ಯಾಡರ್ಸ್ ಈಶ್ವರಮಂಗಳ. ಮತ್ತೆ ದಾಳಿಯ ಸಂಘಟನೆಯಲ್ಲಿ ಸ್ಯಾಂಡಿ, ಬಲಿಷ್ಠ ಡಿಫೆನ್ಸಿನ ಈಶ್ವರಮಂಗಲವನ್ನು ಎದುರಿಸಲು ಸ್ಯಾಂಡಿ ನುಗ್ಗುತ್ತಿದ್ದಾರೆ. ಈ ಬಾರಿ ಅಂತೂ ಡಿಫೆನ್ಸ್ ವರ್ಕ್ ಆಗ್ತಾ ಇದೆ. ಸ್ಯಾಂಡಿಯ ಬಂಧನ 4-2 2 ಅಂಕದ ಮುನ್ನಡೆಯಲ್ಲಿ ಈಶ್ವರಮಂಗಳ. ಈ ಬಾರಿ ಈಶ್ವರಮಂಗಳ ಕಡೆಯಿಂದ ದಾಳಿಯ ಸಂಘಟನೆಯಲ್ಲಿ ಮಣಿ. ಎಸ್, ಮಧ್ಯಂತರದ ವಿರಾಮ. 4-2 2 ಅಂಕದ ಮುನ್ನಡೆಯಲ್ಲಿದೆ L&T ಲ್ಯಾಡರ್ಸ್ ಈಶ್ವರಮಂಗಳ. ದ್ವಿತೀಯಾವಧಿಯಲ್ಲಿ ಯಾವ ರೀತಿಯ ಚೇತರಿಕೆ ನೋಡಬೇಕು ಕಾವೂರು ಕಡೆಯಿಂದ. ಮತ್ತೆ ದಾಳಿಯ ಸಂಘಟನೆಯಲ್ಲಿ ಮಣಿ. ನಾಲ್ಕು ಜನರ ಡಿಫೆನ್ಸ್ಗೆ ಒಬ್ಬಂಟಿಯಾಗಿ ನುಗ್ಗುತ್ತಿರುವ ಮಣಿ. ಇದೀಗ ಮತ್ತೆ ಕಾವೂರು ಕಡೆಯಿಂದ ದಾಳಿಯ ಸಂಘಟನೆಯಲ್ಲಿ ಗಿರೀಶ. 1 ಅಂಕದ ಸೇರ್ಪಡೆಯಾಗ್ತಾ ಇದೆ. 3-4 ಇನ್ ಫೇವರ್ ಆಫ್ ಈಶ್ವರಮಂಗಳ. ಮತ್ತೆ ಮಣಿ. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 3-4 1 ಅಂಕದ ಮುನ್ನಡೆಯಲ್ಲಿದೆ ಈಶ್ವರಮಂಗಳ. ಮತ್ತೆ ದಾಳಿಯ ಸಂಘಟನೆಯಲ್ಲಿ ಗಿರೀಶ. ಕೊನೆಯ 1 ನಿಮಿಷ ಮಾತ್ರ ಬಾಕಿ. 4-3 4-3 ಇನ್ ಫೇವರ್ ಆಫ್ ಈಶ್ವರಮಂಗಳ. ಮತ್ತೆ ದಾಳಿಯಲ್ಲಿ ಮಣಿ. ಈಶ್ವರಂಗ
ವಿಶ್ರಾಂತಿಯ ಕೋರಿಕೆ ಕಾವೂರು ಈ ಬಾರಿ ಗಿರೀಶನ ಬದಲಿ ಬೇರೆ ಆಟಗಾರ ದಾಳಿಯಲ್ಲಿ ಜರ್ಸಿ ನಂಬರ್ 7 ಒಂದು ಸೇರುತ್ತಾ ಇದೆ. 4 ಸಮಬಳಗೊಳ್ಳುತ್ತಾ ಇದೆ. ಸೆಕೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಅಂಕ ಸಮಬಳಗೊಂಡಿದೆ. ದಾಳಿಯಲ್ಲಿ ಮನಿ. ಹಲೋ ಹಾಗೇನು ಐರು ಕಾಣ್ತಿಲ್ಲ ಗುರುಗೆ ಕಾಣಲ ಇದರ ಗುರುಗೆ. ಎಸ್, ಪಂದ್ಯಾಟ ಸಮಬಳಗೊಂಡಿದೆ. ಎಸ್, ಈಗ ದಾಳಿಯಲ್ಲಿ ಮನಿ. ಇದಂತೂ ಗೋಲ್ಡನ್ ರೈಡ. ಅಂಕ ತರಲೇಬೇಕು. ಈ ಬಾರಿ ಮಣಿಯ ಬಂಧನ. ಈ ಮೂಲಕ ಪಂದ್ಯಾಟವನ್ನು ಗೆದ್ದುಕೊಂಡಿದೆ ಶಬರಿ ಫ್ರೆಂಡ್ಸ್ ಕಾವೂರು. ಮುಂದಿನ ಪಂದ್ಯಾಟಕ್ಕಾಗಿ ಹನುಮಾನ್ ಫ್ರೆಂಡ್ಸ್ ಎ ವಿರುದ್ಧವಾಗಿ ಆದರ್ಶ ಹೊಸಮಠ. ಹನುಮಾನ್ ಫ್ರೆಂಡ್ಸ್ ಎ ವಿರುದ್ಧವಾಗಿ ಆದರ್ಶ ಹೊಸಮಠ. ಈ ದಿನದ 91ನೇ ಪಂದ್ಯಾಟ ಇದು. ನಾವು ಕ್ವಾರ್ಟರ್ ಬಗ್ಗೆ ಬೈಯಗೊಂಡು ಪ್ರಥಮವಾಗಿ ದಾಳಿ ಹನುಮಾನ್ ಫ್ರೆಂಡ್ಸ್ ಕಡೆಯಿಂದ. ಈ ಬಾರಿ ದಾಳಿಯಲ್ಲಿ ಆದರ್ಶ ಹೊಸಬೆಟ್ಟ ಕಡೆಯಿಂದ
ಮತ್ತೆ ಹನುಮಾನ್ ಫ್ರೆಂಡ್ಸ್ ಕಡೆಯಿಂದ ದಾಳಿಯ ಸಂಘಟನೆಯಲ್ಲಿ ದಾಳಿಗಾರ ಎಸ್ ಬಲಿಷ್ಠ ಡ್ಯಾಶ್ನೊಂದಿಗೆ 1 ಅಂಕದ ಸೇರ್ಪಡೆಯಾಗ್ತಾ ಇದೆ. ಖಾತೆ ತೆರೆದುಕೊಳ್ತಾ ಇದೆ ಆದರ್ಶ ಹೊಸಮಠ 1-0. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 7 ಆಟಗಾರ ಬೋನಸ್ಗಾಗಿ ಪ್ರಯತ್ನ. ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ 1 ಅಂಕ. ಒಂದು 2-0. ಮತ್ತೆ ದಾಳಿಯಲ್ಲಿ ಹನುಮಾನ್ ಫ್ರೆಂಡ್ಸ್ ನರಮಗರುವಿನ ದಾಳಿಗಾರ ಬಲಿಷ್ಠ ಬ್ಯಾಕ್ ಹೋಲ್ಡ್ ಮೂಲಕ ಆಟಗಾರನ ಬಂಧನ 3-0 3-0 ಇನ್ ಫೇವರ್ ಆಫ್ ಆದರ್ಶ ಹೊಸಮಠ. ಒಂದು ಅಂಕದ ಸೇರ್ಪಡೆಯಾಗ್ತಾ ಇದೆ 1-3. ಮತ್ತೆ ದಾಳಿಯಲ್ಲಿ ಹನುಮಾನ್ ಫ್ರೆಂಡ್ಸ್ ಕಡೆಯಿಂದ ದಾಳಿ ಸಂಘಟನೆ. ಮಧ್ಯಂತರದ ವಿರಾಮ 3-1 ಇನ್ ಫೇವರ್ ಆಫ್ ಆದರ್ಶ ಹೊಸಮಠ. ಮತ್ತೆ ದಾಳಿಯಲ್ಲಿ ಹೊಸಮಠ ಕಡೆಯಿಂದ ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ. 3-1 ಇನ್ ಫೇವರ್ ಆಫ್ ಆದರ್ಶ ಹೊಸಮಠ. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. 3-1 ಇನ್ ಫೇವರ್ ಆಫ್ ಆದರ್ಶ ಹೊಸಮಠ.
ಮುಂದಿನ ಪಂದ್ಯಾಟಕ್ಕಾಗಿ ಕೊಂಬನ್ ವಾರಿಯರ್ಸ್ ವಿರುದ್ಧವಾಗಿ ಶ್ರೀರಾಮ ಗೆಳೆಯರ ಬಳಗ ಪಂಜಳ. ಎರಡೂ ತಂಡದ ಆಟಗಾರರು ಸಜ್ಜಾಗಬೇಕು. ಈ ಮೂಲಕ ಈ ಪಂದ್ಯಾಟವನ್ನು ಆದರ್ಶ ಹೊಸಮಠ ಗೆದ್ದುಕೊಳ್ತಾ ಇದೆ. ಮುಂದಿನ ಪಂದ್ಯಾಟ ಕೊಂಬನ್ ವಾರಿಯರ್ಸ್ ವಿರುದ್ಧವಾಗಿ ಶ್ರೀರಾಮ ಗೆಳೆಯರ ಬಳಗ ಪಂಜಳ. ಧರ್ಮಸ್ಥಳ ಪಂದ್ಯಾಟ ಪ್ರಾರಂಭವಾಗಿದೆ. ಕೊಂಬನ್ ವಾರಿಯರ್ಸ್ ವಿರುದ್ಧವಾಗಿ ಶ್ರೀರಾಮ ಗೆಳೆಯರ ಬಳಗ ಪಂಚಲ. ಪ್ರಥಮವಾಗಿ ದಾಳಿ ಕೊಂಬಣ್ಣ ವಾರಿಯರ್ಸ್ ಕಡೆಯಿಂದ.
ಕೊನೆ 2 ನಿಮಿಷ. (11-3) in favor of Kumban Warriors. ಎಸ್, ಪ್ರಥಮ ಕ್ವಾರ್ಟರ್ ಫೈನಲ್ಗೆ ಕರೆ ಕೊಡ್ತಾ ಇದ್ದೇವೆ. ಬ್ರದರ್ಸ್ ಅಡ್ಕರೆ ವಿರುದ್ಧವಾಗಿ ನವಜ್ಯೋತಿ ನರಿಮಗರು. 2 ತಂಡದ ಆಟಗಾರರು ಬರಬೇಕು. ಪ್ರಥಮ ಕ್ವಾರ್ಟರ್ ಫೈನಲ್ಗಾಗಿ ನವಜ್ಯೋತಿ ನರಿಮಗರು ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ. ಹಲೋ 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 ಹನುಮಾನ್ ಫ್ರೆಂಡ್ಸ್ ಆಯೋಜನೆಗೊಳಿಸಿರುವಂತಹ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಹನಾಹನಿ ಇದೀಗ ಆರಂಭಗೊಂಡಿದೆ. ಬ್ರದರ್ಸ್ ಅಡ್ಕರೆಯ ವಿರುದ್ಧವಾಗಿ ನವಜ್ಯೋತಿ ನರಿಮುಗರು ಪ್ರಸ್ತುತ ಒಳಾಂಗಣದಲ್ಲಿರುವಂತಹ ತಂಡಗಳು. ಸ್ಥಳೀಯ ತಂಡದ ವಿರುದ್ಧವಾಗಿ ಅಡ್ಕರೆ ಅಂಕಣದ ಒಳಭಾಗದಲ್ಲಿದೆ. ಝೀನಾ ಕಾಯರ್ ತಡಕ ಮೂಲದ ಆಟಗಾರ, ಪ್ರಸ್ತುತ ಬೆಳತಂಗಡಿ ತಾಲೂಕಿನ ಪ್ರತಿಭೆ. ಪುತ್ತೂರಿನ ನರಿಮುಗರಿನಲ್ಲಿ ಆರಂಭದ ವೇಳೆಯಲ್ಲಿ ಅಂಕದ ಗಳಿಕೆಗಾಗಿ ಪ್ರಯತ್ನವಾಗಿದೆ. ಪ್ರಥಮ ಸ್ಪರ್ಧೆಯಿಂದ ಈಚೆಗೆ ಆಟಗಾರರಲ್ಲಿ ಅದ್ಭುತವಾದ ಹೋರಾಟಗಳನ್ನು ಕಂಡಿದ್ದೇವೆ. ಪ್ರಸ್ತುತ ಗೆದ್ದ ತಂಡ ಸೆಮಿಫೈನಲ್ಗೆ ಪ್ರವೇಶವನ್ನು ಮಾಡಲಿದೆ. ಆದರೆ ಸೋತ ತಂಡಕ್ಕೆ ಒಂದು ಪ್ರಶಸ್ತಿಯಂತೂ ಖಚಿತ. ಪ್ರಶಸ್ತಿ ಖಚಿತ ಸುತ್ತಿನ ಮೂಲಕವಾಗಿ ಪಂದ್ಯ ಆರಂಭ. ಕ್ವಾರ್ಟರ್ ಫೈನಲ್ ಹಂತ ತಲುಪಿದಂತಹ 4 ತಂಡಗಳಿಗೂ ಕೂಡ ಸೋತ ತಂಡಗಳಿಗೆ ಪ್ರಶಸ್ತಿಯ ಜೊತೆ ಫಲಕವನ್ನು ನೀಡಲಾಗ್ತದೆ. ಹಾಗಾಗಿ ದಯವಿಟ್ಟು ಆಟಗಾರರೇ ಹಂಬಲಿಸಿ ಉತ್ಸಾಹದ ಚಿಲುಮೆಗಳಾಗಿ, ಗೆಲ್ಲುವ ಕುದುರೆಗಳಾಗಿ. ಮಧ್ಯಗೆರೆಯ ಸಮೀಪದಲ್ಲಿ ಬಂದೆಯಾದ ಆಟಗಾರ ಸ್ಥಳೀಯ ನವಜ್ಯೋತಿ ನರಿಮುಗರು.
ಆರಂಭದ ಗಳಿಕೆಯ ಜೊತೆಗೆ ಅಂಕದಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಾ ಜೈನ ಏಕಾಂಗಿಯಾಗಿ ಅದ್ಭುತ ದಾಳಿಗಳ ಮೂಲಕವಾಗಿ ಪಂದ್ಯಕ್ಕೆ ತಿರುವುಗಳನ್ನು ಕೊಟ್ಟಂತ ಆಟಗಾರ. ಪ್ರತಿ ಪಂದ್ಯದಿಂದ ಪಂದ್ಯಕ್ಕೆ ಪ್ರಬಲವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧಾ ಕಣದಲ್ಲಿ ಹೋರಾಟ. ಪ್ರಬಲತೆಯ ನಿಲುವುಗಳನ್ನು ಮುಂದುವರಿಸಿಕೊಳ್ತಾ ಇದೆ. ಇದು ಪ್ರಥಮ ಕ್ವಾರ್ಟರ್ ಫೈನಲ್ನ ಸ್ಪರ್ಧೆಯಾಗಿದೆ. ದ್ವಿತೀಯ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಾಗಿ ತಂಡ ಸಿದ್ಧವಾಗಿರಿ. ಸತ್ಯಸಾರಮನಿ ಧರ್ಮಸ್ಥಳದ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಕಿದಿಮೇಲು. ಕಿದಿಮೇಲು ವರ್ಸಸ್ ಸತ್ಯಸಾರಮನಿ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗಾಗಿ. ಆ ಬಳಿಕ ತೃತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಕರೆಯನ್ನು ಕೊಡ್ತಾ ಇದ್ದಾವೆ. ಸಿಟಿಗೆ ಚಿಕ್ಕಮಗಳೂರು, ಆದರ್ಶ ಹೊಸಮಠ ಆ ಬಳಿಕದ ಸ್ಪರ್ಧೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧಾ ಕಣದಲ್ಲಿ ಒಳಗೊಂಡಂಥ ತಂಡಗಳು ಮೂಲಕವಾಗಿ ಸ್ಪರ್ಧೆಯಲ್ಲಿ ಪ್ರಥಮ ಅವಧಿಯ ವೇಳೆಯಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜನೆಗಳ ಮೂಲಕವಾಗಿ ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಪ್ರಸ್ತುತ ಒಳಾಂಗಣದಲ್ಲಿದೆ. ಪರಿಪೂರ್ಣತೆಯ ಬೇಟೆಯಾಡುವ ತವಕಗಳ ಮೂಲಕವಾಗಿ ಸ್ಪರ್ಧಾ ಕಣ. ಆಫ್ ಟೈಮ್ ಇಸ್ ಓವರ್. ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. ಮೊದಲ ಅವಧಿಯ ಆಟದ ಅಂತ್ಯದ ವೇಳೆಯಲ್ಲಿ 1-1 ಸಮಬಲದಲ್ಲಿ ಪಂದ್ಯ. ನೋಡಿ ಸ್ಪರ್ಧೆಯಲ್ಲಿ ಜೈನಾ ಪ್ರಸ್ತುತ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತೆ ಸ್ಪರ್ಧೆಯಲ್ಲಿ ಸಮಬಲದ ಹೋರಾಟಗಳ ಮೂಲಕ ಮುಂದಿನ ಹನಾಹನಿಗೆ ತಂಡಗಳು ಸಿದ್ಧವಾಗುವಂತೆ ಪರಿಶ್ರಮದ ಮೂಲಕವಾಗಿ ಸ್ಪರ್ಧೆಯಲ್ಲಿ ಉಳ್ಕೊಳ್ಳುವ ಪ್ರಯತ್ನವನ್ನು ಕಾಣ್ತಾ ಇದ್ದಾವೆ. ನಿರೀಕ್ಷಿತ ದಾಳಿ ಅಂಕಣದಲ್ಲಿ ಶ್ರೇಷ್ಠತೆಯ ಪರಿಣಾಮವನ್ನು ಮುಂದುವರಿಸಿಕೊಳ್ತಾ ಇದೆ. ಆ ಮೂಲಕವಾಗಿ ಪ್ರಬಲತೆಯ ಕಾವನ್ನು ಉಳಿಸಿಕೊಂಡಿರತಕ್ಕಂಥ ಆಟಗಾರರುಗಳ ಮೂಲಕ ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಮುಂದಿನ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳಿಗಾಗಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ. ತಡ ಮಾಡುವ ಹಾಗಿಲ್ಲ. ಯಾವುದೇ ತಂಡಗಳು ಕೂಡ ಸಮಯಕ್ಕೆ ಸರಿಯಾಗಿ ಅಂಕಣದ ಒಳಭಾಗಕ್ಕೆ ಬರುವಂತೆ 3 ನಿಮಿಷಗಳಿಗೆ ಸೀಮಿತಗೊಂಡ ಸ್ಪರ್ಧೆಯಾಗಿದೆ. ಶ್ರೇಷ್ಠತೆಯ ನಿಲುವುಗಳ ಮೂಲಕವಾಗಿ ಅಂಕಣದಲ್ಲಿ ಹೋರಾಟ. ಪೂರ್ಣ ಪ್ರಮಾಣದ ಡಿಫೆನ್ಸ್ನಲ್ಲಿದೆ ನವಜ್ಯೋತಿ ನರಿಮುಗುರು. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಕೊನೆಯ ನಿಮಿಷದಲ್ಲಿ ಪ್ರಥಮ ಕ್ವಾರ್ಟರ್ ಫೈನಲ್ ಹನಾಹನಿ ಸೆಮಿಫೈನಲ್ ಲಗ್ಗೆ ಇಡುವ ಮೊದಲ ತಂಡ ಯಾವುದು ಅನ್ನುವ ಪ್ರಶ್ನೆಗುತ್ತರ ಏಕಾಂಗಿ ದಾಳಿಗಾರ
ಆಡಿದ ಪ್ರತಿ ಪಂದ್ಯಗಳಲ್ಲಿ ಏಕಾಂಗಿಯಾಗಿ ದಾಳಿ ಮಾಡುವ ಮೂಲಕ ಪಂದ್ಯದಿಂದ ಪಂದ್ಯಕ್ಕೆ ಅದ್ಭುತವಾದ ದಾಳಿ ಮಾಡಬಲ್ಲ ಸಾಮರ್ಥ್ಯದ ಪ್ರತಿಭಾನ್ವಿತ ಬೆಳ್ತಂಗಡಿ ತಾಲೂಕಿನ ಕಾಯರ್ತಡ್ಕ ಮೂಲದ ಜೈನ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿದ್ರೆ ಎದುರಾಳಿಯನ್ನು ಕಂಗಡಿಸುವ ಪ್ರಯತ್ನಗಳಲ್ಲಿ ಯಶಸ್ವಿ ದಾಳಿಗಳ ಮೂಲಕವಾಗಿ ಪ್ರಥಮ ಅವಧಿಯಲ್ಲಿ ಕೂಡ ಅಂತರವನ್ನು ಕಾಯ್ದುಕೊಂಡ ನವಜ್ಯೋತಿ ಆ ಬಳಿಕದ ದ್ವಿತೀಯ ಅವಧಿಯ ವೇಳೆ ವಿಶ್ರಾಂತಿಯ ಕೋರಿಕೆ. ಎರಡು ಒಂದರಲ್ಲಿ ಸ್ಪರ್ಧೆ. ಅಂತಿಮ ನಿಮಿಷದ ಕ್ಷಣಾರ್ಧದಲ್ಲಿ ಪಂದ್ಯ. ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಹೋರಾಟ. ಪಂದ್ಯ ಅಂತಿಮ ಕ್ಷಣಗಳಲ್ಲಿದೆ. ಈ ಮೂಲಕವಾಗಿ ಮತ್ತೆ ಸ್ಪರ್ಧೆಯಲ್ಲಿ ಅವಕಾಶವನ್ನು ಪಡೆಕೊಂಡ ಆಟಗಾರರುಗಳ ಮೂಲಕ ಸ್ಪಷ್ಟತೆಯ ಪಾದಚಲನೆಯಲ್ಲಿ ಗುರುತಿಸಿಕೊಂಡ ಆಟಗಾರ. ವಾವ್ 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 2 points. Match is over and Akkare enter the semis. What a unpredictable match. ಒಬ್ಬೊಬ್ಬ ಎದೆ ಬಡಿತ ಹಚ್ಚಿಸಿದ ಪಂದ್ಯ. ಅಂತಿಮ ಕ್ಷಣದಲ್ಲಿ ಅನ್ಬಿಲೇವಬಲ್ ಮೂಮೆಂಟ್. ಅಡ್ಕರೆ ಮೊದಲ ಸೆಮಿಫೈನಲ್ಸ್ ತಂಡವಾಗಿದೆ. ಅನಿರೀಕ್ಷಿತ ಆಘಾತಕ್ಕೆ ತಲೆಯೊಡ್ಡಿದ ನವಜ್ಯೋತಿ. ಅಣ್ಣ, ಒಂದು ವಿನಂತಿ, ಎಲ್ಲ ನಿಮ್ಮಲ್ಲಿ ವಿಡಿಯೋಗಳನ್ನು ತೋರಿಸ್ಬೇಡಿ. ವಿಡಿಯೋ ಮಾಹಿತಿ ಇಲ್ಲ ಪ್ಲೀಸ್. ಆಯ್ತು, ಇರಲಿ ಪ್ಲೀಸ್. ಈತ್ ಪುರ್ತು ಮಾತಿರಲ್ಲ. ಎಡ್ಡೆಡು ಮಲ್ದಾರದ ಎಡ್ಡೆಡು ಸುಧಾರ್ಥ ಕೋರ್ತಾರೆ. ಇದು ನಾನು ಒಂದು 4 ಮ್ಯಾಚ್ ಆವನ್ನ ಸರಿ ಅಣ್ಣ ಬಲೆ ಸತ್ಯ ಸರ್ ನಮ್ಮನಿ ಬಲೆ ನಾವು ಲಕ್ಕಿ 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 ಲಕ್ಕಿ. ಹಲೋ ಅಣ್ಣ ಬಲೆ ನಾವು ಬಲೆ ಕಿದಿ ಮೇಲೆ ದಕ್ಲು. ಅಣ್ಣ ಕೋರ್ಟು ಲೈ ಕುಲ್ಲಕ್ಕಲು ಪೂರ ಲಕ್ಕಲೆ ದಯದೀದು ಪ್ಲೀಸ್. ಪ್ರತಿಯೊರು ಎಲ್ಲ ಕೊಡು ದಯಬಣ್ಣ. ನನ್ನ ಆರ್ಗನೈಸರ್ ಮಾತ್ರ ಉಲಾಯ್ ಕುಲ್ಲೆ, ಬಾಕಿ ಪೂರ ಬಿದೆ ಕುಲ್ಲೆ. ನಾ ಬರ್ಸದ ಆಲಜ್ಜಿ ನಮಕ್ ಏರಿಯಾಗಲ ರಗಳ ಯಾರಬಲ್ಲಿ ಆ ಟೀಮ್ ದಗ್ಲಿಲ್ಲ. ದಯದೀದು ಆಯ್ನಾದ ಬಿದೆ ಕುಲ್ಲೆ ಪ್ಲೀಸ್. ಅಕ್ಷಯ್ 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 ರಣಾಂಗಣದ ಪ್ರಥಮ ಅವಧಿಯ ವೇಳೆಯಲ್ಲಿ ಸ್ಪರ್ಧೆ. ಪ್ರಥಮ ಸೆಮಿಫೈನಲಿಸ್ಟ್ ಆಗಿ ಅಡ್ಕರೆಯ ಪ್ರವೇಶವಾದರೆ ದ್ವಿತೀಯ ಸೆಮಿಫೈನಲಿಸ್ಟ್ ಯಾರು ಅನ್ನುವುದರ ಬಗ್ಗೆ ಆರಂಭವಾಗಬೇಕಾಗಿರುವ ಹೋರಾಟದ ಅವಧಿಯಲ್ಲಿ ಯುವ ಪ್ರತಿಭಾನ್ವಿತ ಆಟಗಾರರುಗಳ ಸಂಗಮವಾಗಿದೆ ಪ್ರಥಮ ಅವಧಿ.
ಹಲೋ ಹಲೋ ಚೆಕ್ ಹಲೋ 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 ಚೆಕ್ ಹಲೋ ಹಲೋ ಲೈನ್ ಎಂಪೈರ್ ಮೊಬೈಲ್ ಮುಟ್ಟುವ ಹಾಗಿಲ್ಲ. ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನಗಳನ್ನು ಮುಂದುವರಿಸಿರತಕ್ಕಂಥ ಆಟಗಾರ. 3 ಲೈನ್ ಎಂಪೈರ್ ನಮಗೆ ಬೇಡ, ಒಬ್ಬ ಸಾಕು. ಏರೋ ಲೈನ್ ಎಂಪೈರ್ ಏರು ಸರತ ಬಾಕಿ ತಗೊಳ್ಳಿ 2 ಜನ. ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುವ ತವಕಗಳ ಮೂಲಕವಾಗಿ ಮತ್ತೆ ರಂಜಿತ ದಾಳಿಯಲ್ಲಿ ಅವಕಾಶಗಳನ್ನು ಪಡೆದುಕೊಂಡಂಥ ಆಟಗಾರ. ಒಳಾಂಗಣದಲ್ಲಿರುವ ವೇಳೆಯಲ್ಲಿ ದಿಟ್ಟತೆಯ ಪ್ರತ್ಯುತ್ತರವನ್ನು ಉಳಿಸಿಕೊಳ್ಳುವ ಸಮರ್ಥತೆಯ ಆಟಗಾರ. ಸತ್ಯಸಾರಮನಿ ರೋಲಿಂಗ್ ಎಸ್ಕೇಪಿನ ಜೊತೆಗೆ ಗಳಿಕೆ ಅಂಕ ಮರಳುವ ವೇಳೆಯಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ. ಸೊ ಮುಂದಿನ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗೆ ತಂಡ ಸಿದ್ಧವಾಗಿರಲಿ. ಸಿಟಿಗೆ ಚಿಕ್ಕಮಗಳೂರು ವಿರುದ್ಧವಾಗಿ ಆದರ್ಶ ಹೊಸಮಠ ಮುಂದಿನ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗೆ. ಅಂತಿಮ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಶಬರಿ ಫ್ರೆಂಡ್ಸ್ ಕಾಬೂರು ವಿರುದ್ಧವಾಗಿ ಜೈ ಶ್ರೀರಾಮ್ ಗೆಳೆಯರ ಬಳಗ ಕೊಂಬನ್ ವಾರಿಯರ್ಸ್. ಮುಂದಿನ ಸ್ಪರ್ಧೆಯಲ್ಲಿ ಶಬರಿ ಫ್ರೆಂಡ್ಸ್ ವಿರುದ್ಧವಾಗಿ ಕೊಂಬನ್ ವಾರಿಯರ್ಸ್. 2 ತಂಡಗಳ ನಾಯಕರೇ ಸಿದ್ಧತೆಯಲ್ಲಿರಿ. ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. ಮೊದಲ ಅವಧಿಯಲ್ಲಿ 3-2ರಲ್ಲಿ ಪ್ರಸ್ತುತ ಸತ್ಯಸಾರಮನಿ ಮುನ್ನಡೆಯಲ್ಲಿದೆ. 3-2 ಇನ್ ಫೇವರ್ ಆಫ್ ಸತ್ಯಸಾರಮನಿ. ಧರ್ಮಸ್ಥಳ ಪಂದ್ಯದ ದ್ವಿತೀಯ ಕ್ವಾರ್ಟರ್ ಫೈನಲ್ ಹನಾಹನಿ. ಇನ್ನು 5 ಸ್ಪರ್ಧೆಗಳಷ್ಟೇ ಕ್ರೀಡಾಕೂಟದಲ್ಲಿ ಬಾಕಿ ಇದೆ. ರಂಜಿತ್ ಇದು ಅದ್ಭುತವಾದ ಟೈ ಹೋಲ್ಡ್ ಮೂಲಕ ಬಂಧಿಯಾದ ಆಟಗಾರ. ಪ್ರಮುಖ ಆಟಗಾರನನ್ನು ಬಂಧಿಸಿದ ರಂಜಿತ್. ಸತ್ಯಸಾರಮನಿಯ ಅದ್ಭುತವಾದ ಸರ್ವಾಂಗೀಣ ಪ್ರತಿಭೆಗಳು ಕೆಜಿ ವಿಭಾಗದ ಕಬಡ್ಡಿಯ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯಲ್ಲಿ ಎದುರಾಳಿಗಳಿಗೆ ಟಕ್ಕರ್ ನೀಡುವ ಮೂಲಕ ಅಂತರವನ್ನು ಉಳಿಸಿಕೊಳ್ಳಲಿವೆ. ಸವಾಲ್, ಪ್ರತ್ಯುತ್ತರ, ಸೇಡು, ಮುಯ್ಯಿಗೆ ಮುಯ್ಯಿದು, ಟಕ್ಕರ್. ಮತ್ತೆ ಅಂಕದ ಜೊತೆಗೆ ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಟೈಮ್ ಔಟ್. 4-3ರಲ್ಲಿ ಸ್ಪರ್ಧೆ. ನಾಲ್ಕು ಮೂರರಲ್ಲಿ ಹೋರಾಟದ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. 1 ಅಂಕದ ಅಂತರವೇನಿದೆ ಸ್ಪರ್ಧೆಯಲ್ಲಿ ಅಂತಿಮ 2 ನಿಮಿಷಗಳಿಗೂ ಕಡಿಮೆ ಅವಧಿಯ ಘೋಷಣೆಯಾಗಿದೆ. ಉಳಿದಿರುವ ನಿಮಿಷ ಸೆಕೆಂಡ್ಗಳಲ್ಲಿ ಪಂದ್ಯಕ್ಕೆ ತಿರುವನ್ನು ಕೊಡಬಲ್ಲದಾಗಿದೆ. ಹೋರಾಟವನ್ನು ಮಾಡಲೇಬೇಕಾಗಿದೆ. ಪ್ರಮುಖ ಆಟಗಾರರ ಅನುಪಸ್ಥಿತಿಯ ಮೂಲಕವಾಗಿ ಪಂದ್ಯದಲ್ಲಿ ಯೋಜನಾಭರಿತ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆಗಳನ್ನು ಕಂಡಿರತಕ್ಕಂಥ ಆಟಗಾರರು. ಒಂದು ಅಂಕದ ಅಂತರ, 1 ಪ್ರಶಸ್ತಿಯಂತೂ ಖಚಿತ. ಪ್ರಶಸ್ತಿ ಸುತ್ತಿನ ನಗದು ಮೊತ್ತದ ರಾಶಿಯೆಡೆಗೆ ತಲುಪಬೇಕಾದರೆ ಗೆಲ್ಲಲೇಬೇಕಾದ ಹೋರಾಟವನ್ನು ಮಾಡಬೇಕಿದೆ.
ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಕೊನೆಯ ನಿಮಿಷದಲ್ಲಿ ವಿಶ್ರಾಂತಿಯ ಕೋರಿಕೆ. ನಾಲ್ಕು ಮೂರರಲ್ಲಿ ಸತ್ಯಸಾರಮಣಿ ಮುನ್ನಡೆಯಲ್ಲಿದೆ. 1 ಅಂಕದ ಅಂತರವು ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲದಾಗಿದೆ. ನಿಮಿಷಗಳ ಲೆಕ್ಕಾಚಾರ ಸೆಕೆಂಡ್ಗಳಿಗಿಳಿಯದೆ, ಆ ಬಳಿಕ ರೋಚಕತೆಯು ಕೂಡ ಉಳ್ಕೊಳ್ಳಲಿದೆ ಸ್ಪರ್ಧೆಯಲ್ಲಿ. ಆಂಕಲ್ ಸಂಘಟಿತವಾದ ಬಲದ ಜೊತೆಗೆ ಈಚ್ ಪಾಯಿಂಟ್ 5-4 5-4 ಆಗಮನ, ಅಕ್ಷಯನ ಆಗಮನವಾಗಿದೆ. ಅಂಕಣದ ಒಳಭಾಗದಲ್ಲಿ ಧರ್ಮಸ್ಥಳದ ಪ್ರಮುಖ ಅಸ್ತ್ರ ರಾಲಿಂಗ್ ಎಸ್ಕೇಪ್. 2 points, match is over and Satya Saramani entered the semis. ದ್ವಿತೀಯ ಸೆಮಿಫೈನಲಿಸ್ಟ್ ಸತ್ಯ ಸಾರಮನಿ. ಬನ್ನಿ ಆದರ್ಶ ಹೊಸಮಠ, ಚಿಕ್ಕಮಗಳೂರು ತಂಡಗಳು ಬನ್ನಿ ಒಳಗೆ. ಪಂದ್ಯದಲ್ಲಿನ್ನು ಉಳಿದಿರುವಂಥದ್ದು 2 ಕ್ವಾರ್ಟರ್, 2 ಹಾಫ್, 1 ಫುಲ್ ಮಾತ್ರ. ಹಲೋ ಅನ್ನ ಸ್ಕೋರರ್ ಸನತ್ ಬಲೆ, ಸ್ಕೋರರ್ ಸನತ್. ಅಂದ ಉಲಾಯ್ ಬರಡು. ಸನತ್ ಸ್ಕೋರ್ ಬಾಡ್ರ ಬರೋಟಿಗೆ ಮೊಬೈಲ್ ಏತ್ ಚಾಟಿಂಗ್ ಮಲ್ಪನಿಗೆ ಮದುವೆ ಇರುವಾಗತ ಮದುವೆ ಇರುವಾಗತ ಒಂದಿನ ನಾನಲ್ಲಿ ಉಂಟು. ಆಕಾಶ್ ಮೂಲಕ ತೃತೀಯ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ದೂರದ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿರತಕ್ಕಂತಹ ತಂಡವಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ತಂಡದ ವಿರುದ್ಧವಾಗಿ ಪ್ರಸ್ತುತ ಹೋರಾಟ. ತೃತೀಯ ಸೆಮಿಫೈನಲ್ಸ್ ತಂಡ ಯಾವುದು ಅನ್ನುವ ನಿರ್ಧಾರವನ್ನು ಪ್ರಕಟಗೊಳಿಸುವಂತಹ ಹೊತ್ತಿನಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡಂತ ಆಟಗಾರ ರವೀಂದ್ರನ ಮೂಲಕ ದಾಳಿ ಮುಂದುವರಿತಾ ಇದ್ದ ಅಂಕಣದಲ್ಲಿ ಪ್ರಬಲ ಕಾರ್ನರ್ ಆಟಗಾರ ಬರಲಿಲ್ಲ. ಆಟಗಾರರ ಸಂಗಮ, ಆಟಗಾರರಲ್ಲಿ ಅಲ್ಪ ಒತ್ತಡ. 3 ಪಾಯಿಂಟ್ಸ್, 3 ಪಾಯಿಂಟ್ಸ್. ಸೂಪರ್ ರೈಡ್ ಮೂಲಕ ಮರಳಿದ ಆಟಗಾರ. ಒತ್ತಡ ಇದೀಗ ಆದರ್ಶದ ಮೇಲಿದೆ. ಚಿಕ್ಕಮಗಳೂರು ಫೆನಿಕ್ಸ್ನಂತೆ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಪಂದ್ಯದಲ್ಲಿ ಗೆಲ್ಲುತ್ತಾ ಬಂದಂತ ತಂಡ. ಆ ಮೂಲಕ ಮತ್ತೊಂದು ಅಂಕದ ಅಶ್ಶತನ, ಅದ್ಭುತವಾದ ಹಿಡಿತದಲ್ಲಿ ಬಂಧಿಯಾದ ಆಟಗಾರ ಅಭಿಷೇಕನ ದಾಳಿ ಪ್ರಸ್ತುತ ಅಂಕಣದಲ್ಲಿ. ಸುಬಡಾಕಲ್ ಆನ್ ಆಗಿದೆ. ಪ್ರಜಿತಾ ರೈಟ್ ಕಾರ್ನರ್ ವಿಭಾಗದಲ್ಲಿ ಪ್ರಬಲ ಡಿಫೆಂಡರ್ಗಳನ್ನು ವಂಚಿಸಿಕೊಳ್ಳುವ ಮೂಲಕವಾಗಿ ಅಂಕ ಕಸಿಯುವ ಪ್ರಯತ್ನದಲ್ಲಿ
ಚಿಕ್ಕಮಗಳೂರು ಜಿಲ್ಲೆಯ ತಂಡವಿದೆ. ಮದಿಮೆ ಆಯರ್ ಇರುವಾಗ ಆಪೇರ್. ಸ್ಪಷ್ಟತೆಯಲ್ಲಿ ಪಂದ್ಯವಿದೆ. ಆಟಗಾರರ ಅದ್ಭುತವಾದ ಪ್ರಯತ್ನಗಳಲ್ಲಿ ಸತತವಾಗಿ ಎದುರಾಳಿಯ ಅಂಕಣದಲ್ಲಿ ಬಂಧಿಯಾಗುತ್ತಿರುವ ಹೋರಾಟ. ದಾಳಿಯಲ್ಲಿ ಮತ್ತೆ ರವೀಂದ್ರ ಜೂನಿಯರ್ ಕಬಡ್ಡಿ ಆಟಗಾರ ಸೂಪರ್ ಟ್ಯಾಕ್ಲ್ಸ್ ಆನ್ ಆಗಿದೆ. ಎದುರಾಳಿಯನ್ನು ಬಗ್ಗುಬಡಿಯುವ ಪ್ರಯತ್ನಗಳು ಮುಂದುವರಿಯಬೇಕಿದೆ. ಸ್ಪಷ್ಟ ಮುನ್ನಡೆಯಲ್ಲಿ ಚಿಕ್ಕಮಗಳೂರಿದೆ. ಕಾಫಿನಾಡಿನ ಹುಡುಗರ ಸ್ಪಷ್ಟತೆಯ ಮುನ್ನಡೆ ವಿಸ್ತರಿಸಿಕೊಳ್ಳುತ್ತಾ ಇದೆ. ಪ್ರಥಮ ಅವಧಿಯ ಸಂದರ್ಭದಲ್ಲಿ ಪಂದ್ಯ ಪ್ರಜಿತ ದಾಳಿಯಲ್ಲಿ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರ ಕಾಪಿನಾಡಿನ ಮೇಲೆ ದಾಳಿ ಮಾಡಿದ ಆಟಗಾರ. ಅಂಕಗಳು ವೈಟ್. ಸೂಪರ್ ರೈಟ್ ಪ್ರಜಿತ. ಪವರ್ಫುಲ್ ಕಮ್ ಬ್ಯಾಕ್. ಆದರ್ಶ ಹೊಸ ಮಟ್ಟದ ಸೆನ್ಸೇಷನಲ್ ಹೀರೋ. ಐದು 5 ಸಮಬಲದಲ್ಲಿ ಒಂದೇ ದಾಳಿಯಲ್ಲಿ ಪಂದ್ಯದ ಚಿತ್ರಣ ಬದಲಿಸಿದ ಆಟಗಾರ. ಪ್ರತಿ ಹೋರಾಟವನ್ನ ಸಂಘಟಿಸಲೇಬೇಕಾಗಿದೆ. ರವೀಂದ್ರ ಸಬ್ ಜೂನಿಯರ್ ಆಡಿದ ಆಟಗಾರ ಪ್ರಸ್ತುತ ಅಂಕಣದಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಬೋನಸ್ ಗಳಿಕೆಯ ಪ್ರಯತ್ನವನ್ನು ಮಾಡಿದ. ಬೋನಸ್ ಇಲ್ಲದೆ ಮರಳುವ ವೇಳೆಯಲ್ಲಿ ಆಕಾಶ ಕಿಕ್ ಮಾಡುವ ಮೂಲಕವಾಗಿ ಕೆರಳಿದ ಹುಡುಗರಾದ ಆದರ್ಶ. ಕ್ಷಣಾರ್ಧದಲ್ಲಿ ಪಂದ್ಯ ದಿಕ್ಕು ಬದಲಾಗಿದೆ. ಆ ಭಾಗದಲ್ಲಿ ರವೀಂದ್ರನ ಏಕಾಂಗಿ ಹೋರಾಟವಿದೆ. ಪಂದ್ಯಕ್ಕೆ ಕ್ಷಣದಿಂದ ಕ್ಷಣಕ್ಕೆ ರೋಚಕತೆಯನ್ನು ತರುತ್ತಾ ಇದೆ ತೃತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆ. ಆಕಾಶ ಆಕಾಶ. ಇದು NMC ಸುಳ್ಯದ ಪಾಲಿಟೆಕ್ನಿಕ್ ವಿದ್ಯಾರ್ಥಿ. ಎದ ಸಂಖ್ಯೆ 7ರಲ್ಲಿ ಗರ್ಜಿಸಿದ ಆಟಗಾರ. ಪ್ರಸ್ತುತ ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿ. ಸಚಿನ್ ಪ್ರತಾಪ ಪಾಯಿಂಟ್ ಬಲ್ಲ 7-5ರಲ್ಲಿ ಆದರ್ಶ. 10-5 ಆಯ್ತಾ? 10-5 5 ಅಂಕಗಳ ಅಂತರದಲ್ಲಿ ಮುನ್ನಡೆ ಆದರ್ಶ ಹೊಸಮಠ. 10-5. ಅಭಿ 5 ಅಂಕಗಳ ಅಂತರದಲ್ಲಿದೆ. ನಿರೀಕ್ಷಿತ ಜವಾಬ್ದಾರಿಗಳನ್ನ ಅನಿರೀಕ್ಷಿತ ಆಘಾತಗಳನ್ನ ಕಂಡಂತ ಆಟಗಾರರುಗಳ ಮಧ್ಯೆ 10-6ರಲ್ಲಿ ಆಕಾಶ. 10-6. 10-6ರಲ್ಲಿ ಅಂತಿಮ 2 ನಿಮಿಷಗಳ ಘೋಷಣೆ ಆಗಿದೆ. ಓಹೋ 10-7 ಎದೆ ಬಡಿತ ಹೆಚ್ಚಿಸುತ್ತಾ ಇದೆ.
2 ನಿಮಿಷದ ಘೋಷಣೆ ಆಗಿದೆ. 1 ನಿಮಿಷ ಪಂತಜೇರು ಪಂತಜಿ 1 ನಿಮಿಷ. ಹತ್ತು 7ರಲ್ಲಿ ಸ್ಪರ್ಧೆ 10-7 ಪಂದ್ಯ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಿದೆ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಲಾಸ್ಟ್ ಮಿನಿಟ್. 10-8ರಲ್ಲಿ ಸ್ಪರ್ಧೆ ಸಚಿನ ದಾಳಿಯಲ್ಲಿ ಅಂತಿಮ ನಿಮಿಷದ ಘೋಷಣೆಯಾಗಿದೆ. ಸೆಕೆಂಡ್ಗಳ ಲೆಕ್ಕಾಚಾರ, 2 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿ ಆದರ್ಶ. ಪ್ರಸ್ತುತ ಪ್ರಬಲವಾದ ಸ್ಪರ್ಧೆ ತೃತೀಯ ಕ್ವಾರ್ಟರ್ ಫೈನಲ್ನಲ್ಲಿ ಶಬರಿ ಕಾವೂರು, ಕೊಂಬನ್ ವಾರಿಯರ್ಸ್ ಬಿ ತಂಡದ ಆಟಗಾರರು ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಿ. ಓಹೋ 10-9ರಲ್ಲಿ ಸೂಪರ್ ಟ್ಯಾಕಲ್ ಇಸ್ ಆನ್. ವಾಟ್ ಎ ಅನ್ಪ್ರೆಡಿಕ್ಟಬಲ್ ಮ್ಯಾಚ್ ಆಫ್ ದ ಡೇ, ಅನ್ಬಿಲೇವೇಬಲ್ ಮೂಮೆಂಟ್. ಸ್ಟ್ರಗಲ್ ಸೇಮ್ಲಿ ಹಿಡಿತ, ಸೂಪರ್ ಟ್ಯಾಕಲ್, ಪರಿಣಾಮ ಮ್ಯಾಚ್ ಇಸ್ ಓವರ್. ಆದರ್ಶ ಎಂಟರ್ ದ ಸೆಮೀಸ್. ಅಭಿನಂದನೆಗಳು ದೂರದ ಚಿಕ್ಕಮಗಳೂರಿನಿಂದ ಬಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಚಿಕ್ಕಮಗಳೂರು ಜಿಲ್ಲೆಯ ಹುಡುಗರಿಗೆ. ನೋಡಿ ಬನ್ನಿ, ಕೊಂಬನ್ ವಾರಿಯರ್ಸ್ ಶಬರಿ ಫ್ರೆಂಡ್ಸ್ ಕಾವೂರು ತಂಡಗಳ ಆಟಗಾರರು ಅಂಕಣದ ಒಳಭಾಗದಲ್ಲಿ ಅಂತಿಮ ಕ್ವಾರ್ಟರ್ ಫೈನಲ್ ಹನಾಹನಿ. ಪ್ರಸ್ತುತ ಸ್ಪರ್ಧೆಯ ಕಣದಲ್ಲಿ ಮೊದಲ ಸೆಮಿಫೈನಲ್ಗೆ ಪ್ರಥಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ ಆಟಗಾರರು ಸಿದ್ಧತೆಯಲ್ಲಿರುವಂತೆ. ಅಡ್ಕರೆ ಆದರ್ಶ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಸಿದ್ಧತೆಯಲ್ಲಿರಿ. ಈ ಸ್ಪರ್ಧೆ ಮುಗಿದ ತಕ್ಷಣ ತಾವುಗಳು ಅಂಕಣದ ಒಳಭಾಗಕ್ಕೆ ಬರುವಂತೆ. ದ್ವಿತೀಯ ಸೆಮಿಫೈನಲ್ನ ಸ್ಪರ್ಧೆಗೆ ನೋಡಿ, ಈ ಗೆದ್ದ ತಂಡದ ವಿರುದ್ಧವಾಗಿ ಸತ್ಯಸಾರವನಿ ಧರ್ಮಸ್ಥಳ ಸಿದ್ಧವಾಗಿರಬೇಕು. ಸಂದೇಶ ಪ್ರಸ್ತುತ ಅಂಕಣದಲ್ಲಿ ಹೋರಾಟವನ್ನು ಮಾಡಿಕೊಳ್ತಾ ಇರುವಂತೆ ಪ್ರಬಲತೆಯ ಆಟಗಾರರುಗಳನ್ನು ಕಂಡಿರುವ ಸ್ಪರ್ಧಾ ಕಣದಲ್ಲಿ. ಓಹೋ, ಸಂದೇಶ ಕಡಬದ ಎಕ್ಸ್ಪ್ರೆಸ್ ಸಂದೇಶ್
ವೇಟ್ ಅಂಡ್ ಫೋರ್ ಪಾಯಿಂಟ್ ಸಂದೇಶ ಕಡಬದ ಎಕ್ಸ್ಪ್ರೆಸ್ನ ವೇಗ ತಡೆಗೋಡೆಯಾಗಲೆಲ್ಲ ನುಚ್ಚುನೂರು ಮಾಡಿದ ಸಂದೇಶ ಅಂಕದ ಗಳಿಕೆಯೊಂದಿಗೆ ಅಂತರದಲ್ಲಿ ಮುನ್ನಡೆಯಲ್ಲಿದೀಗ ಕೊಂಬನ್. ದಾಳಿಯಲ್ಲಿ ಸಫಾನ್ ಬೆಳ್ತಂಗಡಿಯ ಮುಂಡಾಸೆಯ ಆಟಗಾರ. ಸಫಾನನನ್ನು ಹಿಡಿದಿಡುವ ಪ್ರಯತ್ನಗಳು ಮುಂದುವರಿಯುವ ಪ್ರಯತ್ನಗಳ ಯೋಜನೆಗಳಲ್ಲಿ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಪ್ರಥಮ ಅವಧಿಯಲ್ಲಿಯೇ ಸ್ಪಷ್ಟತೆಯ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನ. ಮಿಶಾಲ್ ಎಂಟರ್ ದ ಲೋಬಿ. 2-4 ಸ್ಪರ್ಧೆಯನ್ನು ಉಳಿಸಿಕೊಂಡಿರುವಂತೆ ಅಂಕಣದಲ್ಲಿರುವ ಆಟಗಾರರುಗಳ ಮೂಲಕ 4 ಡಿಪೆಂಡರ್ಗಳಿದ್ದಾರೆ. ಅಂಕಣದಲ್ಲಿ ಡಿಪೆಂಡರ್ಗಳಾಗಿ ಬಂಗೇರಕಟ್ಟೆಯ ಪ್ರತಿಭಾನ್ವಿತ ಆಟಗಾರರು ಇವತ್ತು ಕಾವೂರು ತಂಡದ ಆಟಗಾರರಾಗಿ ಸಫಾನ ದಾಳಿಯಲ್ಲಿ ಪರಿಣಾಮ ಪಂದ್ಯದಲ್ಲಿ ಪ್ರತಿ ಹೋರಾಟವನ್ನು ನೀಡುವ ತವಕದಲ್ಲಿರುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಸ್ಪಷ್ಟ ನಿರ್ಧಾರಗಳನ್ನು ಪ್ರಕಟಗೊಳಿಸಿದಂತಹ ಸಂದರ್ಭಗಳಲ್ಲಿ ಪಂದ್ಯ ಸಫಾನನ ಆಟ ಮಧ್ಯಂತರದ ವಿರಾಮ 4-3 ಕೊಂಬನ್ ವಾರಿಯರ್ಸ್ ಮುನ್ನಡೆಯಲ್ಲಿದೆ. ಸೆಮಿಫೈನಲ್ ಕದನಕ್ಕಾಗಿ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದಾವೆ. ಆದರ್ಶ ಹೊಸಮಠದ ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ. ನಾಯಕನ ಸಿದ್ಧವಾಗಿರಿ. ಗಿರೀಶ ಗಿರಿ ತುಳುನಾಡಿನ ನೆತ್ತರಗಿರಿಯಲ್ಲ, ಇದು ಶಿರಸಿಯ ಗಿರೀಶ. ವಿನಯ್ ಸುನಿಲ್ ಕಾರ್ನರ್ ವಿಭಾಗಗಳನ್ನು ನಿಭಾಯಿಸಿಕೊಳ್ಳುವ ಆಟಗಾರರು ಮೂಲಕವಾಗಿ ಪಂದ್ಯದಲ್ಲಿ ಸಂದೇಶನ ಆಕ್ರಮಣ ಆರಂಭದ ವೇಳೆಯಲ್ಲಿ ಕಡಬದ ಎಕ್ಸ್ಪ್ರೆಸ್ ದಾಳಿಯಲ್ಲಿದೆ. ಮೊದಲ ಉಪಾಂತ್ಯದ ಕದನಕ್ಕಾಗಿ ಅಡ್ಕರೆಯ ವಿರುದ್ಧ ಆದರ್ಶ ಹೊಸಮಠ ತಂಡದ ಆಟಗಾರರು. ವಿನ್ನರ್ಸ್ ಆದರ್ಶದೊಟ್ಟಿಗೆ ಈ ಮ್ಯಾಚ್ ಈ ಮ್ಯಾಚ್ 25 26 ಕಂಟಿನ್ಯೂ. ಓಕೆ ನೋಡಿ, ಸೆಮಿಫೈನಲ್ನಲ್ಲಿ ಬದಲಾವಣೆಗಳಾಗಿದೆ. ಸೊ ಹಾಗಾಗಿ ದಯವಿಟ್ಟು ಗಮನಿಸ್ಕೊಳ್ಳಿ. likely. ಏಳು ಮೂರರಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಮುಗ್ಲದ ಕೊಂಬನ್ ವಾರಿಯರ್ಸ್.
ಗಿರೀಶ ಹೊರಾಂಗಣದಲ್ಲಿ ಸೇರಿಕೊಳ್ಳುವ ಮೂಲಕ ಮ್ಯಾಚ್ ಈಸ್ ಓವರ್. ಫೈನಲಿ ಕೊಂಬನ್ ಎಂಟರ್ ದ ಸೆಮೀಸ್. ಆದರ್ಶ ಬನ್ನಿ, ಅಡ್ಕರೆ ಬನ್ನಿ. ನನ್ನ ಪ್ರೈಸ್ ಬಕ್ಕನೆ ಕೊರ್ಲೆ ಐಕೆ ಅರ್ಧ ಗಂಟೆ ಮಲ್ಪಡ್ಸಿ. ಬಲೆ ಬಲೆ ಆದರ್ಶ ಬನ್ನಿ ಬನ್ನಿ ಬೇಗ ಹೋಯ್ತಾ ಆ ಬೊಕ್ಕ ಕೊರ್ಕ ಬರ್ಜಿ ಅಣ್ಣ ಸಂದೀಪನ ಬೊಕ್ಕ ಕೊರ್ಕ ತೊಂದರೆ ಜಿ. ಸೆಮಿ ಯಾವುದು ಆಯ್ತಾ ಸೆಮಿಫೈನಲ್ ಕದನದ ಮೊದಲ ತಂಡ ಆಗಮನವಾಗುತ್ತಾ ಇದೆ. ಪ್ರಬಲ ಎದುರಾಳಿಗಳನ್ನ ಟಕ್ಕರ್ ಮಾಡುವ ಮೂಲಕವಾಗಿ ಸೆಮಿಫೈನಲ್ ಕದನಕ್ಕೆ ಬಂದ ಕಡಬದ ಹುಡುಗರ ದಂಡಿದು ಆದರ್ಶ ಹೊಸಮಠ ಬಲ್ಯ. ಎದುರಾಳಿ ತಂಡ ಬರುತ್ತಾ ಇದೆ. ಯುವ ಚಿಗರಗಳಂತೆ ಜಿಗಿಯುವ ಮೂಲಕವಾಗಿ ಕಬಡ್ಡಿಯ ರಣಾಂಗಣದಲ್ಲಿ ಉದಯೋನ್ಮುಖ ತಾರೆಗಳಾಗಮನ. ಬ್ರದರ್ಸ್ ಅಡ್ಕರೆ ಐದು ಹೇಳಿಜ್ಜಿ ಐದೇ ಹಾಂ ಹಾಂ ಪೇಪರ್ ಚೋರ್ಚಿ ನೋಡಿ, ಸೆಮಿಫೈನಲ್ 5, ಫೈನಲ್ ಕೂಡ 5 ನಿಮಿಷಗಳಲ್ಲಿ ಪಂದ್ಯ ಮುಗೀತದೆ. ದಯವಿಟ್ಟು ಮತ್ತೆ ಬಂದು 7 ನಿಮಿಷ 8 ನಿಮಿಷ ಕೇಳಬೇಡಿ, ಕೊಡೋದಿಲ್ಲ ನಾವು ಯಾವುದೇ ಕಾರಣಕ್ಕೆ. ತಡವಾಗಿದೆ ಆಗಲಿ. ಆಫೀಸರ್ಗಳನ್ನು ಕೂಡ ನೀವು ಗಮನಿಸ್ಕೊಳ್ಬೇಕು. ಕಳೆದ ರಾತ್ರಿಯಿಂದ ಈಚೆ ಕೇವಲ 3 ಇದ್ದಾರೆ. ಈಗ 12 ಗಂಟೆ ಆಗಿದೆ, ಕಳೆದಿದೆ. 1 ಗಂಟೆ 5 ನಿಮಿಷ ಆಗಿದೆ. ಕಳೆದ ರಾತ್ರಿ 12 ಗಂಟೆ 35 ನಿಮಿಷಕ್ಕೆ ಆರಂಭ ಆದ ಪಂದ್ಯಾವಳಿ ಕರೆಕ್ಟಾಗಿ 12.5 ಗಂಟೆ ಕಳೆದಿದೆ. ನಿರಂತರವಾಗಿರುವಂತಹ ಪಂದ್ಯಾವಳಿ, ಹಾಗಾಗಿ ಸುಸ್ತಾಗಿದೆ. 5 ನಿಮಿಷದಲ್ಲಿ ಫೈನಲ್ ಕೂಡ ಮುಗೀತದೆ. ನೋಡಿ, ಅದೇ ರೀತಿಯಲ್ಲಿ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂಥ ತಂಡಗಳು, ಸೋತ ತಂಡಗಳಿಗೆ ಟ್ರೋಫಿ ಇದೆ. ಆದರೆ ಟ್ರೋಫಿಯಲ್ಲಿ ಸ್ಟಿಕ್ಕರಲ್ಲಿ ಮಿಸ್ಟೇಕ್ ಇದೆ, ಸ್ಥಾನಗಳನ್ನು ಅಳವಡಿಸಿದ ಮೂಲಕವಾಗಿ. ಆದರೆ ಎಲ್ಲ ತಂಡಗಳಿಗೂ ಸಮಾನವಾಗಿ ಆ ಟ್ರೋಫಿ ನೀಡಲಾಗ್ತದೆ. ಯಾವುದೇ ಸ್ಪರ್ಧೆಗಳು ಇರುವುದಿಲ್ಲ, ಗಮನಿಸಿಕೊಳ್ಳಿ. ಆಕಾಶ್ ದಾಳಿಯಲ್ಲಿ ಅಡ್ಕರೆ 2 ಫಿನಿಕ್ಸ್ ತಂಡಗಳ ಮಧ್ಯೆ ಸ್ಪರ್ಧೆ. ರೈಟ್ ಕಾರ್ನರ್ ವಿಭಾಗದ ಅದ್ಭುತ ಪಾದಚಲನೆಯಲ್ಲ, ನೀಡಬಲ್ಲ ಕಿಕ್ ಮಾಡುವ ಪ್ರಯತ್ನ. ಪ್ರಬಲತೆಯ ಹೋರಾಟಗಳಲ್ಲಿ ಪಂದ್ಯದ ಪ್ರತಿಚಿತ್ರಣವನ್ನು ಗಮನಿಸಿಕೊಳ್ಳುವ ಆಟಗಾರರುಗಳನ್ನು ಕಾಣಬಹುದಾಗಿದೆ. ನಿಖರವಾಗಿರುವ ಹೋರಾಟ. 5 ನಿಮಿಷಗಳ ಅವಧಿ, ಸಮಯ 1 ಗಂಟೆ 10 ನಿಮಿಷವಾಗಿದೆ. ಶ್ರೇಷ್ಠ ಚಿಂತನೆಯ ಪಂದ್ಯದಲ್ಲಿ ಅದಾಗಲೇ ಪರಿಣಾಮಕಾರಿ ಚಿಂತನೆಗಳ ಸ್ಪರ್ಧೆಗಳನ್ನು ಕಂಡಿಕೊಂಡಿರುವ ಆಟಗಾರರುಗಳು ಆ ಮೂಲಕವಾಗಿ ಹೋರಾಟವನ್ನು ಮುಂದುವರಿಸಿಕೊಳ್ತಾ ಇದೆ. ಅಂಕಣದಲ್ಲಿ ಸ್ಪಷ್ಟತೆಯ ಪಾದಚಲನೆಯ ಜೊತೆಗೆ ಗುರುತಿಸಿಕೊಂಡ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಮೂಲಕ ಮಧ್ಯಗೆರೆಯ ಸಮೀಪದಲ್ಲಿ ಸಚಿನನ ಅಂತರದ ಆಟದ ಮೂಲಕ ಗಳಿಕೆಯನ್ನು ಹೆಚ್ಚಿಸಿಕೊಂಡಾಗ ಇದು ಪಂದ್ಯದಿಂದ ಪಂದ್ಯಕ್ಕೆ ಅದ್ಭುತ ಆಟದ ಮೂಲಕ ಗುರುತಿಸಿಕೊಂಡ ಆಟಗಾರರು.
55 kg ವಿಭಾಗದ ದೀಪಾವಳಿಯ ಸಂಭ್ರಮದ ಪ್ರಯುಕ್ತವಾಗಿ ಆಯೋಜನೆಗೊಂಡ ಕ್ರೀಡಾಕೂಟದ ಮೊದಲ ಉಪಾಂತ್ಯದ ಕದನದಲ್ಲಿ ನಾವಿದ್ದೇವೆ. ಮತ್ತೆ ಆಕಾಶ್ ದಾಳಿಯಲ್ಲಿ ಸಮಯ ಪ್ರಜ್ಞೆಯನ್ನು ಬಳಸಿಕೊಳ್ಳುವ ಶಾಶ್ವತವಾದ ಅನುಭವಗಳ ಜೊತೆಗೆ ನೋಡಿ, ಪಂದ್ಯ ಟೈ ಆದರೆ ಗೋಲ್ಡನ್ ರೈಡ್ ಮೂಲಕವಾಗಿ ವಿಜಯ ತಂಡದ ಆಯ್ಕೆಯನ್ನು ಮಾಡಲಾಗ್ತದೆ. ಸಚಿನ್ ದಾಳಿಯ ಮೂಲಕವಾಗಿ ಗುರುತಿಸಿಕೊಂಡಂಥ ಆಟಗಾರ, ಆ ಮೂಲಕ ಸ್ಪರ್ಧೆಯ ಕಣದಲ್ಲಿ ಡಿಪೆಂಡರ್ಗಳ ಅದ್ಭುತ ಪ್ರದರ್ಶನದ ಮೂಲಕ ಸ್ಪರ್ಧೆಯಲ್ಲಿ ಸ್ಪಷ್ಟೆಯ ಒಳಕೊಳ್ಳುವ ಸಮಯಗಳ ಮೂಲಕವಾಗಿ ಅಂಕಣದಲ್ಲಿ ನಿರೀಕ್ಷಿತ ಜವಾಬ್ದಾರಿಯ ಜೊತೆಗೆ ಹೋರಾಟವನ್ನು ಮುಂದುವರಿಸಿಕೊಂಡಿರತಕ್ಕಂಥ ಆಟಗಾರರು. ಸಮರಾಂಗಣದ ಸ್ಪಷ್ಟತೆಗಳ ಮೂಲಕವಾಗಿ ಅಂಕಣದಲ್ಲಿ ಅದ್ಭುತವಾದ ಪ್ರತಿಸ್ಪಂದನೆಯಲ್ಲಿ ಗುರುತಿಸಿಕೊಂಡಂಥ ಆಟಗಾರ ಆಕಾಶ. ನಿರೀಕ್ಷಿತವಾದ ಜವಾಬ್ದಾರಿ. ರೈಟ್ ಕಾರ್ನರ್ ವಿಭಾಗದಲ್ಲಿ ಕಿಕ್ ಮಾಡುವ ಪ್ರಯತ್ನಗಳ ಮೂಲಕವಾಗಿ ಗುರುತಿಸಿಕೊಂಡಂಥ ಆಟಗಾರ, ಸರಾಗವಾಗಿ ಅಂಕ ಗಳಿಕೆಯ ಪ್ರಯತ್ನವನ್ನ ಉಳಿಸಿಕೊಂಡಂಥ ಪ್ರತಿಭೆ. ಆಫ್ ಟೈಮ್ ಇಸ್ ಓವರ್. ಮಧ್ಯಂತರದ ವಿರಾಮ. ಒಂದರ ಸಮಬಲದಲ್ಲಿ ಪಂದ್ಯ. ಆಕಾಶನ ಮೂಲಕ ದಾಳಿ ಮುಂದುವರಿಯುತ್ತಾ ಇದೆ ಅಂಕಣದಲ್ಲಿ. ಅಂತಿಮ ಅವಧಿಯ 5 ನಿಮಿಷಗಳ ಆಟ ಆರಂಭಗೊಂಡಿದೆ ದ್ವಿತೀಯ ಪ್ರಥಮ ಉಪಾಂತ್ಯದಲ್ಲಿ. ರನ್ನಿಂಗ್ ಕಿಕ್ ಮಾಡಿದ ವಿಶ್ವಾಸ ಆಕಾಶನಲ್ಲಿದೆ. ಮಧ್ಯಗೆರೆಯ ಸಮೀಪದಲ್ಲಿ ಹೋರಾಟ ಮುಂದುವರಿಯುತ್ತಾ Q1 2-1 ಸ್ಪರ್ಧೆ. 1 ಅಂಕದ ಅಂತರದಲ್ಲಿ ಅಡ್ಕರೆಯ ವಿರುದ್ಧವಾಗಿ ಸ್ಪರ್ಧೆಯಲ್ಲಿ ಮುನ್ನಡೆಯಲಿದೆ. ಸರ್ವಾಂಗೀನತೆಯ ಪ್ರದರ್ಶನವನ್ನು ಉಳಿಸಿಕೊಂಡ ಆಟಗಾರರುಗಳ ಮಧ್ಯೆ ಪ್ರಬಲತೆಯ ಅವಕಾಶವನ್ನು ಪಡೆದಂತ ಆಟಗಾರ. ಲಾಸ್ಟ್ 4 minutes ಫುಲ್ ಟೈಮ್. ಕೊನೆಯ 4 ನಿಮಿಷ. 2-1 ಆದರ್ಶ ಮುನ್ನಡೆಯಲ್ಲಿ.
ಸ್ಪಷ್ಟತೆಯ ಆಟದ ಮೂಲಕವಾಗಿ 3-1 ಆದರ್ಶ ಫೈನಲ್ನ ಕಡೆಗೆ ಹೋರಾಟದಲ್ಲಿರುವ ಅಡ್ಕರೆ ಆದರ್ಶ ಗೆಲ್ಲುವ ಮೂಲಕ ಯಾರು ಫೈನಲ್ಗೆ ಪ್ರಥಮ ತಂಡವಾಗಿ ತೇರ್ಗಡೆಯನ್ನು ಪಡ್ಕೊಳ್ಳಲಿದ್ದಾರೆ. ಕಾರ್ನರ್ನ ಹಿಡಿತ ಇದು ಅದ್ಭುತವಾದ ಚಾಣಾಕ್ಷತೆಯ ಮೂಲಕ 4-1 3 ಅಂಕಗಳ ಅಂತರವಿದೆ. ಸ್ಪರ್ಧೆಯ ಕಣದಲ್ಲಿ ಅಫಿಷಿಯಲ್ ಟೈಮ್ ಔಟ್ ಘೋಷಣೆ. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದು. 4-1 ಅನ್ನುವ ಅಂಕಗಳಿಕೆಯ ಆಧಾರದಲ್ಲಿ ಆದರ್ಶ ಹೊಸಮಠ ಬಲ್ಯ ಮುನ್ನಡೆಯಲ್ಲಿದೆ. ನಾಲ್ಕು ಒಂದರಲ್ಲಿ ಸ್ಪರ್ಧೆ. ಪ್ರಬಲತೆಯ ಆಟಗಾರರುಗಳ ಅಂಕಣದಲ್ಲಿ ಪೂರ್ಣ ಸಮಯವನ್ನು ಆಡುವ ಮೂಲಕವಾಗಿ ಪಂದ್ಯಕ್ಕೆ ರೋಚಕತೆಯ ಸ್ಪರ್ಶ ಕೊಡಬಲ್ಲ ಸಾಮರ್ಥ್ಯ. ಕೊನೆ 2 ನಿಮಿಷ 4-1 ಆದರ್ಶ ಹೊಸಮಠ ಬಲ್ಲೆ ಮುನ್ನಡೆಯಲ್ಲಿ. 3 ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ಪ್ರತಿ ಹೋರಾಟವನ್ನು ಸಂಘಟಿಸಿಕೊಳ್ಳುವ ತವಕಗಳ ಮೂಲಕ ಪರಿಣಾಮಕಾರಿ ಆಟವಾಡಬೇಕಾಗಿದೆ. ಮರಳಿದ ಆಟಗಾರ ವಿಶ್ರಾಂತಿಯ ಕೋರಿಕೆ. ಸ್ಪಷ್ಟತೆಯ ಸಂದೇಶ. ಲಾಸ್ಟ್ ಮಿನಿಟ್ ಆಫ್ ದ ಗೇಮ್. ಫೈನಲ್ ಕದನದ ಅಂತಿಮ ನಿಮಿಷ. 4-1 ಅನ್ನುವ ಅಂಕಗಳಿಕೆ. ಅಂತರ 3 ಅಂಕಗಳಲ್ಲಿದೆ. ಜಾನ್ಮೆಯ ಆಟವಾಡುವಷ್ಟು ಮಾತ್ರ ಅಂಕಣದಲ್ಲಿ ಒಳಗೊಂಡಿರುವಂಥದ್ದು. ಕೊಂಬನ್ ಸತ್ಯಸಾರಮನಿ ಪ್ರವೇಶ ದ್ವಾರಕ್ಕೆ ಬರುವಂತೆ ಸಮಯದ ಪೂರ್ಣ ಅವಕಾಶಗಳನ್ನು ಪಡೆದುಕೊಂಡಂಥ ಆಟಗಾರರು ಪ್ರಬಲತೆಯ ಹೋರಾಟಗಳಲ್ಲಿ 4-1 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ. ಸಿಂಗಲ್ 4-2 4-2.
ಸಮಯ ಕಳೆಯುವ ಚಿಂತನೆಯಲ್ಲಿ ಜೂನಿಯರ್ ಎಕ್ಸ್ಪ್ರೆಸ್ ಪ್ರಸ್ತುತ ಮಧ್ಯಗೆರೆಯಲ್ಲಿ ಆಕಾಶ ಪೂರ್ಣ ಸಮಯವನ್ನು ಆಡುವ ಜವಾಬ್ದಾರಿಗಳ ಜೊತೆಗೆ ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣದ ಕ್ಷಣಾರ್ಧದಲ್ಲಿ ಪಂದ್ಯ and of course point and long whistle and ಫೈನಲ್ಗೆ ಪ್ರವೇಶವನ್ನ ಮಾಡಿದ ಆದರ್ಶ ಹೊಸಮಠ 4-3 ಅಂತ್ಯವನ್ನು ಕಾಣ್ತಾ ಇದೆ. ಸೆಮಿಫೈನಲ್ ಕದನ. ಬನ್ನಿ ಮುಂದಿನ ದ್ವಿತೀಯ ಸೆಮಿಫೈನಲಿಸ್ಟ್ ತಂಡಗಳಾದ ಕೊಂಬನ್ ವಾರಿಯರ್ಸ್ ಮೊದಲ ತಂಡದ ಆಗಮನವಾಗಿದೆ. ಪ್ರಬಲ ಆಟಗಾರರ ಸಂಗಮ ಕೊಂಬನ್ ವಾರಿಯರ್. ಎದುರಾಳಿ ಧರ್ಮಸ್ಥಳದ ಪ್ರತಿಭಾನ್ವಿತ ಯುವ ತಾರೆಗಳ ಸಂಗಮ ಸತ್ಯಸಾರ ಮನೆ. ಸ್ಪರ್ಧೆ ಅಕ್ಷಯನ ಮೂಲಕ ಅವಳಿ ಅಂಕಗಳನ್ನು ಬೇಟೆಯಾಡಿದ ಧರ್ಮಸ್ಥಳ ಆರಂಭದಲ್ಲಿ ಲೇಖನೆಯಲ್ಲಿ ಖಾತೆಯಲ್ಲಿ ಅಂಕಗಳ ಚಲಾವಣೆಯನ್ನು ಮಾಡಿಕೊಳ್ಳುತ್ತಾ ಇದೆ. ಕಾರ್ನರ್ನಲ್ಲಿ ಅಬ್ಬಬ್ಬ ಸೇಡು, ಪ್ರತ್ಯುತ್ತರ ಟಿವಾನ್ಸ್ 2-2 ಸಮನಿಲೆಯಲ್ಲಿ ಸ್ಪರ್ಧೆ. ಬೆನ್ನಿಯ ಪ್ರಯತ್ನಕ್ಕೆ ಸಂಘಟಿತವಾದ ಬಲ ಬಂದಾಗ ಅಂಕಗಳ ಆಧಾರದಲ್ಲಿ ಮುನ್ನಡೆಯನ್ನು ಕೊಂಬನ್ ಪರವಾಗಿಸಿಕೊಳ್ತಾ ಇದೆ. ಸಂದೇಶ್, ಇಲ್ಲಿ ಸಂದೇಶ, ಅಲ್ಲಿ ಅಕ್ಷಯ್, 2 ಪ್ರಬಲ ದಾಳಿಗಾರರುಗಳ ಮಧ್ಯೆ ಸೆಮಿಫೈನಲ್ ಕದನ. ಜಾರಿದ ಜನ್ನ ಪ್ರಸ್ತುತ ಹೊರಾಂಗಣದ ದಾರಿ ಸಿಗುವಂತೆ. ಪಂದ್ಯದಲ್ಲಿ ಮತ್ತೆ ಅಕ್ಷಯ್ ದಾಳಿಯಲ್ಲಿ ಜೂನಿಯರ್ ವಿಭಾಗದ ಅತ್ಯಂತ ಶ್ರೇಷ್ಠ ಆಟಗಾರ, ಪರಿಣಾಮಕಾರಿ ದಾಳಿಗಳ ಓಹೋ ಸಂದೇಶ ಏತಿಗೆ ಜುಲ್ಲಿ ಸುಬಳಾಕಲ್ ಆನ್ ಆಗಿದೆ. ಪ್ರಬಲ ಡಿಪೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಪ್ರಸ್ತುತ ಸ್ಪರ್ಧೆಯ ಕಣದಲ್ಲಿ ಅಂತಿಮ ಹೋರಾಟಗಳ ಕಡೆಗೆ ಬರುವಂಥ ವೇಳೆಯಲ್ಲಿ ಆದರ್ಶ ಸಿದ್ಧವಾಗಿರುವಂತೆ ಈ ಸ್ಪರ್ಧೆಯ ತರುವಾಯ ಕೇವಲ 5 ನಿಮಿಷಗಳ ವಿಶ್ರಾಂತಿ, ಫೈನಲ್ ಕದನಕ್ಕೆ ತಂಡಗಳು ಬರುವಂತೆ. ಇಲ್ಲೇ ಇರಬೇಕಾ? ಆದರ್ಶದಕ್ಕೂ ರೆಡಿ ಆಗ್ತೀರಿ.
9-2 ಸ್ಪರ್ಧೆ. ಪ್ರತಿ ಹೋರಾಟ ಸಂಘಟಿಸಿಕೊಳ್ಳುವ ಕಾಯಕದಲ್ಲಿರುವಂತೆ ಹತ್ತುಮೂರರಲ್ಲಿ ಸ್ಪರ್ಧೆ. ಪ್ರಥಮಾವಧಿಯ ವೇಳೆಯಲ್ಲಿ ಹೋರಾಟವನ್ನು ಕಾಣ್ತಾ ಇದ್ದಾವೆ. ಮುಂದಿನ ಫೈನಲ್ ಕದನಕ್ಕಾಗಿ ಕೂಡ ತಂಡಗಳು ಕ್ಷಿಪ್ರಗತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಬರಲುವಂತೆ. ಜಂಪ್ ಮೂಲಕ ಪಾರಾಗುವ ಪ್ರಯತ್ನವಾಗಿತ್ತು ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಯೋಜನೆಗಳಲ್ಲಿ. ಪ್ರಮುಖ ದಾಳಿಗಾರನ ಅನುಪಸ್ಥಿತಿ ಪಂದ್ಯಕ್ಕೆ ರೋಚಕತೆಯನ್ನು ಉಳಿಸಿಕೊಳ್ಳುವಲ್ಲಿ ಅಲ್ಪ ಮಟ್ಟಿಗೆ ನಿರಾಸೆಯನ್ನು ಅನುಭವಿಸಿದೆ. ರೋಲಿಂಗ್ ಎಸ್ಕೇಪ್ ಆಗುವ ಮೂಲಕ 2 ಪಾಯಿಂಟ್ಸ್. ಮಧ್ಯಂತರ ವಿರಾಮದ ವೇಳೆಯಲ್ಲಿ 12-4 12-4.
ಪ್ರತಿ ಹೋರಾಟದ ಮೂಲಕವಾಗಿ ಈ ಸ್ಪರ್ಧೆಯಲ್ಲಿ ಮತ್ತೆ ಸೆಮಿಫೈನಲ್ ಕದನದ ವೇಳೆಯಲ್ಲಿ ನಾವಿದ್ದೇವೆ. ದ್ವಿತೀಯ ಅವಧಿಯ ಹೋರಾಟವಿದೆ ಪಂದ್ಯದಲ್ಲಿ. ಸ್ಪಷ್ಟತೆಯ ಮುನ್ನಡೆಯನ್ನು ಉಳಿಸಿಕೊಳ್ಳುವ ತವಕದಲ್ಲಿರುವಂಥ ಆಟಗಾರರುಗಳು. ನಿರೀಕ್ಷಿತ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಆಟಗಾರ 13-4 13-4. ಸ್ಪಷ್ಟತೆಯ ಪಾದಚಲನೆಯ ಜೊತೆಗೆ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಹೋರಾಟದಲ್ಲಿ ಸತ್ಯಸಾರಬನಿ ಧರ್ಮಸ್ಥಳ ತಂಡದ ವಿರುದ್ಧವಾಗಿ ಕಂಬನ್ವಾರಿ ಅರಸು ಮುನ್ನಡೆಯಲ್ಲಿ. ಫೈನಲ್ ಕದನಕ್ಕಾಗಿ ಆದರ್ಶ ಹೊಸಮಠದ ವಿರುದ್ಧ ಕೊಂಬನ್ ಹೆಜ್ಜೆ ದೃಢವಾಗತೊಡಗಿದೆ. ಅಂತಿಮ ನಿಮಿಷದಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ರೋಲಿಂಗ್ ಎಸ್ಕೇಪಿನ ಜೊತೆಗೆ ಪಂದ್ಯದಲ್ಲಿ ಮತ್ತೆ ಪ್ರಖರತೆಯ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿರುವಂಥ ಆಟಗಾರರು. ಸಮಯ ಕಳೆಯುವ ಚಿಂತನೆಯ ಜೊತೆಗೆ ಒದ್ದನೆಯ ಬಿಸಿಲ್ ಮೊಳಗುವ ಸಮಯ. ಫೈನಲ್ ಕದನಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಕೊಂಬನ್ ವಿರುದ್ಧವಾಗಿ ಆದರ್ಶ ಹೊಸಮಠದ ಸ್ಪರ್ಧೆ ಖಚಿತಗೊಳ್ಳಲಿದೆ.
ಇದೀಗ ಮೊಲಗುವುದು 1ನೆಯ ವಿಸಿಲ್. ಈ ಮೂಲಕ ಫೈನಲ್ಗೆ ಕೊಂಬನ್ ವಾರಿಯರ್ಸ್. ಬನ್ನಿ, ಆದರ್ಶ ವರ್ಸಸ್ ಕೊಂಬನ್. 2 ನಿಮಿಷಗಳ ವಿಶ್ರಾಂತಿಯ ಸಮಯ ಒಳಾಂಗಣಕ್ಕೆ ಬರುವಂತೆ ನೋಡಿ. ಸಮಯ 1.5 ಗಂಟೆ ಕಳೆದಿದೆ. ಆಟಗಾರರೇ ಗಮನಿಸಿಕೊಳ್ಳಿ, ಸರಿಯಾಗಿ ಪಂದ್ಯ ಆರಂಭಗೊಂಡು ಇಜ್ಜಿ ಬಕ್ಕ 13 ಗಂಟೆ ನಿರಂತರ ಪಂದ್ಯ ಮುಂದುವರೆದಿದೆ. ಕಳೆದ ರಾತ್ರಿ 12:36ಕ್ಕೆ ಆರಂಭ, ಇದೀಗ 1:36 ಆಗಿದೆ. ಆಲ್ಮೋಸ್ಟ್ 13 ಅವರ್ಸ್. ಹನುಮಾನ್ ಫ್ರೆಂಡ್ಸ್ ನರಿಮಗರು ಆಯೋಜನೆಗೊಳಿಸಿರುವ ಈ ವರ್ಷದ ಅದ್ದೂರಿಯ ಮ್ಯಾಟಂಗಣದ ಕಬಡ್ಡಿಯ ಫೈನಲ್ ಕದನ ಸಮಯ 1 ಗಂಟೆ 40 ನಿಮಿಷ ಕಳೆದಿದೆ. ಪ್ರಸ್ತುತ ಈ ಪಂದ್ಯಾವಳಿಯ ಫೈನಲ್ ಕದನದಲ್ಲಿ ರೋಚಕ ಹೋರಾಟಗಳ ಜೊತೆಗೆ ಫೈನಲ್ ನಲ್ಲಿ ಅದ್ಭುತವಾಗಿ ಆಡಬಲ್ಲಂತ ಕರಾವಳಿ ಕಂಡ ಶ್ರೇಷ್ಠ ಪ್ರತಿಭೆಗಳ ಅದ್ಭುತವಾದ ಆಗಮನದ ಇದೀಗ ಮಧ್ಯಾಹ್ನದ ಹೊತ್ತಿಗೆ ಮಧ್ಯರಾತ್ರಿಯಲ್ಲಿ ಆರಂಭಗೊಂಡ ಪಂದ್ಯಾವಳಿಯ ಫೈನಲ್ ಕದನದ ರಣಾಂಗಣದ ರಣಬೇಟೆಯನ್ನಾಡುವ ಅದ್ಭುತವಾದ ಹೋರಾಟಗಳ ಮೂಲಕ ಚಿಗುರಳೆಯಂತೆ ಅಂಕಣದಲ್ಲಿ ಸದ್ದಡಗಿಸಬಲ್ಲ ಶ್ರೇಷ್ಠ ತಾರೆಗಳ ಆಗಮನ ಇದು. ದರ್ಶ ಹೊಸಮಠ ಒಂದು ಇರ ಡಿಜೆನಾ ಪಾಡ್ಲೆ ಡಿಜೆ ಇತ್ತೆ ಪಾಡ್ಲೆ ಜೋರು ಟೀಮ್ ಬಂದಾಗ
ಯಶವಂತಗಳ ಎದುರಾಳಿ ತಂಡವನ್ನು ಬರಮಾಡಿಕೊಳ್ತಾ ಇದ್ದಾವೆ ಕರಾವಳಿ ಕರ್ನಾಟಕದ ಕಬಡ್ಡಿ ಉದ್ದಕ್ಕೂ ಕೂಡ ಅದ್ಭುತವಾದ ಆಟವಾಡುವ ಮೂಲಕ ಸೈಫ್ ಅಕಾಡೆಮಿಯ ಪ್ರತಿಷ್ಠಿತ ಆಟಗಾರರ ದಂಡು ಇದು. ಇವತ್ತು ವೆನ್ನಿ ಕಲಬಾಧೆಯ ಮೂಲಕವಾಗಿ ಅಂಕಣದಲ್ಲಿ ಪ್ರಜ್ವಲಿಸಿದ ಹೊಸ ಕಿರಣಗಳ ಕಂಗೊಳಿತ ಕೇರಳ ಕರ್ನಾಟಕದ ಆಟಗಾರರ ಸಂಗಮ ಟೀಮ್ ಕಂಬಲ್ ವಾರಿಯರ್ ಬರ್ಲಿ. Okay. Anna, line up players. Komman, Adarsha. Hello. Anna, line up. Anna, DJ ಬಿಡ್ಸಬೇತೆ ಅಣ್ಣ ಸೌಂಡ್ ಸರ್ ಡಿ ಜೆ ಬಿಡ್ಸಿ. ಎಸ್ ಬಂಧುಗಳೇ, ಹನುಮಾನ್ ಫ್ರೆಂಡ್ಸ್ ಮಾತು ಜವನ ಇರಬಲ್ಲ ನಾವು ಹನುಮಾನ್ ಫ್ರೆಂಡ್ಸ್ ಮಾತು ಜವನ ಇರು ಮಾತೆಲ್ಲ ಕಾರ್ಯಕರ್ತರು ಬಲೆ ಬಲೆ ಅಭಿ ಮಾತಿರಲ್ಲ ಬಲೆ ಸಂದೀಪನ ದಿನು ಮನೀಶ್ ನಗ್ಲು ಇರು ಬಲೆ ಬಲೆ ಲಕ್ಕಿ 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 ಜವನ ರಪ್ಪ ಮುಗಿಪುಗ ಸಂದೀಪನ ಲಕ್ಕಿ ಓ ಅಣ್ಣ ಇರೇನೆ ಲೆಪ್ಪುನು ಬಲೆ ಇರ್ನಂಜಿ ಫೋಟೋ ಹಾಕಡ ಅದೈತೆ. ಹಲೋ ಎಸ್ ಬಂಧುಗಳೇ, ಇವತ್ತಿನ ಕ್ರೀಡಾಕೂಟದ ಒಟ್ಟು ಚಿತ್ರಣವನ್ನು ಗಮನಿಸಿಕೊಂಡಾಗ ನರಿಮುಗುರಿನ ಇತಿಹಾಸದಲ್ಲಿ ಚೂರಿಂಚ್ ರಿಸೀವರ್ ಬ್ರೇಕ್ ಆಪ ನರಿಮುಗುರಿನ ಇತಿಹಾಸದಲ್ಲಿ ಕೇವಲ 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾನೆ. ಇವತ್ತು ಕಳೆದ ದಿನ ಸಂಜೆಯಲ್ಲಿ ಆರಂಭಗೊಂಡಂಥ ಈ ಒಂದು ಪಂದ್ಯಾವಳಿ ಬಹಳಷ್ಟು ಅದ್ಧೂರಿಯಾಗಿ ನೆರವೇರಿ ಇದೀಗ ಅಂತಿಮ ಚರಣಕ್ಕೆ ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಬಂದಿರುವಂಥದ್ದು. ಕಳೆದ ರಾತ್ರಿ ನರಿಮುಗುರಿನ ಇತಿಹಾಸದಲ್ಲಿ 2 ವರ್ಷಗಳಿಂದ ಮಣ್ಣಿನ ಅಂಕಣದಲ್ಲಿ ಆಯೋಜನೆಗೊಂಡಂಥ ಈ ಒಂದು ಕಬಡ್ಡಿ ಇದೀಗ ಅಂತಿಮವಾಗಿ ಈ ವರ್ಷ ಮ್ಯಾಟ್ ಅಂಕಣದಲ್ಲಿ ನೆರವೇರುವ ಮೂಲಕ ಈ ಅಂಕಣದಲ್ಲಿ ದಾಖಲೆಯನ್ನ ಮಾಡಿದೆ. ನರಿಮುಗುರಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 100 ತಂಡಗಳು ಭಾಗವಹಿಸಿದ ಅಚ್ಚಳಿಯದ ಅವಿಸ್ಮರಣೀಯ ಕ್ರೀಡಾಕೂಟ ಅಂದ್ರೆ ಅದು ಹನುಮಾನ್ ಫ್ರೆಂಡ್ಸ್ ಆಯೋಜಿಸಿದಂತಹ ಈ ಒಂದು ಕ್ರೀಡಾಕೂಟ. ಅದಕ್ಕೋಸ್ಕರವಾಗಿ ಸಂಘಟಕರ ಜೊತೆಗೆ ಎಲ್ಲ ಕ್ರೀಡಾ ಆಟಗಾರರು ಭಾಗವಹಿಸಿದ 100 ತಂಡಗಳ ಆಟಗಾರರಿಗೆ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ, ಮೈಸೂರಿನಿಂದ, ಬಾಗಲಕೋಟೆಯಿಂದ, ಚಿಕ್ಕಮಗಳೂರಿನಿಂದ, ಉಡುಪಿ ಬೈಂದೂರುಗಳಿಂದ, ಜೊತೆಗೆ ನಮ್ಮ ಕರಾವಳಿಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಆಟಗಾರರ ಜೊತೆಗೆ ಕೇರಳದ ಅನೇಕ ಆಟಗಾರರು ಕೂಡ ತಂಡದಲ್ಲಿದ್ದಾರೆ. ಸೊ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ಅನೇಕ ಆಟಗಾರರ ಸಮ್ಮಿಲಿತವಾದ ಈ ಕ್ರೀಡಾಕೂಟ ಯಶಸ್ವಿಯಾಗಿದೆ ಅಂದ್ರೆ ಖಂಡಿತ ಅದನ್ನ ಯಾರು ಕೂಡ ಅದನ್ನ ಸ್ವೀಕರಿಸಲೇಬೇಕು. ಅಂತಹ ಅದ್ಭುತವಾದ ಕ್ರೀಡಾಕೂಟ ಜೊತೆಗೆ ಸಂಘಟಕರನ್ನ ಹೊಗಳುವ ಮುಂಚೆ ನಮ್ಮ ಎಲ್ಲ ತೀರ್ಪುಗಾರರು ಕಳೆದ ರಾತ್ರಿಯಿಂದೀಚೆಗೆ ಆಲ್ಮೋಸ್ಟ್ 100ಕ್ಕೂ ಅಧಿಕ ಸ್ಪರ್ಧೆಗಳಲ್ಲಿ 40 ಸ್ಪರ್ಧೆಗಳಲ್ಲಿ 5 ಜನ ಇದ್ರು. ಆ ಬಳಿಕದ 60ಕ್ಕಿಂತ ಹೆಚ್ಚು ಸ್ಪರ್ಧೆಯನ್ನ 3 ಜನ ತೀರ್ಪುಗಾರರು ನಿಂತು ನಡೆಸಿಕೊಟ್ಟಿರುವಂತದ್ದು ಗೌರವಾನ್ವಿತ ಪುರುಷೋತ್ತಮ ಕೋಲ್ಪೆ ಅವರಾಗಿರ್ಬೋದು, ನಮ್ಮ ಸಿದ್ದಿಕ್ ಕುಕ್ಕಾಜೆ, ಕಾರ್ತಿಕ್, ಇವರಿಗೆ ಜೋರು ಚಪ್ಪಾಳೆ ಬರಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ, ಆದ್ರೆ ಇವರು ನಡೆಸಿರ್ತಕ್ಕಂಥ ಈ ಒಂದು ಫೈನಲ್ ತನಕದಲ್ಲಿ ಯಾವುದೇ ದೊಡ್ಡ ಲೋಪಗಳಿಲ್ಲದೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಎಲ್ಲಾ ತೀರ್ಪುಗಾರರಿಗೆ ಒಮ್ಮೆ ನೀವು ಜೋರು ಚಪ್ಪಾಳೆ ಕೊಡ್ಲೇಬೇಕು.
ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲ ತೀರ್ಪುಗಾರ ಮಿತ್ರರಿಗೆ, ಜೊತೆಗೆ ನಮ್ಮ ಅಭಿ ಆಗಿರ್ಬೋದು, ಇಡೀ ತಂಡ, ಇವತ್ತು ನಮ್ಮ ಸಂದೀಪನ್ ಆಗಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಶ್ರಮವನ್ನ ವಹಿಸಿಕೊಳ್ತಾ ಈ ಕ್ರೀಡಾಕೂಟದ ಯಶಸ್ಸಿಗೋಸ್ಕರ ಹಗಲು ರಾತ್ರಿ ದುಡಿದು ಇವತ್ತು ಎಲ್ಲ ಈ ವರ್ಗದ ಈ ಭಾಗದ ಜನತೆಯನ್ನ ಮೆಚ್ಚಿಸುವಂತಹ ಒಂದು ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ. ಸೊ ಎಲ್ಲ ಸಂಘಟಕರಿಗೆ ದೊಡ್ಡಾದ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಲ್ಲಿ ನಮ್ಮೆಲ್ಲ ಆಟಗಾರರುಗಳು, ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತ ಜೂನಿಯರ್ ವಿಭಾಗದ ಕಬಡ್ಡಿ ತಾರೆ ಶಶಾಂಕನಿದ್ದಾನೆ. ಸೊ ದಯವಿಟ್ಟು ಶಶಾಂಕ ಬಾಲಿಗೆ. ಓಕೆ, ಸೊ ಕರ್ನಾಟಕ ಸಬ್ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಒಬ್ಬ ವಿದ್ಯಾರ್ಥಿ, ಒಬ್ಬ ಜೋರು ಚಪ್ಪಾಳೆ ಬರಲಿ. ಫ್ಯೂಚರ್ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರಲಿ. ಸೊ ಆ ಕಾರಣಕ್ಕಾಗಿ ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಕ್ಲೆ ಬರಲಿ. ಓಕೆ, ಸ್ಮರಣಿಕೆಯನ್ನ ಹಂಚಿದಿಲ್ಲ ವಿಡಿಯೋ ಓಕೆ, ಹಾಗಾಗಿ ಪ್ರತಿಷ್ಠಿತ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಸ್ಮರಣಿಕೆಯನ್ನ ಕೊಡುವುದರ ಜೊತೆಗೆ ನಮ್ಮ ರಾತ್ರಿಯಿಂದೀಚೆಗೆ ಸೌಂಡ್ಸ್ ಅಂಡ್ ಲೈಟಿಂಗ್ ವ್ಯವಸ್ಥೆಯಲ್ಲಿ ಗಮನ ಹರಿಸಿದ ಮಹಾಮಾಯಿ ಸೌಂಡ್ಸ್ನವರು ಬೆಳಗ್ಗೆ ಕರೆದು ಸುಸ್ತಾಗಿದ್ರು, ಇಷ್ಟೊತ್ತಿಗೆ ಬಂದು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಲೈಟ್ಸ್ ಅಂಡ್ ಸೌಟಿಂಗ್ಸ್ ಜೊತೆಗೆ ನಮ್ಮ ಕ್ಯಾಮರಾಮ್ಯಾನ್ಗಳು, ನ್ಯೂಸ್ ಪುತ್ತೂರಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಪ್ರತಿನಿತ್ಯ ಇಬ್ಬರೇ ನಿಂತುಕೊಂಡು ಇವತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೂಡ. ಅದೇ ರೀತಿಯಲ್ಲಿ ಎಲ್ಲರೂ ಇದ್ರೂ ಕೂಡ ಪ್ರೇಕ್ಷಕರಿಲ್ಲದೆ ಕ್ರೀಡಾಕೂಟ ಯಶಸ್ವಿ ಆಗೋದಿಲ್ಲ, ಯಾಕಂದ್ರೆ ನೀವಿದ್ರೆ ಮಾತ್ರ ಕ್ರೀಡಾಕೂಟ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಮಿತ್ರರಿಗೆ, ನಿಮ್ಮಿಂದಾಗಿ ಕ್ರೀಡಾಕೂಟ ಯಶಸ್ವಿ ಆಗಿದೆ ಅನ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಲ್ಲಿ ಇದೇ ನಮ್ಮ ಆದರ್ಶ ಹೊಸಮಠದ ಮುಂದಿನ ಡಿಸೆಂಬರ್ ತಿಂಗಳ 16ನೇ ತಾರೀಕಿನಂದು ದೊಡ್ಡ ಕ್ರೀಡಾಕೂಟ ಪಂಚದಲ್ಲ ನಮ್ಮ ಹೊಸಮಠದಲ್ಲಿ ನಡೆಯುತ್ತದೆ. ಸೊ ಈ ಕ್ರೀಡಾಕೂಟ ಕೂಡ ತಮ್ಮ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ, ಜೊತೆಗೆ ಕೊಂಬನವಾರಿಯ ಸೈಪ್ ಅಕಾಡೆಮಿಯ ಹುಡುಗರು ಕರಾವಳಿ ಕಂಡಂತ ಶ್ರೇಷ್ಠ ಆಟಗಾರರ ದಂಡು, ಇವರಿಗೂ ಕೂಡ ಅಭಿನಂದನೆಗಳನ್ನ ಫೈನಲ್ ನಲ್ಲಿ ಸಲ್ಲಿಸಿಕೊಳ್ತಾ ಪಂದ್ಯಾವಳಿಯನ್ನ ದಯವಿಟ್ಟು ಪಂದ್ಯಾವಳಿಯನ್ನು ಸುಸೂತ್ರವಾಗಿ ನಡೆಸಿಕೊಳ್ಳುವುದಕ್ಕೆ ನಿಮ್ಮೆಲ್ಲರ ಅಕ್ಕರೆಯ ಆರೈಕೆ ಇರಲಿ ಅನ್ಕೊಳ್ತಾ ಎರಡೂ ತಂಡಗಳಿಗೆ ತಾವೆಲ್ಲರೂ ಕೂಡ ಶುಭವನ್ನು ಹಾರೈಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಫೈನಲ್ ಕೇವಲ 5 ನಿಮಿಷಗಳಲ್ಲಿರ್ತದೆ, ಮೊದಲೇ ಘೋಷಣೆ ಆಗಿದೆ. ಹಾಗಾಗಿ ಒಂದು ಕಡೆ ಹಸಿವು, ಇನ್ನೊಂದು ಕಡೆ ಮಧ್ಯಾಹ್ನ, ಇನ್ನೊಂದು ಸ್ಪರ್ಧೆಗೆ ಹೋಗಬೇಕಾಗಿದೆ. ಆಕಾಶನ ಮೂಲಕ ಫೈನಲ್ ಕದನದ ಮೊದಲ ದಾಳಿ ಆರಂಭಗೊಳ್ಳುತ್ತಾ ಇದೆ. ಫೈನಲ್ನ ವೀಕ್ಷಕ ವಿವರಣೆಯಲ್ಲಿ ಮತ್ತೆ ನಮ್ಮ ಜೊತೆಗೆ ಕಳೆದ ರಾತ್ರಿಯಿಂದಕ್ಕೆ ನಮಗೆ ಸಹಕಾರವನ್ನ ಕೊಟ್ಟಂತ ಮನೀಶ್ಗೆ ದೊಡ್ಡ ಚಪ್ಪಾಳೆ ಬರಲಿ. ನನ್ನ ಪೂರ್ಣವಾದಂತ ಸುಸ್ತನ್ನು ಹೋಗಲಾಡಿಸಿದ ಮನೀಶ್, ಥ್ಯಾಂಕ್ ಯು ಸೋ ಮಚ್ ಗಾಯ್. ಫೈನಲ್ನ ಒಂಚೂರು ಮಾಡ್ಕೊಡ. ಪಂದ್ಯ ಆರಂಭದ ವೇಳೆಯಲ್ಲಿ ಹೋರಾಟವನ್ನ ನೀಡುವಂತ ಕ್ಷಣಗಳಲ್ಲಿ ನಾವಿದ್ದಾವೆ. ಬಂಧುಗಳೇ, ಈ ಕ್ರೀಡಾಕೂಟವನ್ನ ಬಹಳಷ್ಟು ಅದ್ಧೂರಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಕ್ರೀಡಾಕೂಟಕ್ಕಾಗಿ ಶಾಲಾ ಅಂಕಣವನ್ನ ಕೊಟ್ಟಂತಹ ಶಾಲಾಭಿವೃದ್ಧಿ ಸಮಿತಿಯ
ಎಲ್ಲ ಸಿಬ್ಬಂದಿಗಳಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅತ್ಯಂತ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಿಕೊಳ್ತಾ ಇದ್ದಾವೆ. ಜೊತೆಗೆ ಕ್ರೀಡಾಕೂಟಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ಕೊಟ್ಟಂಥ ಪುತ್ತೂರು ಠಾಣಾ ಸಿಬ್ಬಂದಿಗಳಿಗೆ, ಜೊತೆಗೆ ಈ ಕ್ರೀಡಾಕೂಟಕ್ಕಾಗಿ ಸಹಕರಿಸಿದ ಎಲ್ಲ ಗಣ್ಯರಿಗೆ, ಅತಿಥಿಗಳಿಗೆ, ಹಿರಿಯರಿಗೆ, ಕಿರಿಯರಿಗೆ ಅತ್ಯಂತ ಪ್ರೀತಿಯ ಅಭಿವಂದನೀಯ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಜೊತೆಗೆ ಕ್ರೀಡಾಕೂಟಕ್ಕಾಗಿ ಕೆಲವೊಂದು ನೀವೆಲ್ಲರೂ ಕೂಡ ನಿಮ್ಮ ಶಿಸ್ತಿನ ಸಮಯವನ್ನು ಪಾಲಿಸಿಕೊಂಡಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ, ಪಂದ್ಯಾವಳಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಸಂದೇಶ ದಾಳಿಯಲ್ಲಿ ಪ್ರಸ್ತುತ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿ ಗೆಲುವು ಮತ್ತು ಸೋಲುಗಳ ಮಧ್ಯೆ ವಿಜೇತ ಚಾಂಪಿಯನ್ ತಂಡ 7,000 ಜೊತೆಗೆ ದೀಪಾವಳಿ ಟ್ರೋಫಿ ಹನುಮಾನ್ ಫ್ರೆಂಡ್ಸ್ ಆಯೋಜಿತ ಕಬಡ್ಡಿಯಲ್ಲಿ ಸಂಘಟಿತವಾದ ಬಲದ ಜೊತೆಗೆ ಬಂಧನಕ್ಕೊಳಪಟ್ಟ ಆಟಗಾರ. ವಿಜೇತದ ತಂಡ 7ರ ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟವಾದರೆ ರನ್ನರ್ ಅಪ್ ತಂಡಕ್ಕೆ 5,000 ಜೊತೆಗೆ ದೀಪಾವಳಿ ಹನುಮಾನ್ ಟ್ರೋಫಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯಲ್ಲಿ ಒಂದೇ ದಾಳಿಯಲ್ಲಿ 4 ಅಂಕಗಳನ್ನು ಬಾಚಿಕೊಳ್ಳುವ ಮೂಲಕವಾಗಿ ಫೈನಲ್ಗೆ ತಂಡವನ್ನು ಕರೆತಂದ ಪ್ರಜಿತಾ ರೈಟ್ ಕಾರ್ನರ್ ವಿಭಾಗದಲ್ಲಿ ಪರಿಣಾಮ ಹೋರಾಟಗಳ ಮೂಲಕವಾಗಿ ಪಂದ್ಯಕ್ಕೆ ಶ್ರೇಷ್ಠತೆಯ ಅನುಭವವನ್ನು ನೀಡಿದೆ. ಪಾಯಿಂಟ್ ಮೊಬೈಲ್ ಒತ್ತು ಆಗಿಲ್ಲ. ಸ್ಕೋರರ್ 5-1 5-1 ಸ್ಪರ್ಧೆ. ಸಚಿನನ ಮೂಲಕ ದಾಳಿ ಮುಂದುವರಿತಾ ಇದೆ. ಅಂಕಲ್ ಬ್ಯಾಕ್ ಟ್ರಾಂಕೂಲ್ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುವ ನಿಲುವುಗಳಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ. ಇದು ಫೈನಲ್ ಕದನದ ಪ್ರಥಮ ಅವಧಿಯ ವೇಳೆಯಲ್ಲಿ ನಾವಿದ್ದೇವೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಸ್ಪರ್ಧಾ ಕಣದಲ್ಲಿ. ರೋಲಿಂಗ್ ಎಸ್ಕೇಪ್ ಆಗುವ ಮೂಲಕವಾಗಿ ಎದುರಾಳಿ ತಂಡದ ಆಪದ್ ಬಾಂಧವ ಪ್ರಜಿತಾ ದಾಳಿಯಲ್ಲಿ ಸ್ಪಷ್ಟತೆಯ ಪಾದಚಲನೆ ಅಂಕಣದಲ್ಲಿದೆ. ಈ ಬಾರಿ ವಿನ್ನಿ, ವಿಕ್ಟರಿ ವಿನ್ನಿಯ ಅದ್ಭುತವಾದ ಟ್ಯಾಕಲ್. ಬ್ಯಾಕ್ವರ್ಡ್ ಮೂಲಕವಾಗಿ ಬಂಧಿಯಾದ ಆಟಗಾರ ಆಲ್ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುವ ಮೂಲಕವಾಗಿ ಸ್ಪರ್ಧೆಯಲ್ಲಿ ಸ್ಪಷ್ಟತೆಯ ಮುನ್ನಡೆ ಉಳಿಸಿಕೊಳ್ಳುವ ತವಕದಲ್ಲಿ 10-1 ಸ್ಪರ್ಧೆ ಇದೆ. 9 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಂಡಂತ ಆಟಗಾರರು ಸ್ಪಷ್ಟವಾಗಿರತಕ್ಕಂಥ ಹೋರಾಟವನ್ನ ಮುಂದುವರಿಸಿಕೊಂಡ ತವಕದಲ್ಲಿ ಜಂಪ್ ಮೂಲಕ ಪಾರಾಗುವ ಪ್ರಯತ್ನಕ್ಕೆ ತಡೆಗೋಡೆಯಾದ ಡಿಫೆಂಡರ್ಗಳು. ಮತ್ತೆ ಆಕಾಶ ದಾಳಿಯಲ್ಲಿ ಸೂಪರ್ ಏರ್ ಮೂಲಕ ಮರಳಿದ ಆಕಾಶ್. ವಿಶ್ರಾಂತಿಯ ಕೋರಿಕೆಯನ್ನ ಮಾಡಲಾಗಿದೆ. ಹತ್ತು 5 ಸ್ಪರ್ಧೆ. 5 ಅಂಕಗಳ ಅಂತರದಲ್ಲಿ ಹೋರಾಟ. ಪ್ರತಿರೋಚಕತೆಯ ಘಟ್ಟಗಳಲ್ಲಿ ಪಂದ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿರತಕ್ಕಂಥ ಆಟಗಾರರು ಶ್ರೇಷ್ಠತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಸ್ಪರ್ಧಾ ಕಣದಲ್ಲಿ ನಾವಿದ್ದೇವೆ.
ಕಿಕ್ ಮಾಡುವ ಆಹಾ ರನ್ನಿಂಗ್ ಹ್ಯಾಂಡ್ ಟಚ್. ಕ್ಷಣಾರ್ಧದಲ್ಲಿ ಮರಳಿದ ಆಟಗಾರ ಪುನೀತನನ್ನ ಹೊರಗಟ್ಟುವಂತಹ ಪ್ರಯತ್ನಕ್ಕೆ ಅವಕಾಶ. ಆಫ್ ಟೈಮ್ ಇಸ್ ಓವರ್. 11-5 ಸ್ಪರ್ಧೆ. ನಾಲ್ವರು ಡಿಪೆಂಡರ್ಗಳ ಮಧ್ಯೆ ಮತ್ತೆ ಆಕಾಶ ದಾಳಿಯನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿದ್ದಾಗಲೇ ಹೋರಾಟದ ಯೋಜನೆ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಫೈನಲ್ ಕದನ ಅಂತಿಮ 4 ನಿಮಿಷಗಳ ಅವಧಿಯಲ್ಲಿ ಮುಂದುವರಿಯಲಿದೆ. ಆರರ ಡಿಫೆನ್ಸ್ನಲ್ಲಿ ಸಂದೇಶ ದಾಳಿಯಲ್ಲಿ ಅಂತಿಮ ದ್ವಿತೀಯ ಅವಧಿಯ ಹೋರಾಟದಲ್ಲಿ ಕೊಂಬನ್ ವಿರುದ್ಧವಾಗಿ ಆದರ್ಶ ಹೊಸಮಠ ಬಲ್ಲಿಯ ಪ್ರಸ್ತುತ ಅಂಕಣದಲ್ಲಿದೆ. ಸಚಿನ ದಾಳಿಯಲ್ಲಿ ಶ್ರೇಷ್ಠತೆಯ ಅವಕಾಶಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳನ್ನು ಮುಂದುವರಿಸಿರತಕ್ಕಂಥ ಆಟಗಾರರು ಪರಿಣಾಮಕಾರಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಿರುವಂತೆ ಸ್ಪರ್ಧೆಯಲ್ಲಿ ಬಂಧಿಸಲ್ಪಟ್ಟಂತೆ ಅಂಕಗಳ ಆಧಾರದಲ್ಲಿ ಮತ್ತೆ ಕೊಂಬನ್ ಮುನ್ನಡೆಯಲ್ಲಿದೆ. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಫೈನಲ್ ಕದನದ ಜೊತೆಗೆ ಕ್ರೀಡಾಕೂಟದ ಅಂತಿಮ ಪೂರ್ಣ ವಿರಾಮಕ್ಕೆ ಅರ್ಧ ಗಂಟೆಯ ಸಮಯ ಹೆಚ್ಚುವರಿಯಾಗಿ ಪ್ರಶಸ್ತಿ ವಿತರಣೆ ಜೊತೆಗೆ ಕಾರ್ಯಕ್ರಮಕ್ಕೆ ಸಂಪನ್ನವನ್ನ ಕಾಣಲಿದ್ದಾವೆ. ಕಾರ್ನರ್ ವಿಭಾಗದಲ್ಲಿ ಪ್ರತಿಸ್ಪಂದನೆಯನ್ನ ದಾಖಲಿಸಿಕೊಂಡ ಆಟಗಾರರು ಸ್ಪರ್ಧೆ ಮುಂದುವರಿಸಿಕೊಂಡ ರೋಚಕತೆಯ ಹೋರಾಟಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಪರಿಣಾಮಕಾರಿಯಾಗಿರುವ ಸ್ಪರ್ಧೆ ಅವಕಾಶಗಳನ್ನು ಪಡೆದುಕೊಳ್ಳುವ ಮೂಲಕವಾಗಿ ಶ್ರೇಷ್ಠ ಚಿಂತನೆಯನ್ನ ಒಳಗೊಂಡ ಆಟಗಾರರುಗಳಿದ್ದಾರೆ. ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವ ಮೂಲಕವಾಗಿ ಅಂಕಣದ ಹೊರಭಾಗದಲ್ಲಿ
ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನದಲ್ಲಿದ್ದ ಆಟಗಾರ. ಈಚ್ ಪಾಯಿಂಟ್ ಎರಡು ತಂಡಗಳಿಗೆ ಸಮಾನ ಅಂಕವನ್ನು ನೀಡಲಾಗಿದೆ. ಲಾಸ್ಟ್ ಮಿನಿಟ್ ಆಫ್ ದ ಗೇಮ್, ಕೊನೆಯ ನಿಮಿಷದಲ್ಲಿ ಫೈನಲ್ ಕದನ. ಹನುಮಾನ್ ಫ್ರೆಂಡ್ಸ್ ಆಯೋಜನೆಗೊಳಿಸಿರುವ ಕ್ರೀಡಾಕೂಟದ ಅಂತಿಮ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ 14-6 ಸ್ಪರ್ಧೆ. 14-6 ಇನ್ ಫೇವರ್ ಆಫ್ ರೋಲಿಂಗ್ ಎಸ್ಕೇಪಿನ ಜೊತೆಗೆ ಸಂದೇಶನ ನಿರ್ಗಮನ ಪ್ರಜೇತನ ಎದುರಾಳಿ ಅಂಕಣಕ್ಕೆ ಆಗಮನವಾಗಿದೆ. ಸುನೀಲ್ ಮುಡುಪಿನ ಕಡೆ ಗೊಬ್ಬರನ್ರು ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಪುನೀತನನ್ನು ಬೇಟೆಯಾಡುವ ಮೂಲಕವಾಗಿ ಸ್ಪರ್ಧೆಯ ಕಣದಲ್ಲಿ ವಿಶ್ರಾಂತಿ. ಇದರೊಂದಿಗೆ ಪಂದ್ಯ ಫೈನಲ್ ನಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ ಕೊಂಬನ್ ವಾರಿಯರ್ಸ್ ಅಂಡ್ ಆಫ್ ಕೋರ್ಸ್ ರನ್ನರ್ ಅಪ್ ಆದರ್ಶ ಹೊಸಮಠ ಮಲ್ಯ. ಅಭಿನಂದನೆಗಳು ಆಟಗಾರರಿಗೆ, ಅದೇ ರೀತಿಯಲ್ಲಿ ಎಲ್ಲ ಪ್ರಶಸ್ತಿ ವಿಜೇತ ತಂಡಗಳಿಗೆ, ಭಾಗವಹಿಸಿದ ತಂಡಗಳಿಗೆ, ಕ್ರೀಡಾಕೂಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟ ಹನುಮಾನ್ ಫ್ರೆಂಡ್ಸ್ನ ಪ್ರತಿಯೊಬ್ಬ ಸಂಘಟಕ ಮಿತ್ರರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿನ್ನೆ ರಾತ್ರಿಯಿಂದ ಇಂದು ಮಧ್ಯಾಹ್ನದವರೆಗೆ ನಮ್ಮೆಲ್ಲರನ್ನು ಮನೋರಂಜಿಸಿದಂತಹ ಶ್ರೀಯುತ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಅದೇ ರೀತಿ ದ್ವಿತೀಯ ಸ್ಥಾನ ಪಡೆದುಕೊಂಡವರು ನವಜ್ಯೋತಿ ನರಿಮಗರು. ನವಜ್ಯೋತಿ ನರಿಮಗರು. ಅದೇ ರೀತಿ ಕೆಜಿ ವಿಭಾಗದ ಪಂದ್ಯಾಕೂಟದಲ್ಲಿ ಬೆಸ್ಟ್ ರೈಡರ್ ಆಗಿ ಮೂಡಿ ಬಂದವರು ಆದರ್ಶ ಹೊಸಮಠ. ಆದರ್ಶ ಹೊಸಮಠ. ಅದೇ ರೀತಿ ಬೆಸ್ಟ್ ಕ್ಯಾಚರ್ ಆಗಿ ಮೂಡಿ ಬಂದವರು ಲಿಖಿತ್ ಕೊಂಬನ್ ವಾರಿಯರ್ಸ್. ಲಿಖಿತ್ ಕೊಂಬನ್ ವಾರಿಯರ್ಸ್. ಅದೇ ರೀತಿ ಬೆಸ್ಟ್ ಆಲ್ರೌಂಡರ್ ಮಿಸ್ಟರ್ ಸಂದೇಶ್ ಕೊಂಬನ್ ವಾರಿಯರ್ಸ್. ಅದೇ ರೀತಿ ಕೆಜಿ ವಿಭಾಗದಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡದ್ದು ನವಜ್ಯೋತಿ ನರಿಮಗರು. ನವಜ್ಯೋತಿ ನರಿಮಗರು. ಅದೇ ರೀತಿ ಮತ್ತೊಂದು ಕ್ವಾರ್ಟರ್ ಫೈನಲ್ ಎಂಟ್ರಿ ಆದ ತಂಡ LNT ಲ್ಯಾಡರ್ಸ್ ಈಶ್ವರಮಂಗಲ.
L&T ಲ್ಯಾಡರ್ಸ್ ಈಶ್ವರಮಂಗಲ. L&T ಲ್ಯಾಡರ್ಸ್ ಈಶ್ವರಮಂಗಲ. ಶ್ರೀರಾಮ್ ಫ್ರೆಂಡ್ಸ್ ಕೋಡಿಮೂಲೆ, ಕೋಡಿಮೇಲು. ಶ್ರೀರಾಮ್ ಫ್ರೆಂಡ್ಸ್ ಕೆದಿಮೇಲು. CTK ಚಿಕ್ಕಮಗಳೂರು. Fourth place, Brothers Adkar. Brothers Adkar. Third place goes to Satya Saramani Dharmasthala. Satya Saramani Dharmasthala. ಅದೇ ರೀತಿ ರನ್ನರ್ಸ್ ಅಪ್ ಟೀಮ್ ಆದರ್ಶ ಹೊಸಮಠ. ಅದೇ ರೀತಿ ಹನುಮಾನ್ ಫ್ರೆಂಡ್ಸ್ ನರಿಮಗರು ಇದರ ಕಬಡ್ಡಿ ಪಂದ್ಯಾಟದ ದೀಪಾವಳಿ ಟ್ರೋಫಿ 2023ಯ ಚಾಂಪಿಯನ್ಸ್ ಕೊಂಬನ್ ವಾರಿಯರ್ಸ್. ಅದೇ ರೀತಿ ಈ ಪಂದ್ಯಕೂಟ ನಡೆಯಲು ಸಹಕರಿಸಿದಂತಹ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಹೃದಯದ ಧನ್ಯವಾದಗಳು. ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ
ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. ಪ್ರೀತಿಯ ಸಂಕೇತ